ರೈತರಿಗೆ ಏನೂ ಗೊತ್ತಿಲ್ಲ. ಇವತ್ತಿನ ಅತಿಥಿ ಅಗ್ರಿಕಲ್ಚರ್ ಸ್ಪೇಸ್ ಅಲ್ಲಿ ಒಂದು ತುಂಬಾ ವಿನೂತನವಾದನ್ನ ಮಾಡ್ತಾ ಇರುವಂತವ್ರು. ಇವರು ಮಂಡ್ಯದಲ್ಲಿ ಹುಟ್ಟಿದ್ದು, ಮೈಸೂರಿನಲ್ಲಿ ಬೆಳೆದಿದ್ದು. ಎಲ್ಲ ರೈತರು ಯೂಟ್ಯೂಬ್ ಆಕ್ಸೆಸ್ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ, ಸ್ಮಾರ್ಟ್ ಫೋನ್ ಆಕ್ಸೆಸಿಬಿಲಿಟಿ ಇದೆ, ದೇ ಆರ್ ಆನ್ ಇನ್ಸ್ಟಾಗ್ರಾಮ್, ದೇ ಮೇಕ್ ರೀಲ್ಸ್. ಟ್ರ್ಯಾಕ್ಟರ್ಸ್ ಅಂದಾಗ ಬರೀ ಡೀಸೆಲ್ ಟ್ರ್ಯಾಕ್ಟರ್ಸ್ ಇದೆ, ಆದ್ರೆ ಡೀಸೆಲ್ ಟ್ರ್ಯಾಕ್ಟರ್ಸ್ ಜಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ತರೋದ್ರ ಮೂಲಕ ಹೆಚ್ಚು ಕಡಿಮೆ ಡೀಸೆಲ್ ಖರ್ಚಿನ ಕಾಲು ಭಾಗ ಖರ್ಚಿನಲ್ಲಿ ರೈತರು ಇದನ್ನ ಬಳಸಿಕೊಂಡು ಕೃಷಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ಇವತ್ತು ಒಂದು ತಮ್ಮ ಉತ್ಪನ್ನದ ಮೂಲಕ ತೋರಿಸ್ತಾ ಇದ್ದಾರೆ. ಗ್ಲೋಬಲ್ ತಗೊಂಡ್ರೆ ಇನ್ 10 years ಅಲ್ಲಿ ಅರೌಂಡ್ $23 trillion ವಿಲ್ ಬಿ ಅಗ್ರಿಕಲ್ಚರಲ್ ಕನ್ಸಂಪ್ಷನ್. ಮೂನ್ ರೈಡರ್ ಅನ್ನೋ ಸಂಸ್ಥೆಯ ಫೌಂಡರ್ ಅಂಡ್ ಸಿಇಒ ಅನೂಪ್ ಶ್ರೀಕಂಠ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಇಂಡಿಯಾದ ಕಾಂಪಿಟೇಟರ್ಸ್ ಯಾರು ಎಲೆಕ್ಟ್ರಿಕ್ ಇನ್ನ ಮಾಡಿಲ್ಲ. ಸೊ ಎಲೆಕ್ಟ್ರಿಕ್ ಈವನ್ ಗ್ಲೋಬಲ್ ಅವರು ಮಾಡಿಲ್ಲ. ಮೂನ್ ರೈಡರ್ ಹೆಸರೇನು? ಚಂದ್ರಯಾನ್ ದಿನ ಇದು ತಲೆಗೆ ಬಂದಿದ್ದು. ಚಂದ್ರಯಾನ್ 2 ಟೈಮ್ ಅಲ್ಲಿ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಅಲ್ವಾ ಅದು. ಸೊ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಆಗ್ತಿದೆ, ತುಂಬಾ ಕೆಟ್ಟ ಹೋಗಿ ನಿಲ್ತದೆ ರೋಡಲ್ಲಿ. ಇವಿ ವೆಹಿಕಲ್ ಬಗ್ಗೆ ಒಂದು ಕನ್ಸರ್ನ್ ತರ ಚಾನ್ಸೇ ಇಲ್ಲ. ಬಟ್ ಬ್ರಾಡ್ಲಿ ಫಾರ್ಮಿಂಗ್ ಅಲ್ಲಿ ನಿಜಕ್ಕೂ ಒಂದು ಸಸ್ಟೈನಬಲ್ ಕರಿಯರ್ ಆಯ್ಕೆ ಆಗ್ಬೇಕದು ಅಂತಂದ್ರೆ ಏನ್ ರಿಫಾರ್ಮ್ಸ್ ಆಗಬೇಕು? ಐ ಥಿಂಕ್ ಫಂಡಮೆಂಟಲಿ ನೀವು ನೋಡಿದ್ರೆ ಅಗ್ರಿಕಲ್ಚರ್ ಬಗ್ಗೆ ಬಹುತೇಕರಲ್ಲಿ ಇರುವಂತಹ ಯಾವ ಅಭಿಪ್ರಾಯ ಪೂರ್ತಿ ತಪ್ಪು. ಸರ್ ಎಲ್ಲ ಸೊ ಮುಂದೆ ಬನ್ನಿ ನೋಡ್ತಿರೋ ಎಲ್ಲ ನೋಡುಗರಿಗೆ ಒಂದು ರಿಕ್ವೆಸ್ಟ್, ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಶ್ರಮ, ಕಾಳಜಿ, ಪ್ರೀತಿಯಿಂದ ಇದನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕರ್ನಾಟಕದ ಉದ್ಯಮಿಗಳನ್ನ ನಾವು ಸೆಲೆಬ್ರೇಟ್ ಮಾಡಬೇಕು, ಅವರ ಪ್ರಯಾಣದಿಂದ ನಾವು ಕಲಿಬೇಕು, ಅವರ ಪ್ರಯಾಣದಿಂದ ಸ್ಫೂರ್ತಿ ಪಡ್ಕೊಳ್ಬೇಕು. ಹಾಗೆ ಮಾತ್ರ ನಾವು ನಮ್ಮ ಸಣ್ಣ ಸಣ್ಣ ಊರುಗಳಿಂದನೂ ದೊಡ್ಡ ಕನಸಿರುವಂಥ ಉದ್ಯಮಿಗಳನ್ನ ಕಟ್ಟಕ್ಕೆ ಸಾಧ್ಯ. ಮತ್ತು ಉದ್ಯಮಶೀಲತೆಯ ಮೂಲಕನೇ ನಾವೊಂದು ಗಟ್ಟಿಯಾದ ಕರ್ನಾಟಕವನ್ನು, ಗಟ್ಟಿಯಾದ ಭಾರತವನ್ನು ಕಟ್ಟಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಸದಾ ಇರಲಿ. ನಮ್ಮ ವಾಟ್ಸಪ್ ಫೋರಮ್ ಕೂಡ ಸೇರ್ಕೊಳ್ಳಿ, ಅಲ್ಲಿ ಸಾಕಷ್ಟು ಉದ್ಯಮಕ್ಕೆ ಸಂಬಂಧಪಟ್ಟ ಚರ್ಚೆಗಳು ನಡೀತಾ ಇರುತ್ತೆ, ಅದ್ರ ಬೆನಿಫಿಟ್ ತೊಗೊಳ್ಳಿ. ನ್ಯೂಸ್ ಲೆಟರ್ಗೆ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕದಲ್ಲಿ ಫಂಡಿಂಗ್ ಸುತ್ತ, ಗೌರ್ಮೆಂಟ್ ಸ್ಕೀಮ್ ಸುತ್ತ, ಟೆಕ್ನಾಲಜಿಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ಒಂದೇ ಒಂದು ನ್ಯೂಸ್ ಲೆಟರ್ ನಾವು ತೊಗೊಬರ್ತಾ ಇದ್ದೀವಿ. ಅದರ ಬೆನಿಫಿಟ್ ಕೂಡ ನೀವು ಪಡ್ಕೊಳ್ಬಹುದು. ಸೊ ಎಲ್ರಿಗೂ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಹಾಯ್ ಕಿರಣ್. ಹಾಯ್. ಸೊ ಇವತ್ತಿನ ಅತಿಥಿ ಅಗ್ರಿಕಲ್ಚರ್ ಸ್ಪೇಸಲ್ಲಿ ಒಂದು ತುಂಬ ವಿನೂತನವಾದನ್ನ ಮಾಡ್ತಾ ಇರುವಂಥವ್ರು. ತಮಗೆಲ್ಲ ತಿಳಿದ ಹಾಗೆ ಭಾರತದಲ್ಲಿ ಇವತ್ತಿಗೂ 45% ರೈತರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಕೃಷಿಯ ಮೇಲೆ ಅವರು ತಮ್ಮ ಉದ್ಯೋಗ ಮಾಡ್ತಾ ಇದ್ದಾರೆ. ಆದರೆ ಕೃಷಿ ಕ್ಷೇತ್ರ ಸಾಕಷ್ಟು ಬಿಕ್ಕಟ್ಟಿನಲ್ಲಿದೆ. ಹವಾಮಾನ ವೈಪರೀತ್ಯ ಇರಬಹುದು, ಲೇಬರ್ ಶಾರ್ಟೇಜ್ ಇರಬಹುದು, ಎಕ್ಸ್ಪೆನ್ಸಿವ್ ಫಾರ್ಮ್ ಮೆಕನೈಸೇಷನ್ ಇರಬಹುದು, ಆಮೇಲೆ ಸೂಕ್ತ ಬೆಲೆ ಸಿಗದೇ ಇರೋದಿರ್ಬೋದು. ಈ ರೀತಿ ಹಲವಾರು ತೊಂದರೆಗಳು ಕೃಷಿ ಕ್ಷೇತ್ರದಲ್ಲಿದೆ. ಆದ್ದರಿಂದ ಕೃಷಿ ಲಾಭದಾಯಕವಲ್ಲ ಅನ್ನೋ ಥರದೊಂದು ವಾತಾವರಣ ಇದೆ. ಅದನ್ನು ಬದಲಾಯಿಸೋದಕ್ಕೆ ಈ ಸಂಸ್ಥೆ ಹೊರಟಿದೆ. ಫಾರ್ಮ್ ಮೆಕನೈಸೇಷನ್ ವಿಚಾರಕ್ಕೆ ಬಂದಾಗ ಟ್ರ್ಯಾಕ್ಟರ್ಸ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಟ್ರ್ಯಾಕ್ಟರ್ಸ್ ಅಂದಾಗ ಬರೀ ಡೀಸೆಲ್ ಟ್ರ್ಯಾಕ್ಟರ್ಸ್ ಇದೆ, ಆದರೆ ಡೀಸೆಲ್ ಟ್ರ್ಯಾಕ್ಟರ್ಸ್ ಜಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ತರೋದ್ರ ಮೂಲಕ ಹೆಚ್ಚು ಕಡಿಮೆ ಡೀಸೆಲ್ ಖರ್ಚಿನ ಕಾಲು ಭಾಗ ಖರ್ಚಿನಲ್ಲಿ ರೈತರು ಇದನ್ನು ಬಳಸ್ಕೊಂಡು ತಮ್ಮ ಒಂದು ಕೃಷಿ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಇವತ್ತು ಒಂದು ತಮ್ಮ ಉತ್ಪನ್ನದ ಮೂಲಕ ತೋರಿಸ್ತಾ ಇದ್ದಾರೆ. ಇವರು ಮಂಡ್ಯದಲ್ಲಿ ಹುಟ್ಟಿದ್ದು, ಮೈಸೂರಿನಲ್ಲಿ ಬೆಳೆದಿದ್ದು. ಇವರು ಮತ್ತು ಇವರ ಕೋಫೌಂಡರ್ ರವಿ ಕುಲಕರ್ಣಿ ಅವರು ಇಬ್ಬರು ಸೇರಿಕೊಂಡು ಓಲ್ವೋದಂಥ ಸಂಸ್ಥೆಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಇವತ್ತು ಭಾರತದಲ್ಲಿ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ನ ತೊಗೊಂಡು ಬರ್ತಾ ಇದ್ದಾರೆ. ಮೂನ್ ರೈಡರ್ ಅನ್ನೋ ಸಂಸ್ಥೆಯ ಫೌಂಡರ್ ಅಂಡ್ ಸಿಇಒ ಅನೂಪ್ ಶ್ರೀಕಂಠ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅನೂಪ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ ವಸಂತ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಇಟ್ಸ್ ಅ ಪ್ಲೆಷರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ AI ಮತ್ತು EV ಅವುಗಳ ಒಂದು ಕಾಲದಲ್ಲಿ ಇದ್ದೇವೆ ನಾವೀಗ ಅಲ್ವಾ. ಎಲ್ಲಿ ನೋಡಿದ್ರು AI ಕೇಳ್ತೀವಿ, EVನೂ ಕೇಳ್ತೀವಿ. ಆದರೆ EV ವೆಹಿಕಲ್ ಬಂದಾಗ ಸಾಮಾನ್ಯವಾಗಿ ಬೈಕ್ಸು ಮತ್ತು 2 ವೀಲರ್ಸ್ಗಳಿಗೆ ಜಾಸ್ತಿ ಪ್ರಾಡಕ್ಟ್ಸ್ಗಳು ಬಂದಿದ್ದಾವೆ. ಎಲ್ಲ ಕಂಪ್ನಿಗಳು ಅದರಲ್ಲಿ ಉತ್ಸುಕರಾಗಿದ್ದಾರೆ. ಹಾಗೆ ನೋಡಿದರೆ ನೀವು ಫಂಡ್ ಯಾರು ಮಾಡ್ತಾರಂತ ನೋಡಿದರೆ ಗೌರ್ಮೆಂಟ್ ಪುಷ್ ಆಗಿರ್ಬೋದು, ಬೈಕ್ಸ್ಗೆ, ಕಾರ್ಗಳಿಗಿರುತ್ತೆ, VCಗಳಾಗಿರ್ಬೋದು. ಆದರೆ ನೀವು ಬೈಕ್ಸು ಹೋಗಿಲ್ಲ, ಕಾರ್ಗೂ ಹೋಗಿಲ್ಲ. ನೀವು ಒಂದು ವಸಂತ ಅವ್ರು ಹೇಳ್ದಾಗ ಒಂದು ಬಿಕ್ಕಟ್ಟಿನಲ್ಲಿರುವ ಕ್ಷೇತ್ರ ಕೃಷಿ, ಅದಕ್ಕೆ ಹೋಗ್ಬಿಟ್ಟು ಒಂದು EV ಸೊಲ್ಯೂಷನ್ ಕೊಡೋಣ ಅಂತ ಶುರು ಮಾಡಿದ್ರಿ. ಏನು ಕಾರಣ? ಮೂನ್ ರೈಡರ್ ಬಗ್ಗೆ ಹೇಳಿ. ಖಂಡಿತ.
ನಮಗೂ ಒಂದೊಂದ್ಸತಿ ಅನ್ಸುತ್ತೆ ನಾವು ಯಾಕೆ ಬರೀ 2 ವೀಲರ್ 3 ವೀಲರ್ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಬರೀ ಪ್ಯಾಸೆಂಜರ್ ಮೂವ್ಮೆಂಟ್ ಅಲ್ಲ, ಇಲ್ಲಿ ಅನ್ರಿಲಯಬಲ್ ಟೆರೇನ್ ಕಂಡೀಷನ್ಸು, ಸೊ ಅದು ಕರೆಂಟ್ ಡ್ರಾ ಮಾಡೋದು ಎಲ್ಲ ಕಾಂಪ್ಲೆಕ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಜನರಿಕ್ ಇವಿ ಕಾಂಪೊನೆಂಟ್ಸ್ ಎಲ್ಲ ವರ್ಕ್ ಆಗಲ್ಲ. ಸೊ ಎವ್ರಿಥಿಂಗ್ ಯು ಟು ಬಿಲ್ಡ್ ಇಟ್ ಫ್ರಮ್ ಗ್ರೌಂಡ್ಸ್ ಅಪ್. Right. ಸೊ ಒಂದ್ಸತಿ ನಾನು ರವಿ ಕಾಫಿ ಕುಡಿಯುವಾಗ ಅನ್ಕೊಂತಾ ಇರ್ತೀವಿ ಇದು ಹೆಂಗೆ ನಾವು ಇದಕ್ಕೆ ಅಂತ. ಬಟ್ ಆಕ್ಚುಲಿ ಹೆಂಗಾಯ್ತು, ಇದೆಲ್ಲ ಶುರು ಆಗಿದ್ದು ಹೆಂಗೆ ಅಂದ್ರೆ, ನಾವು ಮಂಡ್ಯದಲ್ಲಿ ಇದ್ವಿ ನಾನು ರವಿ. ಸೊ ಹಿಂಗೆ ಒಂದು ಕಾಫಿ ಮುಖಾಂತರ ಚರ್ಚೆ ಮಾಡ್ತಿರುವಾಗ ಒಬ್ರು ಪ್ರೋಗ್ರೆಸಿವ್ ಫಾರ್ಮರ್, ಆದರ್ಶ್ ಕಿಸಾನ್ ಅಂತಾನು ಹೇಳ್ತಾರಲ್ಲ, ಆಹಾ. ಸೊ ಅವ್ರ ಹತ್ರ ಒಂದು 80 ಎಕರೆ ಮಂಡ್ಯದ ಹತ್ರ ಜಮೀನಿತ್ತು. ಸೊ ಅವರು ನಮಗೆ ಹೇಳಿದ್ದೇನೆಂದ್ರೆ, ನೀವು ಎಲ್ಲ ವೆಹಿಕಲ್ಸ್ನು ಎಲೆಕ್ಟ್ರಿಫೈ ಮಾಡ್ತಾ ಇದ್ದೀರಾ, ನೀವು ಯಾಕ್ರಪ್ಪ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡಿಕೊಡ್ಬಾರ್ದು, ಇಲ್ಲೆಲ್ಲ ನೋಡಿ ಫಾರ್ಮ್ ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಫ್ರೀ ಇದೆ, ಸೊ ನಮಗೆಲ್ಲ ಭಾಳ ಅನುಕೂಲ ಆಗುತ್ತೆ ಅಂತ ಅವರು ಹಿಂಗೆ ಒಂದು ಥಾಟ್ ತಲೆಗಿಟ್ರು. ಸೊ ದ್ಯಾಟ್ ವಾಸ್ ಅ ಯುರೇಕಾ ಮೂಮೆಂಟ್ ಆ್ಯಕ್ಚುಲಿ. ಸೊ ನಾನು ರವಿ ತುಂಬ ಐಡಿಯಾಸ್ಗಳೆಲ್ಲ ಲಿಸ್ಟ್ ಡೌನ್ ಮಾಡ್ಕೊತಾ ಇದ್ವಿ, ಒಂದು ಸ್ಪ್ರೆಡ್ಶೀಟಲ್ಲಿ ಬರ್ಕೊತಾ ಇದ್ವಿ, ದಿನ ಇದೇ ಕೆಲಸ ಆಗಿತ್ತು. ಸೊ ಇದು ಒಂದು ಯೂಸರಿಂದಾನೇ ಬಂದಿದ್ದು. ಒಂಥರ ಇಟ್ ವಾಸ್ ಲೈಕ್ ಹೌದು ಏನು ಅಂತ ನಾವು ಆಮೇಲಿಂದ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸ್ ಎಲ್ಲೂ ಇಲ್ವೇ ಇಲ್ಲ. ಓಕೆ. ಸೊ ದ್ಯಾಟ್ ವಾಸ್ ಲೈಕ್ ಒಂಥರ ಐ ಓಪನಿಂಗ್. But being in management consulting, being in corporates, so you don't jump into solutions ಅಲ್ವಾ. ಸೊ ನಮಗೆ ನಮ್ಮದೇ ಆದಂಥ ಅಪ್ರಹೆನ್ಷನ್ಸ್ ಇತ್ತು. ಓಕೆ. ರೂರಲ್ ಎಲೆಕ್ಟ್ರಿಸಿಟಿ ಹೆಂಗಿರುತ್ತೆ, ಮತ್ತು ಎಲ್ಲ ಕಡೆ ರಿಮೋಟೆಸ್ಟ್ ಪ್ಲೇಸಲ್ಲಿ ಕರೆಂಟ್ ಇದೆಯಾ, ಸೊ ಹೆಂಗೆ ಚಾರ್ಜ್ ಮಾಡ್ಕೋಬೋದು, ನಮ್ಮದೇ ಆದಂಥ ಅಪ್ರಹೆನ್ಷನ್ಸು. ಕ್ವೈಟ್ ಫ್ರ್ಯಾಂಕ್ಲಿ ಅಷ್ಟೊಂದು ರಿಮೋಟ್ ಪಾರ್ಟ್ಸ್ ಆಫ್ ಇಂಡಿಯಾಗೆ ನಾವು ಹೋಗೇ ಇರಲಿಲ್ಲ ಮುಂಚೆ. ಸೊ ಆಮೇಲಿಂದ ನಾವು ಒಂದು ಸ್ಮಾಲ್ ಟೀಮ್ ಫಾರ್ಮ್ ಮಾಡಿಕೊಂಡು ಎಲ್ಲ ಕಡೆ ಹೋದ್ವಿ, ಕರ್ನಾಟಕದಲ್ಲಿ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್. ಸೊ ಒನ್ ಥಿಂಗ್ ಏನಂದರೆ, ಲಾಸ್ಟ್ 10 ಇಯರ್ಸಲ್ಲಿ ತುಂಬಾ ಬದಲಾಗಿದೆ. ನೀವು ಇವಾಗ ರಾಜಸ್ಥಾನ್, ಗುಜರಾತ್ ಎಲ್ಲ ತೊಗೊಂಡ್ರೆ ಎನರ್ಜಿ ಸರ್ಪ್ಲಸ್ ಸ್ಟೇಟ್ಸ್ ಇವೆಲ್ಲ. ಸೊ ಇವ್ರು ಎನರ್ಜಿ ಸೆಲ್ ಮಾಡ್ತಾರೆ ಬೇರೆ ಸ್ಟೇಟ್ಸಿಗೆ. ಸೊ ರಿಮೋಟೆಸ್ಟ್ ಪಾರ್ಟ್ಸಲ್ಲೂ 8 ಗಂಟೆ 3 ಫೇಸ್ ಎಲೆಕ್ಟ್ರಿಸಿಟಿ ಸಿಗುತ್ತೆ, 24 ಅವರ್ಸ್ ಎಲೆಕ್ಟ್ರಿಸಿಟಿ ಇದೆ ಎಲ್ಲ. ಸೊ ಇದೆಲ್ಲ ಜಾಸ್ತಿ ಕಂಫರ್ಟ್ ಕೊಡ್ತು. ಅದಾದಮೇಲೆ ನಾವು ಸಿಮಿಲರ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇರೋದು ಯಾವ್ಯಾವ ಕಂಟ್ರೀಸ್ ಇದೆ ಅಲ್ಲೆಲ್ಲ ಹೆಂಗಿದೆ ನೋಡೋಣ ಅಂದ್ಬಿಟ್ಟು ಈಸ್ಟ್ ಆಫ್ರಿಕಾ, ಸೌತ್ ಈಸ್ಟ್ ಏಷ್ಯಾಗೆಲ್ಲ ನೋಡಿದ್ವಿ. ಸೊ ಕಿನ್ಯಾಗೆ ಹೋದ್ವಿ, ವಿಯೆಟ್ನಾಮ್ ಇಲ್ಲೆಲ್ಲ ನೋಡಿದ್ವಿ. ನಮ್ಗೇನು ಅನಿಸಿದ್ದಂದರೆ, ಆಪರ್ಚುನಿಟಿ ತುಂಬ ಇದೆ ಇನ್ ಟರ್ಮ್ಸ್ ಆಫ್ ಚೇಂಜಿಂಗ್ ದ ಲೈಫ್ಸ್ ಆಫ್ ದ ಫಾರ್ಮರ್ಸ್. ಇಲ್ಲಿ ಒಂದು ಪ್ರಶ್ನೆ, ಅನೂಪ್, ನೀವು ಒಂದು ಪ್ರಾಡಕ್ಟನ್ನು ತಲೆಯಲ್ಲಿ ಇಟ್ಕೊಂಡೇ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ಅಗ್ರಿಕಲ್ಚರ್ಗೆ ಏನಾದ್ರು ಸ್ಮಾರ್ಟ್ ಸೊಲ್ಯೂಷನ್ ಕೊಡ್ಬೇಕಂತ ಹೋಗ್ತಾ ಇದ್ರಾ? ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಬಂದು ವೆಹಿಕಲ್ಸು. ಸೊ ನಮ್ಗಂದ್ರೆ ಇದು ಟ್ರ್ಯಾಕ್ಟರ್ ಅಂತ ಐಡಿಯಾ ಬಂದಿತ್ತು. ಸೊ ನಾವು ಏನಂದರೆ ಮೆಕನೈಸೇಷನಲ್ಲಿ ಏನೇನು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾವು ರಿಸರ್ಚ್ ಮಾಡಿದ್ದು. ಸೊ ಬಟ್ at some point of time now we were biased around mechanization, implements, but various other form factors. ನಾವು ಇದೇ ಟ್ರ್ಯಾಕ್ಟರ್ ಮಾಡ್ತೀವಿ, ಇದಕ್ಕೋಸ್ಕರ ಸರ್ವೆ ಮಾಡ್ತೀವಿ ಅನ್ನೋ ಥರ ಮಾಡಲಿಲ್ಲ. ಸೊ ಆ್ಯಕ್ಚುಯಲ್ ಕೋರ್ ಪ್ರಾಬ್ಲಮ್ಸ್ ಏನು, ಅಕಸ್ಮಾತ್ ಎಂಟೈರ್ ವ್ಯಾಲ್ಯೂ ಚೈನ್ನ ನಾವು ಎಲೆಕ್ಟ್ರಿಫೈ ಮಾಡ್ತೀವಿ ಅಂದರೆ ಏನೇನು ಚಾಲೆಂಜಸ್ ಬರ್ಬೋದು. ಸೊ ಈ ಥರ ದೃಷ್ಟಿಯಿಂದ ನಾವು ಡಿಪ್ಸ್ಟಿಕ್ಸ್ ಎಲ್ಲ ಮಾಡಿದ್ದು. ಸೊ ಆದಮೇಲಿಂದ ಸೊ ಲಾಟ್ ಆಫ್ ಲರ್ನಿಂಗ್ಸ್ ಅಲಾಂಗ್ ದ ವೇ, ಸಿಕ್ಕಾಪಟ್ಟೆ. ಸೋ ಮಚ್ ಸೊ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಎಷ್ಟೊಂದು ಅಂದರೆ ನಾವು ಅಂದ್ಕೊಂಡಿರ್ತೀವಲ್ವ, ಅಂದರೆ ರೈತರಿಗೆ ಇದು ಗೊತ್ತಿಲ್ಲ ಅದು ಸರ್. ಎಲ್ಲ ರೈತರು ಯೂಟ್ಯೂಬ್ ಆಕ್ಸೆಸ್ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ, ಸ್ಮಾರ್ಟ್ ಫೋನ್ ಆಕ್ಸೆಸಿಬಿಲಿಟಿ ಇದೆ, ದೇ ಆರ್ ಆನ್ ಇನ್ಸ್ಟಾಗ್ರಾಮ್, ದೇ ಮೇಕ್ ರೀಲ್ಸ್. So it was an eye opener actually. So adadmelinda we got a lot of confidence. Illa, this is the one that we have to do anta. So that's how we jumped onto it. We quit our jobs. So August of 2023, Moonrider Incorporate ಆಯಿತು. ಓಕೆ. So we are 2 years into it. ಸೊ ನಮ್ಮ ಹತ್ರ 3 ಫಾರ್ಮ್ ಫ್ಯಾಕ್ಟರ್ಸ್ ಆಫ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸ್ ಇದೆ. 27 HP, 50 HP, 75 HP. ಓಕೆ. ಮೂರನ್ನು ಹೋಮೋಲೋಗೇಟ್ ಮಾಡಿ ರೋಡ್ ರೆಡಿನೆಸ್ ಮಾಡಿ ಇವಾಗ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈಸ್ಟ್ ಆಫ್ರಿಕಾ ಇಸ್ ಆಲ್ಸೋ ಅವರ್ ಮಾರ್ಕೆಟ್ ಆ್ಯಂಡ್ ಇಂಡಿಯಾ ಇಸ್ ಪ್ರೈಮರ್ಲಿ ಮಾರ್ಕೆಟ್. ಏನು ಮೂನ್ ರೈಡರ್ ಹೆಸರೇನು? ಶಿಶಿರ್ ಹತ್ರ ಮಾತಾಡ್ತಾ ಇರುವಾಗ ಅವರು ಅದೇ ಕೇಳ್ತಾ ಇದ್ರು. ಸೊ ನಾವು
ಚಂದ್ರಯಾನ್ ದಿನ ಇದು ತಲೆಗೆ ಬಂದಿದ್ದು. Okay. ಸೊ ಚಂದ್ರಯಾನ್ 2 ಟೈಮಲ್ಲಿ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಅಲ್ವಾ ಅದು. ಸೊ ಈ ವರ್ಡ್ ನನ್ನ ತಲೆಗೆ ಬಂತು, ಮೂನ್ ರೈಡರ್ ಅಂತ. ಸೊ ಓಕೆ, ಮೂನ್ ರೈಡರ್ ಒಂಥರ ಕ್ಯಾಚಿ ಆಗಿದೆ. ಸೊ ಆ್ಯಂಡ್ ವಿ ಆಲ್ವೇಸ್ ವಾಂಟೆಡ್ ಟು ಬಿಲ್ಡ್ ಪ್ರಾಡಕ್ಟ್ ಫ್ರಮ್ ಇಂಡಿಯಾ ಫಾರ್ ದ ವರ್ಲ್ಡ್. ಸೊ ಆ ದೃಷ್ಟಿಯಿಂದ ಒಂದು ಗ್ಲೋಬಲ್ ಕಂಪ್ನಿ ಬಿಲ್ಡ್ ಮಾಡಬೇಕು ಅನ್ನೋ ವಿಷನ್ ಇಟ್ಕೊಂಡು, ಸೊ ಐ ಥಿಂಕ್ ಈ ನೇಮ್ ವರ್ಕ್ಸ್ ವೆರಿ ವೆಲ್ ಅಂತ. ಓಕೆ. ಸೊ ಅನೂಪ್ ಅವರೇ, ನೀವು ಹೇಳಿದ್ರಿ ಮೂನ್ ರೈಡರ್ ಹೇಗೆ ಶುರು ಆಯಿತು ಅಂತ ಹೇಳಿ. ಬಟ್ ಒಂದು ಪ್ರಶ್ನೆ ಏನಂತಂದ್ರೆ, ನಿಮಗೂ ಮತ್ತೆ ನಿಮ್ಮ ಕೋಫೌಂಡರ್ ರವಿ ಅವರಿಗೂ ಇದೇ ಮೊದಲನೇ ಆಂಟರ್ಪ್ರಿನರ್ಶಿಪ್ ಎಕ್ಸ್ಪೀರಿಯನ್ಸಾ? ಕರೆಕ್ಟ್. ಸೊ ವಸಂತ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಮುಂಚೆನೂ ಇತ್ತು. ಸೊ Okay. ರವಿ ತಗೊಂಡ್ರೆ ಮೂನ್ ರೈಡರ್ ಮುಂಚೆ ಅವರು ಒಂದು 3 ವೀಲರ್ ಆಟೋ ರಿಕ್ಷಾ ಮಾಡಿದ್ರು, NAE ಮೊಬಿಲಿಟಿ ಅಂತ. ಓಕೆ. ಆಜಾದ್ ಅಂತ ಒಂದು ಬಸ್ ಬಾಡಿ ಬಾಡಿ ಬಿಲ್ಡರ್ಸ್. ಬಿಲ್ಡ್ ಮಾಡಿ. ಸೊ ಅವರು ಅದನ್ನ ದೇ ಬಾಟ್ ಇಟ್. ಓಕೆ. ಸೊ ರವಿಗೂ ಆಂಟರ್ಪ್ರಿನೋರಿಯಲ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ವೋಲ್ವೋ ಟೈಮಲ್ಲಿ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಒಂದು ಇಂಡಿಯಾಸ್ ಫಸ್ಟ್ ಆನ್ಲೈನ್ ಫಾರ್ಮಸಿ ಶುರು Okay. ಮಾಡಿದ್ದೆ ನಾನು. ಸೊ ಬ್ಯಾಂಗ್ಳೂರು, ಮುಂಬೈ ಇಲ್ಲೆಲ್ಲ ವಿ ವರ್ ಡೂಯಿಂಗ್ ಗುಡ್. ಓಕೆ. ಬಟ್ ಆನ್ಲೈನ್ ಫಾರ್ಮಸಿನಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ರೆಗ್ಯುಲೇಟರಿ ಬ್ಯಾರಿಯರ್ಸ್ ಅವಾಗ. ಸೊ ನಮಗೆ ಮುಂಬೈಯಲ್ಲಿ ಅವಾಗ ಡ್ರಗ್ ಕಮಿಷನರ್ ಅವ್ರು ಕರೆದ್ಬಿಟ್ಟು, ಏನ್ರಪ್ಪ ಎಲ್ಲ ಇಂಜಿನಿಯರ್ಸ್ ಅಂತೀರಾ, ಇಷ್ಟೊಂದೆಲ್ಲ ರೆಗ್ಯುಲೇಟರಿ ಬ್ಯಾರಿಯರ್ಸ್ ಇದೆ, ಎಲ್ಲ ಇದೆ, ನೀವು ನಮ್ಮನ್ನು ಚೇಂಜ್ ಮಾಡಿ ಅಂತಿದ್ದೀರಾ. ಸೊ ಇವೆಲ್ಲ ಮಾಡ್ಲಿಕ್ಕಾಗಲ್ಲ, 1947 ಅಲ್ಲಿರೋದು ಡ್ರಗ್ ಆ್ಯಂಡ್ ಫಾರ್ಮಸಿ ಆ್ಯಕ್ಟ್, ಯಾಕೆ ಏನೇನೋ ಮಾಡ್ಕೊಂಡಿದ್ದೀರ. ಸೊ ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ವಿ. ಆದರೆ ಆನ್ಲೈನ್ ಫಾರ್ಮಸಿನಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ನಾವು ಅವಾಗಲೇ 30 minutes ಡೆಲಿವರಿ ಎಲ್ಲ ಮಾಡ್ತಾ ಇದ್ವಿ. ಸೊ ಹೈಪರ್ ಲೋಕಲ್ ಮಾಡಲಲ್ಲಿ. ಓಕೆ. ಸೊ ಅವಾಗಲೇ ನನಗೆ VC ಅಂದ್ರೆ ಏನು, ಯಾಕಂದ್ರೆ ಅದ್ರದ್ದೆಲ್ಲ ಏನೋ ಎಕ್ಸ್ಪೋಜರೇ ಇರಲಿಲ್ಲ. ವೆಂಚರ್ ಕ್ಯಾಪಿಟಲ್ ಅಂದ್ರೆ ಏನು, ಕ್ಯಾಪಿಟಲ್ ಹೆಂಗ್ ರೈಸ್ ಮಾಡಬೇಕು, ಬಟ್ ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗೆ ರವಿಗೆ ಬಹಳ ದಿನದಿಂದನೂ. ಅದರಲ್ಲೂ ರವಿ ಅವರೇ ಇದ್ರಾ ಕೋಫೌಂಡರ್ಗೆ? ಇಲ್ಲ, ಅದರಲ್ಲಿ ಬೇರೆ ಕೋಫೌಂಡರ್ಸ್. ಓಕೆ. ಬಟ್ ರವಿ ಅವಾಗಿಂದ, ರವಿನೂ ಬೇರೆ ಬೇರೆ ಐಡಿಯಾಸ್ ಡಿಸ್ಕಸ್ ಮಾಡೋರು. ಸೊ ಹಿ ನ್ಯೂ ವಿ ವರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಓಕೆ. ಸೊ ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ಟು ವೆಂಚರ್ ಕ್ಯಾಪಿಟಲ್ ವರ್ಲ್ಡ್. ಸೊ ಅದಾದ್ಮೇಲಿಂದ ಐ ವೆಂಟ್ ಬ್ಯಾಕ್ ಟು ವೋಲ್ವೋ ಆ್ಯಂಡ್ ಬ್ಯಾಕ್ ಟು ಮೈ ಇದು. ಸೊ EV ಬಿಲ್ಡ್ ಮಾಡಲಿಕ್ಕೆ ಅಂತ, EV ಟ್ರಕ್ಸ್ ಬಿಲ್ಡ್ ಮಾಡಲಿಕ್ಕೆ ಅಂತ. ಬಟ್ ಒನ್ಸ್ ಅನ್ ಆಂಟರ್ಪ್ರಿನರ್ ಇಸ್ ಆಲ್ವೇಸ್ ಆಲ್ವೇಸ್ ಸೊ ನಿಮ್ಗೆ ಇದು ಒಂಥರ ಇದನ್ನ ನೀವು ಟೇಸ್ಟ್ ಮಾಡಿದ್ಮೇಲೆ, ಸೊ ವಿಲ್ ನೆವರ್ ಎಂಜಾಯ್ ಎನಿಥಿಂಗ್ ಎಲ್ಸ್. ಬಿಡಲಾರದ ಮಾಯೆ. ಮಾಯೆ. ಸೊ ನಾನು 7 ವರ್ಷ ಕಾಯ್ತಾ ಇದ್ದೆ. ಸೊ ನನ್ನ ಹೆಂಡತಿ ಲೆಟರ್ ಗೆಟ್ ಕಂಫರ್ಟ್ ಅರೌಂಡ್ ದ ಫಸ್ಟ್ ಸ್ಟಾರ್ಟ್ಅಪ್ ಅಂತ. ದ ಮೂಮೆಂಟ್ ಶಿ ವಾಸ್ ರೆಡಿ, ಮೋರ್ ಆರ್ ಲೆಸ್ ಎವ್ರಿಥಿಂಗ್ ಕೇಮ್ ಟುಗೆದರ್. ಸೊ ಆ ಥರ. ರೈಟ್. ಸೂಪರ್. ಬಟ್ ಒಂದು ಪ್ರಶ್ನೆ ಸರ್ ಅಲ್ಲಿಗ, ಯಾಕಂದರೆ ಐ ಥಿಂಕ್ ನೀವು ಒಂದು ಕಾರ್ಪೊರೇಟ್ ಜಾಬಲ್ಲಿ ಇದ್ರಿ, ಒಂದು 15 ವರ್ಷ ನೀವು ಓಲ್ವೋದಲ್ಲಿದ್ರಿ, ರವಿ ಅವ್ರು 20 ವರ್ಷ ಇದ್ರು ಅಂತ ಹೇಳಿದ್ರು. ಆಲ್ಮೋಸ್ಟ್ ಲೈಕ್ 35-40s ಆ ಥರ ರೀಚ್ ಆಗುವಾಗ ಆಂಟರ್ಪ್ರಿನರ್ಶಿಪ್ ಹೋಗಬೇಕು ಅಂತಂದರೆ ಸಾಮಾನ್ಯವಾಗಿ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಬಿಕಾಸ್ ಲೈಫಲ್ಲಿ ಒಂದು ಸ್ಟೇಜ್ ದಾಟಿರ್ತೀರಾ, ಮಕ್ಕಳಾಗಿರ್ತಾರೆ, ಇನ್ನೊಂದೇನೋ ಇರುತ್ತೆ, ಆಮೇಲೆ ಪ್ರಯಾರಿಟೀಸ್ ಬೇರೆ ಇರುತ್ತೆ, ಆಬ್ಲಿಗೇಷನ್ಸ್ ಏನೋ ಇರುತ್ತೆ. ಅದ್ರ ನಡುವೆ ಏನೋ ಮಾಡ್ಬೇಕಂದ್ರೆ ಒಂಥರ ಬಹಳ ಒಳಗಡೆಯಿಂದ ಒಂದೇನೋ ಧೈರ್ಯ ಬೇಕು, ಜೊತೆಗೆ ಏನೋ ಒಂದಿಷ್ಟು ತಯಾರಿ ಬೇಕು. ಸೊ ನಿಮ್ಮ ಜರ್ನಿಲಿ ಆ ಒಂದು ಹಂತ ಹೇಗೆ ದಾಟ್ಕೊಂಡ್ರಿ? ಸರ್ ಅದೇ ಏನಂದ್ರೆ ಈ ಫಿಯರ್ ಆಫ್ ಫೇಲ್ಯೂರ್ ಅನ್ನೋದು ನಿಮ್ಮ ಆಸ್ ಅಂಡ್ ಒನ್ ಏಜ್ ಆಗ್ತಾ ರಿಸ್ಕ್ ಅಪಟೈಟ್ ಕಮ್ಮಿ ಆಗ್ತಾ ಇರುತ್ತೆ. ಯು ವಾಂಟ್ ಟು ಡಿ ರಿಸ್ಕ್. ಆರಾಮಾಗಿದೆ ಲೈಫ್, ವೈ ಡು ವಿ ಹ್ಯಾವ್ ಟು ರಾಕ್ ದ ಬೋಟ್ ಅನ್ನೋ ಥರ ಇದು. ಬಟ್ ಜನರಲಿ whoever has entrepreneurial ambitions ಅಲ್ವಾ, ಕೂತ್ಕೊಳ್ಳೋಕೆ ಬಿಡಲ್ಲ. ಸೊ ದರ್ ಇಸ್ ಸಮ್ ಸಾರ್ಟ್ ಆಫ್ ಒಂಥರ ಇನ್ನೇಟ್ ಕಾಲಿಂಗ್ ಇರುತ್ತೆ. ಸೊ ನಿಮ್ಮ ದಿನ ಎದ್ರೆ ಹೆಂಡತಿ ಮಕ್ಳ ಜೊತೆ ಅಥವಾ ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡುವಾಗ ಯು ಆರ್ ನಾಟ್ ಆನ್ ಫುಲ್ ಎನರ್ಜಿ. ಯಾಕೆಂದ್ರೆ ದರ್ ಇಸ್ ಸಮಥಿಂಗ್ ದಟ್ ಯು ವಾಂಟ್ ಟು ಡೂ ಅಂಡ್ ಯು ಆರ್ ನಾಟ್ ಅಟ್ ಯುವರ್ ಬೆಸ್ಟ್. ಆ ಎನರ್ಜಿ ಆಚೆ ಬಂದೇ ಬರುತ್ತೆ. ಸೊ ನಾನು ನಂದು ಫಸ್ಟ್ ಸ್ಟಾರ್ಟಪ್ ಆದ್ಮೇಲಿಂದ, ಸೊ ಓವರ್ ಅ ಸ್ಪ್ಯಾನ್ ಆಫ್ ಆಲ್ಮೋಸ್ಟ್ 6-7 years ನಾನು ಕೆಲಸ ಕಂಟಿನ್ಯೂ ಮಾಡೋಣ, ಸೊ ಇಷ್ಟೊಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಸೊ ನಾನು ಡಾಜ್ ಮಾಡಿದೆ. ಬಟ್ ಅಲ್ಟಿಮೇಟ್ಲಿ ಏನಂತಂದರೆ ನಿಮ್ಗೇನೋ ಒಂದು ಕಾಲಿಂಗ್ ಇದೆ ಅಂತಂದರೆ ಇಟ್ಸ್ ಬೆಟರ್ ಟು ಜಂಪ್ ಇನ್ ಟು ಇಟ್. ಸೊ ಎಲ್ಲೋ ಒಂದು ಕಡೆ ಇಟ್ ವಿಲ್ ಟೇಕ್ ಯು. ಸೊ ಇವಾಗಲೂ ಇಫ್ ಯು ಲುಕ್ ಅಟ್ ಎನಿ ಆಫ್ ದ ಆಂಟರ್ಪ್ರಿನೋರಿಯಲ್ ಜರ್ನಿ, ದೆರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಬಿ
successful, this is your destination. Along the way there are so many challenges. Right. ಬಟ್ ಐ ಥಿಂಕ್ ಫಸ್ಟ್ ಸ್ಟೆಪ್ಪಲ್ಲೇ ತುಂಬ ಯೋಚನೆ ಮಾಡಬಾರ್ದು. ಸೊ ಜಂಪ್ ಮಾಡ್ಕೊಂಡು ನಾನು ಜಂಪ್ ಮಾಡೋಕ್ಕೆ ಮುಂಚೆನೇ ನಾನು ಇದನ್ನ ಹೆಂಗೆ $1 billion ಕಂಪ್ನಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಇಟ್ ವಿಲ್ ನೆವರ್ ಬಿ ಏಬಲ್ ಟು. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನಂದರೆ ಜಂಪ್ ಮಾಡಬೇಕು ಆ್ಯಂಡ್ ಅವತ್ತವತ್ತು ನಿಮಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೋ ಅದನ್ನ ಸಾಲ್ವ್ ಮಾಡ್ಕೊತ ಹೋಗಬೇಕು. ದಟ್ ಈಸ್ ವೆನ್ ಯು ಸ್ಟಾರ್ಟ್ the flywheel starts moving. So ಅದು ಒಂದು ಟೈಮಲ್ಲಿ ಯಾವಾಗಲೂ ಒಂದು ಮೊಮೆಂಟಮ್ ಕ್ಯಾಚ್ ಆಗುತ್ತೆ ಆ್ಯಂಡ್ ದೆನ್ ಯು ವಿಲ್ ಗೋ ವಿತ್ ದ ಫ್ಲೋ. ಬಟ್ ತುಂಬ ಓವರ್ ಥಿಂಕ್ ಮಾಡ್ದೇನೆ ಬಂದಿದ್ದ ಚಾಲೆಂಜಸ್ನ ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂಡು, ಸೊ ಚಾಲೆಂಜಸ್ ಬರುತ್ತೆ ಅದ್ರ ತಕ್ಕಂತೆ ಯಾರೋ ಒಬ್ರು ಬರ್ತಾರೆ ಅಥವಾ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಅಲಾಂಗ್ ದ ವೇ ಲೈಕ್ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ, ಐ ಡೋಂಟ್ ನೋ ಇಟ್ ಈಸ್ ಸೊ ನಾನು ನನ್ನ ಕೆಲಸ ಬಿಟ್ಟಾಗ so much of a lifestyle compromise ಅಂದರೆ ಐ ಆಲ್ವೇಸ್ ವಾಂಟೆಡ್ ಟು, ನನಗೆ ಒಂದು 12 ವರ್ಷ ಆಟೋಮೊಬೈಲಲ್ಲಿ ಇದ್ದು ಒಂದು ಸ್ವಲ್ಪ ಬೋರಿಂಗ್ ಅನಿಸ್ತಾ ಇತ್ತು, ಏನಾದ್ರು ಬೇರೆ ಮಾಡೋಣ ಅಂತ. ಸೊ ಐ ಕ್ರ್ಯಾಕ್ಟ್ ಇನ್ ಟು ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್. ನಿಮಗೆ ಗೊತ್ತಿರೋಂಗೆ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಆ್ಯಂಡ್ ಪ್ರೈವೇಟ್ ಇಕ್ವಿಟಿ ಆರ್ ಲೈಕ್ ಅವತ್ತಿನ ಹೆಂಗೆ ಅಂದರೆ ಐ ವಾಂಟ್ ಟು ಕ್ರ್ಯಾಕ್ ದಟ್ 1 crore sort of slab. So I cracked into management consulting. So Accenture management consulting, Accenture strategy, ಅಲ್ಲಿಗೆ EV ಪ್ರಾಕ್ಟೀಸ್ ಬಿಲ್ಡ್ ಮಾಡಲಿಕ್ಕೆ ಅಂತ ಸೇರ್ಕೊಂಡೆ. And then one thing led to another. I joined Ola Electric. Okay. So I was director of product development for Ola Electric. So at the time when I was quitting, it was like I was earning about 1.45 crores annually. Okay. And then suddenly ನಿಮ್ಗೆ ಏನು ಗೊತ್ತೇ ಇಲ್ಲ, ರೈಟ್? ಸೊ ವಾಟ್ ಈಸ್ ಅ ಗ್ಯಾರಂಟಿ ದಟ್ ಕ್ಯಾಪಿಟಲ್ ಬರುತ್ತೆ ಅಥವಾ ಇದು. ಒನ್ ಥಿಂಗ್ ದಟ್ ಹೆಲ್ಪ್ಡ್ ಇಸ್ ಮೈ ವೈಫ್ ವರ್ಕ್ಸ್, so is Ravi. So Ravi's wife also works. At least there is food on the table. There is no doubt about it. But ಎಷ್ಟೊಂದು ಜನ ನನಗೆ ಗೊತ್ತಿರೋ ಹಂಗೆ their spouse is not working but they've still taken the bet. But risk ತೊಗೊಂಡ್ರೆ at some point in time rewards ಬಂದೇ ಬರುತ್ತೆ. So it is not like so ಅದಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ತುಂಬ ಓವರ್ ಥಿಂಕ್ ಮಾಡಬಾರ್ದು ಅಷ್ಟು. ಇಲ್ಲಿ ನಿಮ್ಮ ಆಂಟರ್ಪ್ರಿನರ್ ಜರ್ನಿಯಲ್ಲಿ ಒಂದು ಕ್ವಿಕ್ ಕ್ವಶನ್, ನೀವು EVL ವರ್ಕ್ ಮಾಡ್ತಾ ಇರಬೇಕಾದ್ರೇ ಬಿಟ್ಬಿಟ್ಟು ಆನ್ಲೈನ್ ಫಾರ್ಮಸಿ ಶುರು ಮಾಡಿದ್ರೆ ಅಂತ ಹೇಳಿದ್ರಿ. ಈಗ ನೀವು EVLೇ ಮಾಡ್ತಾ ಇದ್ದೀರಾ. ಸೊ ಯಾರಾದರೂ ಎಲ್ರಿಗೂ ಏನಾದರೂ ಸ್ವಂತ ಏನಾದರೂ ಮಾಡಬೇಕು ಅನ್ನೋದಿರುತ್ತೆ. ತಮಗೆ ಗೊತ್ತಿರುವ ಫೀಲ್ಡಲ್ಲಿ ಏನಾದರೂ ಮಾಡೋದು ಈಸ್ ಬೆಟರ್ ದ್ಯಾನ್ ಗೊತ್ತಿಲ್ಲದೆ ಇರೋ ಫೀಲ್ಡ್ಗೆ ಹೋಗ್ಬಿಟ್ಟು. 100% ಕಿರಣ್. ಐ ಮೀನ್ ದೇರ್ ಆರ್ ಎಕ್ಸೆಪ್ಷನ್ ಕೇಸಸ್, ರೈಟ್? ನೀವು ಈಗ ನಾನೇ ನಿಮ್ಮ ಹತ್ರ ಕಿರಣ್ ನನಗೊಂದು ಚೂರು ಕ್ಯಾಪಿಟಲ್ ಬೇಕು, ಒಂದು ಏಂಜಲ್ ರೌಂಡ್ ಮಾಡಿ ಅಂದರೆ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ಸಿ ಇಸ್ ಓಕೆ ಫೌಂಡರ್ ಮಾರ್ಕೆಟ್ ಫಿಟ್ ಏನು ಅಂತ. ಸೊ ಏನು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮ್ಗೆ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಅದು 1 ವರ್ಷ ಇರ್ಬೋದು ಅಥವಾ 10 ವರ್ಷ ಇರ್ಬೋದು. ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅನ್ನೋನ್ ಚಾಲೆಂಜಸ್ ತುಂಬ ಇರುತ್ತೆ. ಸೊ ನಿಮ್ಗೆ ಅದು ಇಲ್ಲ ಸೊ ಇಲ್ಲಾಂದ್ರೆ ನೀವು ಅಟ್ಲೀಸ್ಟ್ ಆ ಫೀಲ್ಡಲ್ಲಿ ಇರೋ ಜನಗಳ ಕೋಹೋಟಲ್ಲಿ ನೀವು ಇರಬೇಕು. ಸೊ ಅವಾಗ ಏನಂತಂದ್ರೆ ಲೈಫ್ ಬಿಕಮ್ಸ್ ಮಚ್ ಈಸಿಯರ್. ಸೊ ಇದು ಆ್ಯಂಡ್ ಇನ್ನೊಂದೇನಾಗುತ್ತೆ, ನೇಚರ್ ಆಫ್ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ ಇಫ್ ಯು ಲುಕ್ ಅಟ್ AI ಆ್ಯಂಡ್ ಬಿಯಾಂಡ್ AI, ದಿಸ್ ವೆರಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಹೂ ಹ್ಯಾವ್ ಆಕ್ಸೆಸ್ ಟು ದಟ್. ಇಂಥದ್ದನ್ನು ನೀವು ಮಾಡ್ತೀನಿ ಅಂದಾಗ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ದ ವೆರಿ ಇಂಡಸ್ಟ್ರಿ ಈಸ್ ನ್ಯೂ. So the industry is getting figuring out, so you will go with the flow. But when you want to disrupt an organized industry, so founders to domain experience matters a lot. Right. It will become extremely hard. You will make decisions that would completely derail the business. Right. So adu relevant experience iದ್ರೆ it's always better. Right. ಸೊ ನೀವು ಡಿಸ್ರಪ್ಷನ್ ಬಗ್ಗೆ ಮಾತಾಡಿದಾಗ ನಂಗೆ ಅನಿಸ್ತು, ಈಗ EV ಟ್ರ್ಯಾಕ್ಟರ್ ಮಾಡೋಕೆ ಹೊರಟ್ರಿ. ಟ್ರ್ಯಾಕ್ಟರ್ ಫೀಲ್ಡಲ್ಲಿ ಡಿಸ್ರಪ್ಷನ್ ಏನಪ್ಪ ಅಂದ್ರೆ, ಓಕೆ ಡೀಸೆಲ್ ಟ್ರ್ಯಾಕ್ಟರ್ಸ್ ಆಲ್ರೆಡಿ ನಡೀತಾ ಇದೆ. EVಲಿ ಏನಾದ್ರು ತೊಗೊಂಬಂದ್ರೆ ಫಸ್ಟ್ ಥಿಂಗ್ ಐ ಥಿಂಕ್ ಪ್ರೈಸ್ ಪ್ಯಾರಿಟಿ ಬಂದ್ಬಿಡ್ಬೇಕು. ಡೀಸೆಲ್ಗೆ ಎಷ್ಟು ಖರ್ಚು ಮಾಡ್ತಿರೋ ಇದು EV ತೊಗೊಂಡ್ರೆ ಅದು ಅಷ್ಟೇ ಖರ್ಚಾಗುತ್ತೆ ಅನ್ನೋ ಥರದ್ದು ಒಂದು ಪ್ಯಾರಿಟಿ ತರಬೇಕಾಗಿತ್ತು. ಸೊ ಅದನ್ನು ನೀವು ಅಚೀವ್ ಮಾಡಿದ್ರಿ ಕೂಡ. ಸೊ ಆ ಜರ್ನಿ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸೊ ನಾವು ವಸಂತ್ ಏನಾಯ್ತು ಅಂತಂದರೆ ಈ ಡಿಪ್ಸ್ಟಿಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ಅವಾಗ ಏನಂದರೆ ನಾವೊಂದು 500-600 ರೈತರ ಜೊತೆ ಮಾತಾಡಿದ್ವಿ ಇನಿಷಿಯಲ್ ಡೇಸಲ್ಲಿ. ಸೊ ನಮ್ದೊಂದು 2 ಥಾಟ್ ಪ್ರೋಸೆಸ್, ಮೇ ಬಿ ಯು ಕ್ಯಾನ್ ಕಾಲ್ ಇಟ್ ಓಲ್ಡ್ ಸ್ಕೂಲ್. ನಮ್ಗೇನಂದರೆ ಫಸ್ಟು ಯಾರು ಯೂಸ್ ಮಾಡ್ತಾರೆ ಅವ್ರ ಹತ್ರ ಫಸ್ಟ್ ಮಾತಾಡಬೇಕು.
ಸೊ ಅವ್ರಿಗೆ ಏನು ಪ್ರಾಬ್ಲಮ್ಸು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಥಿಂಗ್ ಏನಂತಂದರೆ, ನಾವು ಬಿಲ್ಡ್ ಮಾಡಿರೋ ಪ್ರಾಡಕ್ಟ್ನ ತಗೊಳ್ಳಿ ಅನ್ನೋ ಥರ ಅಪ್ರೋಚ್ ಮಾಡಬಹುದು. ಸೊ ನಾವು ಫಸ್ಟ್ ಆರ್ಡರ್ಸ್ ತೊಗೊಂಡು ಬಂದು ಆಮೇಲಿಂದ ಬಿಲ್ಡ್ ಮಾಡಬೇಕು. ಸೊ ದ್ಯಾಟ್ ವಾಸ್ ಅವರ್ ಥಾಟ್ ಪ್ರೊಸೆಸ್. ಸೊ ನಾವು ಈ 500-600 ಜನ ಫಾರ್ಮರ್ಸು ಮತ್ತು ವಿ ಕಾಲ್ ಇಟ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, FPOs ಅಂತೀವಲ್ವ. ಸೊ FPOನವ್ರ ಜೊತೆ ಎಲ್ಲ ಸುಮಾರು ಚರ್ಚೆ ಮಾಡಿದ್ವಿ. ಅದು ಮಾಡಿದಾಗ ಮೂರು ಥಿಂಗ್ಸ್ ಕೇಮ್ ಅಪ್ ವಿಚ್ ಇಸ್ ಲೈಕ್ even today it is valid. Right? The first thing is ಎಲ್ಲ ರೈತರು across India, even East Africa, they were like, Guru, I understand the concept of running cost, total cost of ownership, ಅದೆಲ್ಲ ಕರೆಕ್ಟ್. ಬಟ್ ಈಗ ನೀವು ಹೋಂಡಾ ಆಕ್ಟಿವಾ ತೊಗೊಳಕ್ ಹೋಗ್ತೀರಾ, ಒಂದು 85,000 ನಿಮಗೆ ಪೆಟ್ರೋಲ್ ಹೋಂಡಾ ಆಕ್ಟಿವಾ ಸಿಗುತ್ತೆ. ಅದೇ ಏತರ್ ತೊಗೊಳಕ್ ಹೋಗ್ತೀರಾ 1.6 lakhs ಆಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ನೀವು ಬಸ್ಸಸ್ಸಲ್ಲೆಲ್ಲ ಆದರೆ 40 ಲಕ್ಷ ವರ್ಸಸ್ 1.8 crores ಡೀಸೆಲ್ ಟು EV. ರೈಟ್? ಸೊ ರೈತರಿಗೆ ಮತ್ತು FPOನವ್ರಿಗೆ ಇದಕ್ಕೆ ಸಖತ್ತಾಗಿ ಅರ್ಥ ಆಗಿತ್ತು. ಯಾಕೆಂದರೆ ಸಮ್ ಆಫ್ ದೆಮ್ ಆಲ್ಸೋ ಹ್ಯಾವ್ EV ಸ್ಕೂಟರ್ಸ್. ಸೊ ರನ್ನಿಂಗ್ ಕಾಸ್ಟ್ ಓಕೆ, ನೀ ಅಫ್ರಂಟ್ ಕಾಸ್ಟ್ ಏನಪ್ಪ ಮಾಡ್ತೀಯ ಹೇಳು. ನನಗೆ ಇವತ್ತೇ ನಾನು 2x ಅಥವಾ 3x ಅಫ್ರಂಟ್ ಕಾಸ್ಟ್ ಜಾಸ್ತಿ ಕೊಟ್ಬಿಟ್ಟು ಇದು 8 ಲಕ್ಷಕ್ಕೆ ಸಿಗ್ತಿದೆ ಅಂದರೆ ನಾನು 20 ಲಕ್ಷ ಕೊಟ್ಟು 27 HP ತೊಗೊಂಡು ನಾನು ತೊಗೊಳ್ಳಲ್ಲ, ಬೇಡ ನನಗೆ. ಸೊ ದಿಸ್ ವಾಸ್ ಅ ಬಿಗ್ಗೆಸ್ಟ್ ಬ್ಯಾರಿಯರ್ ಫಾರ್ ಎಂಟ್ರಿ. ನಮಗೆ ಒಂದು ಇನ್ಸೈಟ್ ಸಿಕ್ಕಿದ್ದು. ಎರಡನೇ ಇನ್ಸೈಟ್ ಏನು ಅಂದರೆ ಚಾರ್ಜಿಂಗ್ ಟೈಮ್. ಸೊ ಇವಾಗ ಇಲ್ಲಿ ಪಡ್ಲಿಂಗ್, ನಾನ್ ಪಡ್ಲಿಂಗ್ ಅಂತೀವಿ. ಪಡ್ಲಿಂಗ್ ಅಂದರೆ ಈಗ ರೈಸು, ವೀಟು, ಇದ್ರ ಕಲ್ಟಿವೇಷನ್ ಟೈಮು, ಇದು ಟೈಮ್ ಕ್ರಿಟಿಕಲ್ ಅಪ್ಲಿಕೇಶನ್ಸು. ಸೊ ಒಂದೊಂದ್ಸತಿ ರೈತರು 10 ಗಂಟೆ 12 ಗಂಟೆನೂ ಟ್ರ್ಯಾಕ್ಟರ್ನ ಯೂಸ್ ಮಾಡ್ತಾರೆ. ಅದು 15 ದಿನದಲ್ಲಿ ಅವ್ರು ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿಬಿಡ್ಬೇಕು. ಸೊ ನಾನ್ ಪಡ್ಲಿಂಗ್ ಅಂದರೆ ಈ ಹಾರ್ಟಿಕಲ್ಚರು, ವೈನರೀಸು ಇದೆಲ್ಲ. ಅಲ್ಲೇನಂದರೆ ನಿಮ್ಗೆ 4-4.5 ಗಂಟೆ ದಿನ ಯೂಸೇಜ್ ಅಷ್ಟೇ, ಅದ್ರ ಮೇಲೆ ಏನು ಯೂಸೇಜ್ ಇರಲ್ಲ. ಸೊ ನಾವೇನಂದರೆ ಓಕೆ, ಸೊ ಅಟ್ಲೀಸ್ಟ್ 7-8 ಗಂಟೆ ನೀವು ಒಂದು ಚಾರ್ಜಲ್ಲಿ ವೆಹಿಕಲ್ ನಡೆದ್ರೆ ಆ್ಯಂಡ್ ಕ್ವಿಕ್ಕಾಗಿ ಚಾರ್ಜ್ ಮಾಡಿಕೊಂಡ್ರೆ, ಸೊ ಅವ್ರ ಅಪ್ ಟೈಮ್ ಏನು ದಟ್ ಡಸಂಟ್ ಗೆಟ್ ಹ್ಯಾಂಪರ್ಡ್. ಅದೊಂದು ಸಿಕ್ಕಾಬಟ್ಟೆ ಇನ್ಸೈಟ್. ಥರ್ಡ್ ಇನ್ಸೈಟ್ ಇನ್ನೊಂದು ಏನು ಸಿಕ್ಕಿದ್ದು ಅಂದರೆ, even though it looks like people buy tractors, buying tractor is like buying private jet for farmers. Like it doesn't make economical sense. ಯಾಕೆಂದರೆ 30% ಯುಟಿಲೈಸೇಷನ್ ಇದೆ, ರೈಟ್? ಸೊ ನೀವು ನಮ್ಮ ಹತ್ರ ಒಂಚೂರು ಡಿಸ್ಪೋಸಬಲ್ ಇನ್ಕಮ್ ಇದೆ, ನಾವೇನು ಮಾಡ್ತೀವಿ, ಒಂದು 2-3 ಟ್ರ್ಯಾಕ್ಟರ್ ತೊಗೊಂಡು ಮಂಡ್ಯನಲ್ಲಿ, ಮೈಸೂರಿನಲ್ಲಿ ಇಟ್ಬಿಟ್ಟು ನಮ್ಮ ಯೂಸೇಜ್ಗೆ ಅಂತ ಇಟ್ಕೊಂಡಿರ್ತೀವಿ. ಅದ್ರದ್ದು ಯುಟಿಲೈಸೇಷನ್ ಜಾಸ್ತಿ ಮಾಡಲಿಕ್ಕೆ ಅಂತ ರೆಂಟಿಗೆ ಬಿಡ್ತೀವಿ. ಸೊ ಇದು ಫ್ರಾಗ್ಮೆಂಟೆಡ್ ರೆಂಟಲ್ ಮಾರ್ಕೆಟ್. ಬಟ್ 65% ಆಫ್ ಟ್ರ್ಯಾಕ್ಟರ್ಸ್ ಆರ್ ಆನ್ ರೆಂಟ್. ಸೊ ಇದೊಂದು ಕ್ವಿಕ್ ಇನ್ಸೈಟ್ ಸಿಕ್ತು. ಸೊ ನಾವೇನು ಮಾಡಿದ್ವಿ, ಸೊ ಈ ಇನ್ಸೈಟ್ಗೆ ವಾಪಸ್ ಬಂದು, ಸೊ ವೆನ್ ವಿ ಸ್ಟಾರ್ಟೆಡ್ ಡಿಸೈನಿಂಗ್, ಅಫ್ರಂಟ್ ಕಾಸ್ಟ್ ಇಸ್ ದ ಬಿಗ್ಗೆಸ್ಟ್ ಎಂಟ್ರಿ ಬ್ಯಾರಿಯರ್. ಸೊ ನಾವು ಪ್ರೈಸ್ ಪ್ಯಾರಿಟಿ ತರಲಿಲ್ಲ ಅಂತಂದರೆ ಟ್ರ್ಯಾಕ್ಟರ್ ಸೆಲ್ಲೇ ಆಗಲ್ಲ ಅಂತ. ಸೊ ಅದನ್ನು ಹೇಗೆ ತರಬೇಕು ಅಂತಂದರೆ ನಾವು ವೆಹಿಕಲ್ ಕಾಸ್ಟ್ ನೋಡಿದ್ವಿ, ಬಿಲ್ ಆಫ್ ಮೆಟೀರಿಯಲ್ ಅಂತೀವಿ, ಯಾವ ಪಾರ್ಟ್ಸಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ. ಸೊ ನೀವು ಫಸ್ಟ್ ಪ್ರಿನ್ಸಿಪಲ್ಸಲ್ಲಿ ಫುಲ್ ಡೀಪಲ್ಲಿ ನೋಡಿದ್ರೆ 50% ಆಫ್ ದ ವೆಹಿಕಲ್ ಕಾಸ್ಟ್ ಇಸ್ ಬ್ಯಾಟ್ರಿ. ಸೊ ನೀವು ಬ್ಯಾಟ್ರಿ ಪ್ರೈಸಸ್ ಕಮ್ಮಿ ಮಾಡದೆ ಹೊರತು ಟ್ರ್ಯಾಕ್ಟರ್ ಪ್ರೈಸ್ ಕಮ್ಮಿ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ನಾವು ಮೂನ್ ರೈಡರ್ ಇಸ್ ಅ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ. ಅಂದರೆ ನಾವೇ ಬ್ಯಾಟ್ರಿ ಬಿಲ್ಡ್ ಮಾಡ್ತೀವಿ, ನಮ್ಮದೇ ಪವರ್ ಎಲೆಕ್ಟ್ರಾನಿಕ್ಸ್ ಇದೆ, BMS, VCU, ಏನೇನು ಎಲೆಕ್ಟ್ರಾನಿಕ್ಸ್ ಇದೆ ಅರೌಂಡ್ MCU, ಎವ್ರಿಥಿಂಗ್ ಇಸ್ ಅವರ್ಸ್. ಮೋಟರ್ಸ್ ಇಸ್ ಡಿಸೈನ್ಡ್ ಆ್ಯಂಡ್ ಪರ್ಪಸ್ ಬಿಲ್ಟ್ ನಮ್ಮದೇ. ಸೊ ನೀವು ಜನರಿಕ್ ಮೋಟರ್ಸ್ ತೊಗೊಂಡ್ರೆ ಇಟ್ ಈಸ್ ಡಿಸೈನ್ಡ್ ಫಾರ್ ಸ್ಪೀಡ್. ಟ್ರ್ಯಾಕ್ಟರ್ಸ್ಗೆಲ್ಲ ಹೈ ಟಾರ್ಕ್ ಅಪ್ಲಿಕೇಶನ್ಸ್ ಬೇಕು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಸೈನ್ಡ್ ಫಾರ್ ಟ್ರ್ಯಾಕ್ಟರ್ಸ್. ಸೊ ಇದನ್ನೆಲ್ಲ ಮಾಡಿ ಬ್ಯಾಟ್ರಿನಲ್ಲಿ we reduced the price drastically. So we have a patent on what we call refrigerated battery packs, oil immersion cooled battery packs ಅಂತ. So all price reduction ಮಾಡಿದ್ದಕ್ಕೆ we were able to bring the price on par with the diesel tractors. ಇವತ್ತು ಒಂದು ಸಿಂಬಾ ನ್ಯೂ ಹಾಲೆಂಡ್ 27 ಹಾರ್ಸ್ ಪವರ್ ಒಂದು 8 ಲಕ್ಷ ಆಗುತ್ತೆ ನಿಮಗೆ ಅಂದರೆ, ನಮ್ಮದು 8 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಜಾನ್ ಡಿಯರ್ 75 ಹಾರ್ಸ್ ಪವರ್ 19 ಲಕ್ಷಕ್ಕೆ ಸಿಗುತ್ತೆ ನಿಮಗೆ 4-wheel ಡ್ರೈವ್ ಅಂದರೆ, ನಮ್ಮದು 19-20 ಲಕ್ಷಕ್ಕೆ ನಿಮಗೆ ಟ್ರ್ಯಾಕ್ಟರ್ ಸಿಗುತ್ತೆ. ಸೊ ವಿ ಆರ್ ಆನ್ ಪಾರ್ ವಿತ್. ಸೊ ಇಂಡಿಯಾದ ಕಾಂಪಿಟೇಟರ್ಸ್ ಯಾರು ಎಲೆಕ್ಟ್ರಿಕ್ ಇಂದ ಮಾಡಿಲ್ಲ. ಸೊ ಎಲೆಕ್ಟ್ರಿಕ್ ಈವನ್ ಗ್ಲೋಬಲ್ ಅವರು ಮಾಡಿಲ್ಲ ವಸಂತ್. ಸೊ ನಾವು ಒಂದು 3 ವಾರದ ಹಿಂದೆ ಹ್ಯಾನೋವರ್ ಅಲ್ಲಿ ಇದ್ವಿ, ಜರ್ಮನಿನಲ್ಲಿ. ಸೊ ಜಾನ್ ಡಿಯರ್ 75 ಹಾರ್ಸ್ ಪವರ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ನ ಶೋಕೇಸ್ ಮಾಡಿದ್ರು. ಸೊ ದೇ ಆರ್ ಟಾಕಿಂಗ್ ಅಬೌಟ್ €200,000, ಅಂದರೆ 2 ಕೋಟಿ ಆಯ್ತು. ಸೊ
ಆ ಕಾಸ್ಟು ಇದು ಇಟ್ ಡಸಂಟ್ ವರ್ಕ್. ಸೊ Right. ನೀವು ಅಟ್ಲೀಸ್ಟ್ ಬೇರೆ ದೇಶದಲ್ಲಿ ಡಿಸೈನ್ ಮಾಡಿ ಆ ಮಾರ್ಕೆಟಿಗೆ ಡಿಸೈನ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಟರ್ಸ್ನ ಇಂಡಿಯಾನಲ್ಲಿ ತೊಗೊಂಡು ಬಂದರೆ ಆ ಕಾಸ್ಟ್ ಯಾವತ್ತೂ ಮೀಟೇ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇಂಡಿಯನ್ ಕೌಂಟರ್ ಪಾರ್ಟ್ಸ್ ಹತ್ರನೂ ಇಲ್ಲ, ಗ್ಲೋಬಲ್ ಕೌಂಟರ್ ಪಾರ್ಟ್ಸ್ ಹತ್ರನೂ, ಲೆಗಸಿ ಪ್ಲೇಯರ್ಸ್ ಹತ್ರ ಇನ್ನೂ ಯಾರ ಹತ್ರನೂ ಇಲ್ಲ. ಸೊ Okay. ಸೊ ಮೂನ್ ರೈಡರ್ 100% ಫ್ರೂಗಲ್ ಇನೋವೇಷನ್ ಸ್ಟೋರಿ. ಇಟ್ ಸ್ಟಾರ್ಟೆಡ್ ಆಸ್ ಅ ಫ್ರೂಗಲ್ ಇನೋವೇಷನ್. ಯಾಕಂದ್ರೆ ಅವ್ರಿಗೆ ಎಷ್ಟೋ ವರ್ಷದಿಂದ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರು ಈವಿಗೆ ಬಂದಿಲ್ಲ ಇನ್ನು ಅಲ್ವಾ. ಸೊ ಕಿರಣ್, ಏನಾಗುತ್ತೆ ಅಂದರೆ ನೀವು ಇಫ್ ಯು ಲುಕ್ ಅಟ್ ಇಫ್ ಯು ಟೇಕ್ ಎ ಸ್ಟೆಪ್ ಬ್ಯಾಕ್ ಆ್ಯಂಡ್ ಲುಕ್ ಅಟ್ ಎರಡು ಥರ ಇದೆ. ಒಂದು ಸೊ primarily everyone develops a technology, right? Everything is circling around technology. Now, why are ನೀವು ಈ ಟೆಕ್ನಾಲಜಿನ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಲಾಟ್ ಆಫ್ ದ ಗ್ಲೋಬಲ್ ಪ್ಲೇಯರ್ಸ್ ಏನಂದರೆ ಟ್ರ್ಯಾಕ್ಟರ್ನ ಅಥವಾ ವೆಹಿಕಲ್ನ ಪ್ರೀಮಿಯಮೈಸ್ ಮಾಡಲಿಕ್ಕೆ ಟೆಕ್ನಾಲಜಿ ಡೆವಲಪ್ ಮಾಡ್ತಿದ್ದಾರೆ. ಕರೆಕ್ಟಾ? ನಾವು ಎಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಿರೋದು ಅಂದರೆ ನಾವು ಡೆವಲಪ್ ಮಾಡ್ತಿರೋ ಟೆಕ್ನಾಲಜಿ ಎಲ್ಲ ಕಾಸ್ಟ್ ರಿಡಕ್ಷನ್ ಮಾಡಲಿಕ್ಕೆ. ಸೊ ಇಂಡಿಯಾ ಇಸ್ ಅ ಪ್ರೈಮರಿ ಮಾರ್ಕೆಟ್, ಇದು ಕಾಸ್ಟ್ ಸೆನ್ಸಿಟಿವ್ ಮಾರ್ಕೆಟ್. ನಿಮ್ಮ ಆಬ್ಜೆಕ್ಟಿವ್ ಬೇರೆ, ಅವ್ರ ನಮ್ಮ ಆಬ್ಜೆಕ್ಟಿವ್ ಬೇರೆ, ಅವ್ರ ಆಬ್ಜೆಕ್ಟಿವ್ ಬೇರೆ. ಸೊ ಅವರು ಅಕಸ್ಮಾತ್ ಈ ಕಡೆ ಶಿಫ್ಟ್ ಮಾಡಿದ್ರು ಫೋಕಸ್ಸು, ಸೊ ನಾವು ಆಲ್ರೆಡಿ ಫರ್ದರ್ ಅಲಾಂಗ್ ದ ವೇ, ರೈಟ್? ಸೊ ನಾವು ಎವ್ರಿ 8 out of 10 rupees ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಅಟ್ ಅ ಸ್ಕೇಲ್ ದ ಪ್ರೈಸಸ್ ವಿಲ್ ಗೋ ಈವನ್ ಫರ್ದರ್ ಡೌನ್. ಸೊ ದಟ್ಸ್ ದ ಫಂಡಮೆಂಟಲ್ ಡಿಫ್ರೆನ್ಸ್. ಈ ಇವಿ ಇನೋವೇಷನ್ ಎಲ್ಲ ಹೇಳಿದ್ರಲ್ಲ ನೀವು, ಬ್ಯಾಟ್ರಿ ಎಲ್ಲ ಮಾಡಬೇಕಾದ್ರೆ ಹೈಬ್ರಿಡ್ನು ಕನ್ಸಿಡರ್ ಮಾಡಿದ್ರೆ ಒನ್ ಪಾಯಿಂಟ್ ಇನ್ ಟೈಮ್ ಯಾಕೆ ಆಗಬಾರ್ದು ಅನ್ನೋ ಥರ. ಯಾಕಂದರೆ ಟೊಯೋಟಾನಲ್ಲಿ ನಾವು ಪ್ರಯಸ್ ಬಿಲ್ಡ್ ಮಾಡಿದ್ವಿ. ಸೊ ಆ್ಯಂಡ್ ಗ್ಲೋಬಲಿ ಪ್ರಯಸ್ ವಾಸ್ ಅ ವೆಲ್ ರಿಸೀವ್ಡ್ ಪ್ರಾಡಕ್ಟ್. ಬಟ್ ಏನಾಗುತ್ತೆ ಅಂದರೆ ನಿಮಗೆ ಪ್ರೈಸ್ ಪ್ಯಾರಿಟಿ ಥರ ತೊಗೊಂಡ್ರೆ ಯು ವಿಲ್ ನೆವರ್ ಬಿ ಏಬಲ್ ಟು ಅಚೀವ್ ಅ ಪ್ರೈಸ್ ಪ್ಯಾರಿಟಿ. ಯಾಕೆಂದರೆ ನಿಮ್ಮ ಪೆಟ್ರೋಲ್ ಇಂಜಿನ್ ಇದ್ದೇ ಇದೆ, ಅದಕ್ಕೆ ಯು ಆರ್ ಮೇಟಿಂಗ್ ಅ ಮೋಟರ್, ಇಟ್ ಈಸ್ ಅನ್ ಅಡಿಷನಲ್ ಕಾಸ್ಟ್ ಆ್ಯಕ್ಚುಲಿ. ಸೊ ಇನ್ಸ್ಟೆಡ್ ಆಫ್ ರೆಡ್ಯೂಸಿಂಗ್ ದ ಕಾಸ್ಟ್. So ಇದನ್ನೆಲ್ಲ ಹೈಡ್ರೋಜನ್ನು, ಸೊ ವಿ ಲುಕ್ಡ್ ಇನ್ ಟು ಮೆನಿ ಥಿಂಗ್ಸ್, ರೈಟ್? ಸೊ ಬಟ್ ಐ ಥಿಂಕ್ ದ ಮೋಸ್ಟ್ ಆಪ್ಟಿಮಲ್ ಸೊಲ್ಯೂಷನ್ ಈಸ್ ದ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್. ಯಾಕೆಂದರೆ ಎಕನಾಮಿಕ್ಸ್ ಸಿಂಪ್ಲಿ ವರ್ಕ್ಸ್, ಕಿರಣ್. ಸೊ ನೀವು 1 ಎಕರೆ ಲ್ಯಾಂಡ್ ಅಂತ ತೊಗೊಂಡ್ರೆ 50 HP ತೊಗೊಳ್ಳಿ, ಡೀಸೆಲ್ ಟ್ರ್ಯಾಕ್ಟರ್ ತೊಗೊಂಡ್ರೆ 5 ರಿಂದ 6 ಲೀಟರ್ ಡೀಸೆಲ್ ಬೇಕು, ರೈಟ್? ಇವತ್ತಿನ ಡೀಸೆಲ್ ಪ್ರೈಸಸ್ಗೆ ಒಂದು 500 ರೂಪಾಯಿ ಖರ್ಚಾಗತ್ತೆ ನಿಮ್ಗೆ. ಅದಕ್ಕೆ 7 ರಿಂದ 8 ಯೂನಿಟಲ್ಲಿ ನಮ್ಮ 50 horse power ಟ್ರ್ಯಾಕ್ಟರ್ ನೀವು 1 ಎಕರೆ ಇದನ್ನು ಮಾಡ್ಬಿಡ್ಬೋದು. ನೀವು ಫಾರ್ಮಲ್ಲಿ ಚಾರ್ಜ್ ಮಾಡ್ಕೊಂಡ್ರೆ ಫ್ರೀ, ಕಮರ್ಷಿಯಲ್ ಚಾರ್ಜಿಂಗಲ್ಲಿ ಮಾಡ್ಕೊಂಡ್ರೆ 80 ರಿಂದ 90 ರೂಪಾಯಿ. ಸೊ 500 ರೂಪಾಯಲ್ಲಿ 80 ರೂಪಾಯಲ್ಲಿ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾಥ್. ಆನ್ ಟಾಪ್ ಆಫ್ ಇಟ್ ನೀವು ವೇರ್ ಆ್ಯಂಡ್ ಟೇರು, EMI ಎಲ್ಲ ಹಾಕೊಂಡ್ರೆ ಇಟ್ ಈಸ್ ಲೈಕ್ TCO ಅಂತ ಏನು ಹೇಳ್ತೀವಿ, ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್. ಸೊ ಯು ಆರ್ ಟಾಕಿಂಗ್ ಅಬೌಟ್ ಸಮ್ವೇರ್ 200 rupees ವರ್ಸಸ್ 1000 rupees. ಸೊ ಅಷ್ಟು ಎಕನಾಮಿಕ್ ಇದು ವರ್ಕೌಟ್ ಆಗುತ್ತೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸ್ ಅಲ್ಲಿ. ಸೊ ಆಪರೇಷನ್ ಕಾಸ್ಟ್ ಅಲ್ಲದೆ ಇವಿ ಕಾಸ್ಟ್ನ ಬೇರೆ ಬೆನಿಫಿಟ್ಗಳೇನು ಇವಿ ಟ್ರ್ಯಾಕ್ಟರ್ದು? ಇವಿಲಿ ಲೆಸರ್ ಮೂವಿಂಗ್ ಪಾರ್ಟ್ಸ್, ರೈಟ್? ಸೊ ನೀವು ಏನಪ್ಪ ಈಗ ಡೀಸೆಲ್ ಟ್ರ್ಯಾಕ್ಟರ್ ತೊಗೊಂಡ್ರೆ ಮೋಸ್ಟ್ ಇದು ಏನಂತಂದರೆ ಆಫ್ಟರ್ ಮಾರ್ಕೆಟ್ ಅಂದರೆ ಆಫ್ಟರ್ ಸೇಲ್ ಸರ್ವಿಸ್ ಕಾಂಪೊನೆಂಟ್, ಡೀಸೆಲ್ ಫಿಲ್ಟರ್ಸು, ಆಯಿಲ್ ಫಿಲ್ಟರ್ಸು ನೀವು ಚೇಂಜ್ ಮಾಡ್ತಾನೆ ಇರಬೇಕು, ರೈಟ್? ಅದ್ರ ನಾಯ್ಸ್ ವೈಬ್ರೇಷನ್ ಆ್ಯಂಡ್ ಹಾರ್ಶ್ನೆಸ್ ಅಂತೀವಲ್ಲ, ನೀವು ಡೀಸೆಲ್ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡ್ರೆ ಲಿಟ್ರಲಿ ನಿಮ್ಮ ಬಾಡಿ ಎಲ್ಲ ವೈಬ್ರೇಟ್ ಆಗುತ್ತೆ. ಯಾರಿಗೂ 3 ರಿಂದ 4 ಗಂಟೆ ಮೇಲೆ ಟ್ರ್ಯಾಕ್ಟರ್ ಎಲ್ಲ ಡ್ರೈವ್ ಮಾಡೋಕ್ಕೆ ಆಗಲ್ಲ, ಅಷ್ಟು ವೈಬ್ರೇಷನ್ಸು. ಸೊ ಇದು ಕಂಪ್ಲೀಟ್ಲಿ ಸ್ಮೂತ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸು. ಸೊ ಫಂಡಮೆಂಟಲ್ ಬೆನಿಫಿಟ್ ಏನಂದರೆ ನಿಮಗೆ ಕಂಪ್ಲೀಟ್ಲಿ ಕ್ಲೀನ್ ಎನರ್ಜಿ, ಪ್ಲಸ್ ಅಷ್ಟೊಂದು ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ಡ್ NVH. ಅದಲ್ಲದೆ ಎಕನಾಮಿಕಲ್ ಬೆನಿಫಿಟ್ಸ್ ಇದೆ. ಪ್ಲಸ್ ದೀಸ್ ಆರ್ ಸಾಫ್ಟ್ವೇರ್ ಡಿಫೈನ್ಡ್ ಪರ್ಪಸ್ ಬಿಲ್ಡ್ ಟ್ರ್ಯಾಕ್ಟರ್ಸು. ಸೊ ನೀವು ಹೆಂಗಂದರೆ ಓಟಾ ಮುಖಾಂತರ ಯು ಕ್ಯಾನ್ ಹ್ಯಾವ್ ದ ಸಾಫ್ಟ್ವೇರ್ ಅಪ್ಗ್ರೇಡ್ಸ್, ಆಲ್ ಆಫ್ ದ್ಯಾಟ್. ಸೊ ಆಮೇಲೆ ಇನ್ನೊಂದು ಏನಂದರೆ ಡೀಸೆಲ್ ಟ್ರ್ಯಾಕ್ಟರಲ್ಲಿ ಇನ್ನೊಂದು ಫಂಡಮೆಂಟಲ್ ಪ್ರಾಬ್ಲಮ್ ಏನಂದರೆ, ಈಗ ನೀವು ಹಾರ್ಸ್ ಪವರ್ಸ್ ನೋಡಿದ್ರೆ 40, 45, 50 ಈ ಥರ ಡಿಫ್ರೆಂಟ್ ಹಾರ್ಸ್ ಪವರ್. ಏನಕ್ಕೆ ಅಷ್ಟೊಂದು ಡಿಫ್ರೆಂಟ್ ಇದೆ? ನಿಮಗೆ ಡೀಸೆಲ್ ಇಂಜಿನ್ನು ಇಷ್ಟು RPM ಇಷ್ಟು ಟಾರ್ಕ್ ಜನರೇಟ್ ಮಾಡಲಿಕ್ಕೆ ಇಷ್ಟು ಸೈಜ್ ಆಫ್ ದ ಇಂಜಿನ್ ಬೇಕು ಆ RPMಗೆ, ರೈಟ್? ಸೊ ನೀವು ಅದಕ್ಕಿಂತ ಜಾಸ್ತಿ ಜನರೇಟ್ ಮಾಡಬೇಕು ಅಂದರೆ ಸೈಜ್ ಆಫ್ ದ ಇಂಜಿನ್ ಆಲ್ಸೋ ಬಿಕಮ್ಸ್ ಬಿಗರ್. ಸೊ ದಟ್ ಈಸ್ ವೈ ಯು ಹ್ಯಾವ್ ಡಿಫ್ರೆಂಟ್ ಫಾರ್ಮ್ ಫ್ಯಾಕ್ಟರ್. ಇಲ್ಲೇನಾಗುತ್ತೆ ಗೊತ್ತಾ, ನಾವು 27 HP ಅಂತ ಹೇಳ್ತೀವಿ, ಬಟ್ ಅದು 35-40 HP ಆಗುವಷ್ಟು ಕೆಲಸ ಇದೇ ಮಾಡುತ್ತೆ. ಯಾಕಂದರೆ ಫಂಡಮೆಂಟಲಿ ಎಲೆಕ್ಟ್ರಿಕ್ ಮೋಟರ್ಸ್ ಆರ್ ಬಿಲ್ಟ್ ಫಾರ್ ಹೈ ಟಾರ್ಕ್ ಅಪ್ಲಿಕೇಶನ್ಸ್. ಸೊ ಆ ಥರ. ಸೊ ನೀವು ಬೇರೆ ಫಾರ್ಮ್ ಫ್ಯಾಕ್ಟರ್ ಟ್ರ್ಯಾಕ್ಟರ್ಸೇ ಇಟ್ಕೊಳ್ಬೇಕಾಗಿಲ್ಲ ಫಂಡಮೆಂಟಲಿ. ಸೊ ಆ ಥರ.
0 RPM ಅಲ್ಲಿ ಹೈ ಟಾರ್ಕ್ ತರ ಬರುತ್ತಲ್ಲ. ಸೊ ಅಂದ್ರೆ ನಿಮಗೆ ಸೇಮ್ ಕಾಮನ್ ಮೋಟರ್. ಸೊ ನೀವು ಅದನ್ನ ಯುನೋ ಡಿಜಿಟಲಿ ಯು ಕ್ಯಾನ್ ಮ್ಯಾನೇಜ್. 1500 RPM ನೀವು ಸೆಟ್ ಮಾಡಿರ್ಬೇಕಾ ಅಥವಾ 2500. ಯಾಕಂದ್ರೆ ಒಂದು ಮೋಟರ್ ಲೆಟ್ಸ್ ಇಫ್ ಯು ಟೇಕ್ ಅ 60 ಕಿಲೋವಾಟ್ ಅವರ್ ಮೋಟರ್, ಈಗ ನೀವು ಅದನ್ನ ಹೆಲಿಕಾಪ್ಟರ್ಗೂ ಯೂಸ್ ಮಾಡ್ಬೋದು 9000 RPM ಅಲ್ಲಿ. ಓಕೆ. ರೈಟ್. ಸೊ ಅದನ್ನ ಟ್ರ್ಯಾಕ್ಟರ್ಗೂ ಇದು ಮಾಡ್ಬೋದು. ಬಟ್ ಒಂದು ಫ್ಲೆಕ್ಸಿಬಿಲಿಟಿ ನಿಮಗೆ ಮೋಟರ್ ಇದು ಕೊಡುತ್ತೆ. ಆ್ಯಂಡ್ ಆಲ್ ಆಫ್ ದ್ಯಾಟ್ ಇಸ್ ಕಂಟ್ರೋಲ್ ಥ್ರೂ ಪವರ್ ಎಲೆಕ್ಟ್ರಾನಿಕ್ಸ್. ಸೊ ನಾಳೆ ನಿಮಗೆ ಐ ಡೋಂಟ್ ನೋ ಮೇ ಬಿ 4-5 years ಡೌನ್ ದ ಲೈನ್, ಸೊ ನೀವು ಆ್ಯಪಲ್ಲಿ ಪ್ರಾಬಬ್ಲಿ something like pay 1,000 rupees extra and make it a 90 horsepower tractor ಅನ್ನೋ ಥರ. So you can, depending upon your usage patterns, whether you want to go for a higher horsepower or so that can be delivered. Okay. Right. So that is ಫ್ಲೆಕ್ಸಿಬಿಲಿಟಿ. yeah. ಸೊ ಈಗ ಟ್ರ್ಯಾಕ್ಟರ್ಸಲ್ಲಿ ಅಗ್ರಿಕಲ್ಚರ್ ಯೂಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತಾರೆ, ಮೇ ಬಿ ಸಮ್ ಅದರ್ ಇಂಡಸ್ಟ್ರಿಯಲ್ ಯೂಸ್ ಕೇಸ್ ಇರ್ಬೋದು. ಸೊ ಏನು ಸ್ಪ್ಲಿಟ್ ಇದೆ ಸಾಮಾನ್ಯವಾಗಿ ನೋಡಿದ್ರೆ? Biggest is the land preparation, which is agricultural use cases. Land preparation ನಲ್ಲೂ ಪ್ಲವಿಂಗು ಮತ್ತು ರೋಟೋವ್ಯಾಷನ್ ಅದೆಲ್ಲ ಏನಿದೆ, ದಟ್ ಈಸ್ ದ ಬಿಗ್ಗೆಸ್ಟ್. ಓಕೆ. ಅದಾದ್ಮೇಲಿಂದ ಹಾಲೇಜ್ ಅಪ್ಲಿಕೇಶನ್ಸ್ ಅಂತೀವಿ. ಇವಾಗ ಏನಂದರೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ವಿತಿನ್ 20 kilometer ರೇಡಿಯಸ್ ಏನಿದೆ. ಸೊ ನೀರು ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ನೀರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರನೇ ಆಗೋದು. ಕರೆಕ್ಟ್ ಅಲ್ವಾ? ಸೊ ಬ್ರಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಆಗ್ತವೆ, ಅದೆಲ್ಲ ಆಗುತ್ತೆ. ಏರ್ಪೋರ್ಟ್ ಅಪ್ಲಿಕೇಶನ್ಸ್ ನೋಡಿರ್ಬೋದು ನೀವು. ಎಷ್ಟೊಂದು ಕಡೆ ಏರ್ಪೋರ್ಟ್ಸಲ್ಲಿ ಟ್ರ್ಯಾಕ್ಟರ್ನ ನೀವು ಇದನ್ನ ಗ್ರೌಂಡ್ ಇದು ಮ್ಯಾನೇಜ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಡಿಫ್ರೆಂಟ್ ಅಪ್ಲಿಕೇಶನ್ಸು. ಮತ್ತು ಇನ್ನೊಂದು ಏನಂದರೆ, ನೀವು ಹೈಯರ್ ಹಾರ್ಸ್ ಪವರ್ ಟ್ರ್ಯಾಕ್ಟರ್ಸ್ ತೊಗೊಂಡ್ರೆ 50-75 ಹಾರ್ಸ್ ಪವರ್ ಟ್ರ್ಯಾಕ್ಟರ್ಸು, ಅದಕ್ಕೆ ಫ್ರಂಟ್ ಲೋಡರು ಮತ್ತು ಬ್ಯಾಕ್ ಲೋಡರ್ ಹಾಕಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ JCB. ರೈಟ್. ಸೊ ಸಮ್ ಆಫ್ ದ ವರ್ಕ್ ದಟ್ JCB ಡಸ್ our tractors can also do. In fact, we are piloting that with Reliance now, ಜಾನ್ವರಿಯಿಂದ. ಸೊ ಅವ್ರದ್ದು ಬಯೋಮಾಸ್ ಪ್ಲಾಂಟ್ಸ್ ಬರ್ತಾ ಇದೆ. ಸೊ ಆ ಬಯೋಮಾಸ್ ಪ್ಲಾಂಟ್ಸ್ಗೆ ಮುಂದೆ ಫ್ರಂಟ್ ಲೋಡರ್ ಯೂಸ್ ಮಾಡಿಕೊಂಡು 1 ton ಕೆಪಾಸಿಟಿನಲ್ಲಿ ಬೇಲ್ ಅಂತೀವಲ್ಲ ಅದು, ಸೊ ಅದನ್ನ ಲಿಫ್ಟ್ ಮಾಡಲಿಕ್ಕೆ, ಪ್ಲಾಂಟ್ ಆಪರೇಷನ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಸೊ ಮಲ್ಟಿಪಲ್ ಅಪ್ಲಿಕೇಶನ್ಸ್. ಓಕೆ, ಸೂಪರ್. ರೈಟ್. ಸೊ ಅಲ್ಲೊಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ ರಿಲಯಬಿಲಿಟಿ ಆಫ್ ಪವರ್ ಅಂತ ನೋಡಿದ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಫ್ಲಕ್ಚುಯೇಷನ್ಸ್ ಇದೆ ಅನ್ನೋದು ಒಂದು ಪಾರ್ಟು. ಬಟ್ ಈವನ್ ಇಫ್ ಅದರಲ್ಲೇ ಒಂದು ಚಾರ್ಜ್ ಮಾಡಿಕೊಂಡು ಅವರು ಗದ್ದೆಗೆ ಇಳಿಸಿದ್ಮೇಲೆ ಅಲ್ಲಿ ಸಡನ್ಲಿ ಏನೋ ಕೈ ಕೊಡ್ತು ಅಥವಾ ಪವರ್ ಖಾಲಿ ಆಯಿತು, ಬ್ಯಾಟ್ರಿ ಖಾಲಿ ಆಯಿತು ಅನ್ನೋದಾದರೆ ತಿರ್ಗಾ ಅದನ್ನ ಚಾರ್ಜ್ ಮಾಡೋದಕ್ಕೆ ಮತ್ತೆ ಅದು ಎಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಹಳ್ಳಿಗಳಲ್ಲಿ ಕ್ರಿಯೇಟ್ ಆಗಿಲ್ವಲ್ಲ. ಸೊ ಇದನ್ನ ಹೇಗೆ ಇಂಟರ್ಪ್ರೆಟ್ ಮಾಡ್ತೀರಾ? ರೈಟ್. ಸೊ ವಸಂತ್, ನೀವು ನೋಡಿದ್ರೆ ಮೋಸ್ಟ್ ಆಫ್ ದ ಫಾರ್ಮ್ಸ್ ಇನ್ ಇಂಡಿಯಾ ರೈಟ್ ಹ್ಯಾವ್ ಇರಿಗೇಷನ್ ಪಂಪ್ಸ್. ಓಕೆ. ನಿಮ್ಗೆ ಇರಿಗೇಷನ್ ಪಂಪ್ಸ್ ಬೇಕು ಅಂದರೆ 3-phase ಎಲೆಕ್ಟ್ರಿಸಿಟಿ ಬೇಕು. Right. ಸೊ ಎವ್ರಿ ಫಾರ್ಮ್ ಹ್ಯಾಸ್ ಅ 3-phase ಎಲೆಕ್ಟ್ರಿಸಿಟಿ ಮೋರ್ ಆರ್ ಲೆಸ್. Okay. ರೈಟ್. ಟಿಪಿಕ್ಲಿ ಯು ಕ್ಯಾನ್ ಚಾರ್ಜ್ ಇಟ್ ವಿತ್ ದಟ್. ರೈಟ್. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಎಷ್ಟೊತ್ತಲ್ಲಿ ಚಾರ್ಜ್ ಆಗುತ್ತೆ 3 phase ಅಲ್ಲಾದ್ರೆ? ಸೊ ನಮ್ಮದು ಇವಾಗ 3 ಥರ ಚಾರ್ಜಿಂಗ್ ಇದೆ. ಒಂದು ಓವರ್ ನೈಟ್ ಚಾರ್ಜಿಂಗು, ನೀವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಬೋದು. ಓಕೆ. ಎರಡನೇದು ನಾವು ಒಂದು ಪೋರ್ಟಬಲ್ ಚಾರ್ಜರ್ ಆಕ್ಸೆಸರಿ ಥರ ಕೊಡ್ತೀವಿ. ಅದರಲ್ಲಿ ನೀವು 2.5 ಗಂಟೆ ಒಳಗಡೆ ಪೂರ್ತಿ ಟ್ರ್ಯಾಕ್ಟರ್ ಚಾರ್ಜ್ ಮಾಡ್ಕೋಬೋದು. Okay. ಯಾವುದು 50 ಹಾರ್ಸ್ ಪವರ್ 75 ಹಾರ್ಸ್ ಪವರ್ 2.5 ಗಂಟೆನಲ್ಲಿ ಚಾರ್ಜ್ ಮಾಡ್ಕೋಬೋದು. ಈಗ ರ್ಯಾಪಿಡ್ ಚಾರ್ಜಿಂಗ್ ಫೀಚರ್ನ 75 ಹಾರ್ಸ್ ಪವರ್ಗೆ ತಂದಿದ್ದೀವಿ. ಅದರಲ್ಲಿ ಏನಂದರೆ, ನೀವು ನಿಯರ್ ಬೈ DC ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇದ್ದರೆ ಅಲ್ಲಿ ಹೋಗಿ CCS2 ಕನೆಕ್ಷನ್ ಮಾಡಿಕೊಂಡ್ರೆ 30 minutesಲ್ಲಿ ಚಾರ್ಜ್ ಮಾಡ್ಕೋಬೋದು ಫುಲ್ ಟ್ರ್ಯಾಕ್ಟರ್. ಓಕೆ. ಆ್ಯಂಡ್ ನೀವು ನೋಡ್ಬೋದು ಮೋಸ್ಟ್ ಆಫ್ ದ ಫಾರ್ಮ್ಸು ನೀವು ಹೈವೇ ಸುತ್ತಮುತ್ತ ಫಾರ್ಮ್ಸ್ ಇರ್ತವೆ. ಹೈವೇನಲ್ಲಿ ಪೆಟ್ರೋಲ್ ಬಂಕ್ಸ್ ಇದೆ. ಸೊ ಆಲ್ ದ ಪೆಟ್ರೋಲ್ ಬಂಕ್ಸ್ ಮೋರ್ ಆರ್ ಲೆಸ್ ಆರ್ ಗೋಯಿಂಗ್ ಟು ಹ್ಯಾವ್ DC ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್. ಸೊ ವಿತಿನ್ 5-7 kilometers ನಿಮ್ಗೆ DC ಫಾಸ್ಟ್ ಚಾರ್ಜರ್ಸ್ ಇವೆ. ಸೊ ನೀವು ಬಂದು ಚಾರ್ಜ್ ಮಾಡಿಕೊಂಡು, ಅಂದರೆ ಅಷ್ಟೊಂದು ಕ್ರಿಟಿಕಲ್ ಅಪ್ಲಿಕೇಶನ್ಸ್ ಇದೆ ಅಂದರೆ ಅದನ್ನು ಮಾಡ್ಕೋಬೋದು. ನಿಮ್ಮ ಎರಡನೇ ಪ್ರಶ್ನೆ ಏನಂದರೆ, ಫಾರ್ಮಿಗೆ ಹೋದಾಗ ಅಕಸ್ಮಾತ್ ಏನಾದ್ರು ತೊಂದರೆ. ಸೊ ಅಲ್ಲಿ ಏನಂದರೆ 2 ಥರ. ಒಂದು, ಅಕಸ್ಮಾತ್ ವೆಹಿಕಲ್ ಏನೋ ಇಶ್ಯೂ ಬಂತು, ಅದಕ್ಕೆ ನಿಂತಿದೆ. ಅದಕ್ಕೆ ಏನಂದರೆ ಯೂಶಲಿ ಟ್ರ್ಯಾಕ್ಟರ್ಸ್ನಲ್ಲಿ ಹೆಂಗೆ ಅಂದರೆ, ನಾವು ಕಾರ್ ಅಥವಾ 2-wheelerನ ಸರ್ವಿಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತೀವಲ್ಲ, ಆ ಪ್ರಾಕ್ಟೀಸ್ ಇಲ್ಲ ಟ್ರ್ಯಾಕ್ಟರ್ಸ್ನಲ್ಲಿ. ಟೆಕ್ನಿಷಿಯನ್ ಅಲ್ಲಿಗೆ ಹೋಗ್ತಾರೆ. ಸೊ ಎಲೆಕ್ಟ್ರಿಕ್ ಟ್ರ್ಯಾಕ್ಟರಲ್ಲೂ ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಏನಂದರೆ ಪ್ರಿವೆಂಟಿವ್ ಅಲರ್ಟ್ಸು. ಸೊ ನಾವು DOD ಅಂತ ಒಂದು ಕಾನ್ಸೆಪ್ಟ್ ಇದೆ, ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ. ಸೊ ಏನಂತಂದರೆ,
ರಿಸರ್ವ್ ಇದ್ದೇ ಇರುತ್ತೆ. ಹ್ಮ್. ಸೊ ಈಗ ನೀವು ಮೊಬೈಲ್ ಚಾರ್ಜಿಂಗ್ ತೊಗೊಂಡ್ರೆ, Right. ಸೊ ಈಗ ನೀವು ಫೋನ್ ಚಾರ್ಜ್ ಮಾಡ್ತೀರಾ 100% ಅಂತಿದೆ, ನಿಮಗೆ ಅದು 100%, ಬ್ಯಾಟ್ರಿಗೆ ಅದು 90%. ಸೊ ಅಂದರೆ ನೀವು ಆ್ಯಕ್ಚುಲಿ ಆ ರಿಸರ್ವ್ ನಿಮಗೆ ಕಾಣಿಸೋದೇ ಇಲ್ಲ, ರೈಟ್? ಸೊ ಇಫ್ ಇಟ್ ಇಸ್ ಅ ಕ್ರಿಟಿಕಲ್ ಸಿಚುವೇಶನ್ ಯು ಕ್ಯಾನ್ ಆಲ್ವೇಸ್ ಕಾಲ್ ಅಸ್ ಬ್ಯಾಕ್ ಟು ದ ಕಾಲ್ ಸೆಂಟರ್. ಆ ಏನು ರಿಸರ್ವ್ ಇದೆ ಅದನ್ನು ಓಪನ್ ಮಾಡ್ಬೋದು ನಾವು, Okay. ಓವರ್ ದ ಏರ್. ಸೊ ಅದನ್ನ ನೀವು ಇದು ಮಾಡ್ಕೊ. ಆ್ಯಂಡ್ ನಾವು ಏನಂದರೆ ಪ್ರತಿ ತಿಂಗಳು ನಮ್ಮದೊಂದು ಅಭ್ಯಾಸ ಇದೆ. ಏನಂದರೆ ನಮ್ಮ ಬ್ಯಾಂಗ್ಳೂರ್ ಫೆಸಿಲಿಟಿನಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸು ಫಾರ್ಮರ್ಸ್ನೆಲ್ಲ ಕರೆಸ್ತಾ ಇರ್ತೀವಿ ಫೀಡ್ಬ್ಯಾಕ್ ತೊಗೊಳ್ಳಿಕ್ಕೆ. ಒಂದು ಒಳ್ಳೆ ಫೀಡ್ಬ್ಯಾಕ್ ಬಂತು. ಏನಂದರೆ, ಸರ್ ನೀವು ಯಾಕೆ ಒಂದು ಪವರ್ ಬ್ಯಾಂಕ್ ಥರ ಮಾಡ್ಬಿಟ್ಟು ಕೊಡಬಾರ್ದು? ಸೊ ನಾವು ಅದನ್ನು ಟ್ರ್ಯಾಕ್ಟರ್ ಜೊತೆ ತೊಗೊಂಡು ಹೋಗಿರ್ತೀವಿ. ಅಕಸ್ಮಾತ್ ನಾವು ಏನೋ ಮಿಸ್ ಮಾಡ್ಕೊಂಡ್ಬಿಟ್ವಿ ಅಲರ್ಟ್ಸ್ ಎಲ್ಲ, ಸೊ ನಾವು ಅಲ್ಲೇ ಚಾರ್ಜ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಇನ್ಫ್ಯಾಕ್ಟ್ ನಾವು ಒಂದು ಪವರ್ ಬ್ಯಾಂಕು ಡೆವಲಪ್ ಮಾಡ್ತಾ ಇದೀವಿ. ಸೊ ಅಟ್ ಲೀಸ್ಟ್ ಇಟ್ ಕ್ಯಾನ್ ಬಿ ಪುಲ್ಡ್ ಔಟ್ ಆಫ್ ದ ಫಾರ್ಮ್. ಸೊ ಆ ಥರ ಮಾಡ್ಕೋಬೇಕು ಅಂತ. ಸೊ ಅನೂಪ್, ಮೂನ್ ರೈಡರ್ EV ಟ್ರ್ಯಾಕ್ಟರ್ ತಗೊಂಡ್ರೆ ಒಂದು ಟ್ರ್ಯಾಕ್ಟ್ರಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿರುತ್ತೆ, ಬೇರೆ ಬೇರೆ ಬಿಡಿ ಬಿಡಿಯಾದ ಭಾಗಗಳಿರುತ್ತಲ್ಲ, ಅದರಲ್ಲಿ ಯಾವುದು ನ್ಯೂ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಯಾವುದನ್ನ ಔಟ್ಸೋರ್ಸ್ ಮಾಡಿದ್ದೀರಾ? ಟೋಟಲ್ ಎಂಡ್ ಟು ಎಂಡ್ ಅಸೆಂಬ್ಲಿ ಲೈನ್ ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ. ಸೊ ಕಿರಣ್, ನೀವು ಹಿಸ್ಟಾರಿಕಲಿ ಲಾಸ್ಟ್ 50 years ತೊಗೊಂಡ್ರೆ ಟ್ರ್ಯಾಕ್ಟರ್ಸ್ ಹ್ಯಾಸನ್ ಚೇಂಜ್ಡ್, ಕರೆಕ್ಟ್ ಅಲ್ಲ? ಸೊ ಅದೇ ಥರ ಇದೆ. ಸೊ ಬಾನೆಟ್ ಚೇಂಜ್ ಮಾಡಿರ್ಬೋದು ಅಷ್ಟೇ ಬಿಟ್ಟರೆ, ಅದೇ ಕಿರ್ಲೋಸ್ಕರ್ ಇಂಜಿನು, ಅದೇ ಸ್ವರಾಜ್ ಇಂಜಿನು, ಆ ಸರ್. Some of the parts you don't have to change, like for example tires, rims, so those are mostly common. ಇದು ಸೊ ನಮಗೆ ಫಂಕ್ಷನಲ್ ಪಾರ್ಟ್ಸ್ ಏನೇನಿದೆ, ಕೋರು, ಸೊ ದಟ್ ಈಸ್ ಆಲ್ ಓನ್ಡ್ ಬೈ ಅಸ್ IP. ಏನು ಅಂತಂದರೆ ಮೇನ್ ಬ್ಯಾಟ್ರಿ ಪ್ಯಾಕು. ಸೊ ಬ್ಯಾಟ್ರಿನಲ್ಲಿ ಡಿಸೈನಿಂದ ಹಿಡಿದು ಥರ್ಮಲ್ಸು, IoT, BMS ಅಲ್ಲೂ ಮಾಸ್ಟರ್ ಸ್ಲೇವ್ BMS ಅಂತ ಹೇಳ್ತೀವಿ. ಸೊ ಅದು ಎಂಟೈರ್ ಸ್ಟ್ಯಾಕ್ ನಮ್ಮದೇ. ಅದರಲ್ಲಿ ಹಾರ್ಡ್ವೇರು ಪ್ಲಸ್ ಸಾಫ್ಟ್ವೇರು ಕಂಪ್ಲೀಟ್ಲಿ ನಾವು ನಮ್ಮ ಫೆಸಿಲಿಟಿನಲ್ಲೇ ಬಿಲ್ಡ್ ಮಾಡೋದು ಅದನ್ನು. ಅದಾದಮೇಲಿಂದ ಪವರ್ ಎಲೆಕ್ಟ್ರಾನಿಕ್ಸ್ ಏನು ಹೇಳ್ತೀವಿ, ಸೊ ಸ್ಮಾರ್ಟ್ VC ಅಂತೀವಿ ನಾವು, ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂತ. ಸೊ ಇದೆಲ್ಲ ಏನಂದರೆ ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ಸು. ಸೊ ಇವಾಗ ನೀವು ಆಕ್ಸಲರೇಟ್ ಮಾಡ್ತೀರಾ, ಸೊ ಆ ಥ್ರಾಟಲ್ ರೆಸ್ಪಾನ್ಸು ಇಟ್ ಗೋಸ್ ಥ್ರೂ ಕ್ಯಾನ್ ಕಮ್ಯುನಿಕೇಷನ್. ಸೊ ಆ ಪೂರ್ತಿ ಏನು ಡಿಜಿಟಲ್ ಫ್ಲೋ ಇದೆ, ಪ್ಲಸ್ VCU ಹಾರ್ಡ್ವೇರ್ ಡಿಸೈನ್, ಸಾಫ್ಟ್ವೇರ್ ಡಿಸೈನ್. ಸೊ ನಾವಿವಾಗ NVIDIA Jetson GPUs ಯೂಸ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ಸೊ ಟು ಮೇಕ್ ಇಟ್ ಮೋರ್ ಸ್ಮಾರ್ಟರ್. ಸೊ ಆ ಕಂಪ್ಲೀಟ್ ಡಿಸೈನು, ವೆಹಿಕಲ್ ಸಾಫ್ಟ್ವೇರು, ಪವರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ನಾವು ನಮ್ಮ ಇದರ ಫೆಸಿಲಿಟಿನಲ್ಲೇ ಬಿಲ್ಡ್ ಮಾಡ್ತೀವಿ. ಇಲ್ಲಿ ಬೆಂಗಳೂರಲ್ಲೇ. ವೆನ್ ಇಟ್ ಕಮ್ಸ್ ಟು ಮೋಟರ್ಸು, ಡಿಸೈನ್ ನಮ್ಮದು. ಬಟ್ ಏನಂದರೆ ಮೋಟರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಲೈಕ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಸೊ ವಿ ಪಾರ್ಟ್ನರ್ಡ್ ವಿತ್ ದೆಮ್. ಸೊ ಇದೇನಂದರೆ ರೆಡಿಲಿ ಅವೈಲಬಲ್ ಮೋಟರ್ಸ್ ಇಲ್ಲದೆ ಇರೋದ್ರಿಂದ, ಸೊ ನಾವು ಡಿಸೈನ್ ಮಾಡಿದ್ದೀವಿ, ಪ್ಲಸ್ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅದ್ರ ಮೇಲೆ. ಸೊ ನಮ್ಮ ಪಾರ್ಟ್ನರ್ ಅಂದರೆ ಸಪ್ಲೈಯರ್ಸ್ ಏನು ಹೇಳ್ತೀವಿ, ಅವರು ಅದನ್ನು ಬಿಲ್ಡ್ ಮಾಡಿ ಕೊಡ್ತಾರೆ. ಸೊ ಅದರ್ ದೆನ್ ದಟ್ ಇನ್ನೇನು ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಇದೆ, ಆದಷ್ಟು ನಾವು ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ ಕಾಮನ್ ವಿತ್ ದ ಡೀಸೆಲ್ ಟ್ರ್ಯಾಕ್ಟರ್ಸ್. ಏನಂದರೆ ಬಿಹೇವಿಯರಲ್ ಚೇಂಜಸ್ ಇರಬಾರ್ದು ಅಂತ. ನಾಳೆ ಏನೋ ಒಂದು ಬ್ರೇಕ್ ಪ್ಯಾಡ್ ಹೋಯಿತು ಅಂತಂದರೆ ನಾವೇ ಡಿಪೆಂಡೆನ್ಸಿ ಆಗಬಾರ್ದು, ನಾವೇ ಬಾಟಲ್ ನೆಕ್ ಆಗಬಾರ್ದು. ಸೊ ಅವ್ರಿಗೆ ಮಾರ್ಕೆಟ್ನಲ್ಲಿ ಸಿಗೋ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡಿಕೊಂಡು ಅವರು ಇದು ಮಾಡ್ಕೋಬೋದು. ಸೊ ನಾವೇನು ಮಾಡಿದ್ದೀವಿ, ನಮ್ಮ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಪಂಜಾಬಲ್ಲಿ. ಸೊ ದೇ ಆರ್ ಅ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ ಟ್ರೆಡಿಷ್ನಲಿ. ಸೊ 40 yearsಯಿಂದ ಟ್ರ್ಯಾಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಅವ್ರ ಜೊತೆ ಪಾರ್ಟ್ನರ್ ಮಾಡ್ಕೊಂಡಿದ್ದೀವಿ. ಸೊ ಏನಂದರೆ ಆದಷ್ಟು ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಅಂತ ಏನಿದೆ ಅದನ್ನೆಲ್ಲ ಕಾಮನೈಸ್ ಮಾಡಿಬಿಟ್ಟಿದ್ದೀವಿ. ಸೊ ಎನಿಥಿಂಗ್ ಟು ಡೂ ವಿತ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ದ ಬ್ರೈನ್ ಆಫ್ ದ ಟ್ರ್ಯಾಕ್ಟರ್. ಆಮೇಲೆ ನಮ್ಮದೊಂದು 7-inch ಡಿಜಿಟಲ್ ಕ್ಲಸ್ಟರ್ ಇದೆ. ಸೊ ಇಟ್ಸ್ ವೆರಿ ಕಲರ್ಫುಲ್. ಇಟ್ ಗಿವ್ಸ್ ಯು ಆಲ್ ದ ಡೀಟೇಲ್ಸ್ ದಟ್ ಈಸ್ ನೀಡೆಡ್. ಮೂವಿಂಗ್ ಫಾರ್ವರ್ಡ್ ನಾವೇನಂದರೆ ಒಂದೊಂದು ಟ್ರ್ಯಾಕ್ಟ್ರಲ್ಲಿ ಒಂದೊಂದು ಕ್ಯಾಮ್ರಾ ಹಾಕ್ಬಿಟ್ಟು ಕಳಿಸ್ಬೇಕು ಅಂತ. ಸೊ ದಟ್ if it maps the farm, now we can give value added services to farmers. ಅಂದರೆ ನಿಮ್ಮ ಸಾಯಿಲ್ ಹೆಲ್ತ್ ಹೆಂಗಿದೆ, ಡಿಸೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೋದು, ಯಾವ ಲೆವೆಲಿಗೆ ಅಂದರೆ. ಸೊ ಬ್ಯಾಕ್ ಎಂಡಲ್ಲಿ ವಿ ಆರ್ ವರ್ಕಿಂಗ್ ಅ ಲಾಟ್ ಆನ್ ಇಮೇಜ್ ಅನಾಲಿಟಿಕ್ಸ್ ಅದೆಲ್ಲ. ಸೊ ಒಂದು ಪ್ಲಾಂಟ್ ಲೀಫು ಯಾವ ಕಡೆ ಬೆಂಡ್ ಆಗಿದೆ, ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಆ ಲೆವೆಲಿಗೂ ಡೀಟೇಲಿಂಗ್ ಹೋಗ್ಬೋದು. ಸೊ ಇದೆಲ್ಲ ವಿ ಆರ್ ಕಮಿಂಗ್ ಅಪ್ ವಿತ್. ಬಟ್ ಟು ಆನ್ಸರ್ ಟು ಯುವರ್ ಕ್ವೆಶನ್, ಫಂಡಮೆಂಟಲಿ ಎನಿಥಿಂಗ್ ಟು ಡೂ ವಿತ್ EV ಕಾಂಪೊನೆಂಟ್ಸ್, ಆಲ್ ಆಫ್ ದಟ್ ಈಸ್ ಆರ್ಸ್. ಆಸ್ ಮಚ್ ಆಸ್ ಪಾಸಿಬಲ್ ಈ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ನೆಲ್ಲ ಕಾಮನ್ ಇಟ್ಕೊಂಡಿದೆ. ಇದನ್ನು ಕೇಳಿದ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಈಗ ಕೃಷಿ ಕ್ಷೇತ್ರದಲ್ಲಿ ನೀವು ಟ್ರ್ಯಾಕ್ಟರ್ಗೆ EV ಸೊಲ್ಯೂಷನ್ ಕೊಡ್ತಿದ್ದೀರಾ, ಬಟ್ ಅದೆಷ್ಟೋ ಪ್ರಾಬ್ಲಮ್ಗಳಿದೆ ದಟ್ ಕ್ಯಾನ್ ಬಿ ಸಾಲ್ವ್ ಯೂಸಿಂಗ್ ಲೇಟೆಸ್ಟ್ ಟೆಕ್ನಾಲಜೀಸ್, ವೆದರ್ ಇಟ್ ಇಸ್ EV ಆರ್ AI ಎನಿಥಿಂಗ್ ಅಲ್ವಾ. ಯಾರೊಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನಾದರೂ ಪ್ರಾಡಕ್ಟ್ ಮಾಡಬೇಕಂತಿದ್ರೆ
ಅವ್ರ ತಲೆಯಲ್ಲಿ ಏನು ಬರುತ್ತೆ, ಓ ಅಯ್ಯೋ ಅದು ಅಷ್ಟು ಪ್ರಾಡಕ್ಟ್ ನಾನೇ ಹಿಂಗೆ ಮಾಡಲಿ, ಎಲ್ಲದೂ ನಾನೇ ಮಾಡಬೇಕಲ್ಲ ಅಂತ. ಸೊ ಅವ್ರು ಎಷ್ಟು ಪರ್ಸೆಂಟ್ ಅವ್ರು ಮಾಡಬೇಕಾಗುತ್ತೆ ಅಥವಾ ಎಷ್ಟನ್ನು ಅವ್ರು ಔಟ್ಸೋರ್ಸ್ ಮಾಡ್ಬೋದು, ಅದ್ರ ಬಗ್ಗೆ ಏನಾದ್ರು ಸಜೆಷನ್ ಕೊಡ್ಬೋದಾ? ಶೋರ್ ಕಿರಣ್, ಐ ಥಿಂಕ್ ಅದು ಆಲ್ಸೋ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೂ ಕನೆಕ್ಟ್ ಆಗಿರುತ್ತೆ. ಸೊ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಕ್ಯಾಪಿಟಲ್ ಕಮ್ಮಿ ಇತ್ತು. ಸೊ ನಾವೇನಂದರೆ ಅಲ್ಟಿಮೇಟ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾವೇನಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ has always been the traditional manufacturers' expertise. We don't want to compete with them on that. So instead we'll partner ಅಂತ. ಎನಿಥಿಂಗ್ ಟು ಡೂ ವಿತ್ ವೆಹಿಕಲ್ ಟೆಕ್ನಾಲಜಿ ವಿ ಆರ್ ಇದು ಅಂತ. ಸೊ ನೀವು ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರೂ ಸೊ ದೇರ್ ಈಸ್ ಕೊಲಾಬರೇಟಿವ್ ಆಪರ್ಚುನಿಟಿ, ದೇರ್ ಈಸ್ ಇದು. ಸೊ ನಮ್ದ್ರಲ್ಲಿ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ಅರೌಂಡ್ 45-48% ನಾವೇ ಸಾರ್ಟ್ ಆಫ್ ಇದು ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ರಿಮೈನಿಂಗ್ ಎಲ್ಲ ನಾವು ಔಟ್ಸೋರ್ಸ್ ಮಾಡ್ಕೊಂಡಂಗೆ. ಸೊ ಆ ಥರ. ಬಟ್ ಡಿಪೆಂಡಿಂಗ್ ಅಪಾನ್ ಸೆಕ್ಟರ್ಸ್ ಕಾಂಪ್ಲೆಕ್ಸಿಟಿ ವೇರಿ ಆಗುತ್ತೆ. ಬಟ್ ನನ್ನ ಪ್ರಕಾರ ಅಡ್ವೈಸ್ ಅಂತ ಏನಂದರೆ ಕೋರ್ ಕಾಂಪೊನೆಂಟ್ಸ್, ಈಗ ಇ ವಿ ಮಾಡ್ತೀನಿ ಅಂದರೆ ಕೋರ್ ಏನು, ಪವರ್ ಎಲೆಕ್ಟ್ರಾನಿಕ್ಸು, ಬ್ಯಾಟ್ರಿ, ಐ ಡೋಂಟ್ ಥಿಂಕ್ ಯು ಶುಡ್ ಔಟ್ಸೋರ್ಸ್ ದಟ್, ರೈಟ್? ಸೊ ಟು ಹ್ಯಾವ್ ಅ ಸೀಮ್ಲೆಸ್ ಇಂಟಿಗ್ರೇಷನ್. ನಿಮ್ಮ ಹಾರ್ಟ್ ಅದು ನಿಮ್ಮ ಹಾರ್ಟ್ ಅದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಟೊಯೋಟಾ ಎಲ್ಲ ತೊಗೊಂಡ್ರೆ ಇಂಜಿನ್ ಎಲ್ಲ ಅವ್ರದ್ದೇ ತಾನೆ. ಸೊ ಇಂಜಿನ್ ಈಸ್ ದ ಕೋರ್ ಆಫ್ ದ ಕಾರ್. ಸೊ ದೇ ಡೋಂಟ್ ಔಟ್ಸೋರ್ಸ್ ದಟ್, ರೈಟ್? ಸೊ I think it's important to identify what is the core for your business and ಆದಷ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅದ್ರ ಮೇಲೆ ಕೇಪಬಿಲಿಟೀಸ್ ಬಿಲ್ಡ್ ಮಾಡ್ಕೊತಾ ಹೋಗ್ಬೇಕು. ಉಳಿದಿದ್ದು ಔಟ್ಸೋರ್ಸ್ ಮಾಡಿ. ಆಸಮ್ ಸರ್. ಹಾಗೆ ಒಂದು ಸ್ವಲ್ಪ ಐ ಥಿಂಕ್ ಇತ್ತೀಚೆಗೆ ಮೂನ್ ರೈಡರ್ ಒಂದು ಒಳ್ಳೆ ಫಂಡಿಂಗ್ ತಗೊಂತು ಅಂತ ನೋಡಿದ್ವಿ, $6 million ಅನ್ಸುತ್ತೆ. ಸೊ ಈಗ ಡೀಪ್ ಟೆಕ್ ಅಂತ ತಗೊಂಡ್ರೆ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಇದೆ, ಏನಪ್ಪ ಅಂದರೆ ಇಂಡಿಯಾದಲ್ಲಿ ಏನೋ ಡೀಪ್ ಟೆಕ್ ಮಾಡ್ತಾ ಇದ್ರೆ ವಿ ಸಿಸ್ ಅಷ್ಟು ಎನ್ಕರೇಜಿಂಗ್ ಇಲ್ಲ. ಯಾಕೆಂದರೆ ಡೀಪ್ ಟೆಕ್ ಹಾರ್ಡ್ವೇರ್ ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಇದೆ, R&Dಗೆ ತುಂಬ ಟೈಮ್ ಬೇಕು, ಪ್ರೊಡಕ್ಟೈಸ್ ಮಾಡೋಕ್ಕೆ ಕಷ್ಟ ಇದೆ, ಮೂವಿಂಗ್ ಪಾರ್ಟ್ಸ್ ತುಂಬ ಇದೆ, ಹಾಗೆಲ್ಲ. ಬಟ್ ಐ ಥಿಂಕ್ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ನಿಮ್ಮ ಒಂದು ಫಂಡಿಂಗ್ ಜರ್ನಿ ಹೇಳಿ ಸರ್. ನಮ್ಗೆ ಇವಾಗ ಫಸ್ಟ್ ರೌಂಡ್ ಫಂಡಿಂಗ್ ಏನು ತೊಗೊಂಡ್ರಿ, ಇವಾಗ ಏನು ತೊಗೊಂಡ್ರಿ, ಇನ್ವೆಸ್ಟರ್ಸ್ ಏನು ನೋಡಿದ್ರು, ಪಿಚ್ ಡೆಕ್ಕಲ್ಲಿ ಏನಿತ್ತು? ಸೊ ನಮ್ಮದು ಒಂದು ಫಂಡಮೆಂಟಲ್ ಅಪ್ರೋಚ್ ಹ್ಯಾಸ್ ಆಲ್ವೇಸ್ ಬೀನ್ ವಸಂತ್, ನನ್ ಆಫ್ ದ ಇನ್ವೆಸ್ಟರ್ಸ್ ಆನ್ ದ ಕ್ಯಾಪ್ ಟೇಬಲ್ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿಲ್ಲ. ಇಟ್ ಈಸ್ ಆಲ್ ಇನ್ಬೌಂಡ್ ಇಂಟ್ರೆಸ್ಟ್. ಓಕೆ. ಸೊ ದಟ್ ವೇ ವಿ ಆರ್ ವೆರಿ ಫಾರ್ಚುನೇಟ್. ಸೊ ನಿಮ್ಗೊಂದು ಕೆಲವು ಇದನ್ನ ಹೇಳ್ತೀನಿ. ಸೊ ನಾನು ರವಿ ಒಂದು 50 ಲಕ್ಷ ನಾವೇ ದುಡ್ಡು ಹಾಕಿ ಫಸ್ಟ್ ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ಯಾರಿಗೂ ಗೊತ್ತೇ ಇರಲಿಲ್ಲ ಈ ಥರ ಒಂದು ಮೂನ್ ರೈಡರ್ ಕಂಪ್ನಿ ಇದೆ. ವಿ ವರ್ ಇನ್ ಸ್ಟೆಲ್ತ್ ಕಂಪ್ಲೀಟ್ಲಿ. ಇಲ್ಲೇ ಪೀಣ್ಯಾನಲ್ಲಿ ಒಂದು 1,000 square feet ಜಾಗ, ಒಂದು ಗರಾಜು, ಅದು ರವಿ ಫ್ರೆಂಡ್. ಸೊ ಅವ್ರು ತೊಗೊಳ್ರಪ್ಪ ಹೋಗ್ಲಿ ಒಂದು 10,000 ರೆಂಟ್ಗೆ ಅಂತ ಕೊಟ್ಟಿದ್ವಿ. ಸೊ ಅಲ್ಲಿ ಕೂತ್ಕೊಂಡು ನಾವು ಫಸ್ಟ್ ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ನಾವು ಬಿಲ್ಡ್ ಮಾಡಿದ್ಮೇಲೆ ನಾವು ಕಸ್ಟಮರ್ ಟ್ರಯಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಆವಾಗ ಇದು ಹೆಂಗೆ ಪೂರ್ತಿ ಫಂಡಿಂಗ್ ಜರ್ನಿ ಶುರುವಾಗಿತ್ತು ಅಂದರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ದುಡ್ಡು ತೊಗೋತಾ ಇದ್ವಿ ನಾವು. ಸೊ ನಾವು ಫಸ್ಟ್ ಒಂದು ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ, ನಾವು ಈಸ್ಟ್ ಆಫ್ರಿಕಾನಲ್ಲಿ ನಮ್ಮದೊಬ್ಬರು ಪಾರ್ಟ್ನರು ಹಲೋ ಟ್ರ್ಯಾಕ್ಟರ್ ಅಂತ. ಸೊ ಅವರು ನಮ್ಮ ಹತ್ರ ಒಂದು 3,000 ಟ್ರ್ಯಾಕ್ಟರ್ ಇವಾಗ ಕೊಂಡ್ಕೊತಾರೆ. ಸೊ ಅವ್ರು ಏನಂದರೆ 75 horsepower. ಸೊ ಅವ್ರ ಜೊತೆ ಒಂದು MOU ಮಾಡ್ಕೊಂಡ್ವಿ ನಾವು. ಓಕೆ, ಓವರ್ ದ ಕೋರ್ಸ್ ಆಫ್ ನೆಕ್ಸ್ಟ್ 3 years ನಾವು 3,500 ಟ್ರ್ಯಾಕ್ಟರ್ ಇದು ಮಾಡ್ತೀವಿ. ಅವ್ರಿಗೆ ಈ ಪ್ರೋಟೋಟೈಪ್ ತೋರಿಸಿದ್ವಿ. ವಿ ಕೇಮ್ ಬ್ಯಾಕ್, ವಿ ವರ್ಕ್ಡ್ ಆನ್ ಇಟ್. ಸೊ ಅದು ವರ್ಕ್ ಮಾಡುವಾಗ ಸತೀಶ್ ಗ್ರಾಮ್ ಪುರೋಹಿತ್ ಅಂತ ಇವರು ಕಾಗ್ನಿಕ್ವೆಸ್ಟ್ ಅಂತ ಒಂದು ಸ್ಟಾರ್ಟಪ್ ಇದೆ, AI ಸ್ಟಾರ್ಟಪ್. ಸೊ ಅವರು ಅದ್ರದ್ದು CEO, ಇಸ್ ಅ ಕೆರಿಯರ್ ಇನ್ಫೋಸಿಯನ್. ಸೊ ನನ್ನ ಫ್ಯಾಮಿಲಿ ಸರ್ಕಲಲ್ಲಿ ಪರಿಚಯ. ಸೊ ಅವ್ರು ನೋಡ್ಬಿಟ್ಟು ಅನೂಪ್, ನಾನು ಐ ವಾಂಟ್ ಟು ಬಿ ಅ ಏಂಜಲ್ ಇನ್ವೆಸ್ಟರ್ ಅಂತ. ಸೊ ಅದೇ ಥರ ಇನ್ನೊಬ್ರು ಅಭಿಜಿನ್ ರಾವ್ ಅಂತ, ಅವರು ಬ್ಯಾಟ್ರಿ ಬಗ್ಗೆ ಭಾಳ ಗೊತ್ತಿತ್ತು. ಸೊ ದೇ ಗೇವ್ ವಾಸ್ ಲೈಕ್ 25 lakh ಚೆಕ್. ಸೊ ದಟ್ ವಾಸ್ ದ ಫಸ್ಟ್ ಚೆಕ್. ಸೊ ನಾವೇನು ಮಾಡಿದ್ವಿ, ಇದನ್ನ ಇಟ್ಕೊಂಡು ನಾವು ಫುಲ್ಲಿ ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ ಏನು ಬಿಲ್ಡ್ ಮಾಡಿದ್ವಿ, ನೈರೋಬಿಗೆ ಶಿಪ್ ಮಾಡಿದ್ವಿ. ಆ ಶಿಪ್ಪಿಂಗ್ ಟೈಮಲ್ಲಿ ಸುಮಾರು ಬರ್ಡ್ were out. So I reached out to Abhishek Goel, ಟ್ರಾಕ್ಷನ್, ಆಮೇಲೆ ಟ್ರಾಕ್ಷನ್ ಫೌಂಡರು, ಇವರೆಲ್ಲ ನೆಟ್ವರ್ಕಲ್ಲಿ ಇದ್ರು. ಸೊ ಹಿಂಗೆ ರೀಚ್ ಔಟ್ ಮಾಡಿದಾಗ ಸೊ ದೇ ಆಲ್ ವಾಂಟೆಡ್ ಟು ಪಾರ್ಟ್ನರ್. ಸೊ ಹಾಗೆ ಏಂಜಲ್ ರೌಂಡ್ ಅಂತ 1 crore ಮಾಡಿದ್ವಿ. ಸೊ ಆ್ಯಂಡ್ ದೆನ್ ವಿ ಕಂಟಿನ್ಯೂ ಟು ಬಿಲ್ಡ್. ಸೊ ಇದೇನಿದು, ನಾವು ಒಂದು ವರ್ಲ್ಡ್ ಅಗ್ರಿಟೆಕ್ ಸಮಿಟ್ ಅಂತ ದುಬೈಯಲ್ಲಿ ಆಯಿತು. ಸೊ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ಆವಾಗ ಅಡ್ವಾಂಟೇಜ್ ಫೌಂಡರ್ಸ್ ಅಂತ, ಸೊ
ಅಡ್ವಾಂಟೇಜ್ ಯಾರು ಅಂದರೆ ಕುನಾಲ್ ಕಟ್ಟರ್ ಅಂತ, ಈಸ್ ದ ಮ್ಯಾನೇಜಿಂಗ್ ಪಾರ್ಟ್ನರ್ Okay. ಫಾರ್ ದ ಫಂಡ್, ಮೊಬಿಲಿಟಿ ಫೋಕಸ್ಡ್ ಫಂಡ್ ಇವರು. ಓಕೆ. ಸೊ ಜಗದೀಶ್ ಕಟ್ಟರ್ ಇದ್ರಲ್ಲ, ಮಾರುತಿ ಮಾರುತಿ. ಲೆಜೆಂಡರಿ CEO, ಸೊ ಅವ್ರ ಮಗ ಇರೋ. ಹೌದಾ? ಸೊ ಇವರು, ಐ ಗಾಟ್ ಅ ಕಾಲ್ ಫ್ರಮ್ ಒನ್ ಆಫ್ ಹಿಸ್ ಅದರ್ ಪಾರ್ಟ್ನರ್ಸ್, ರಿದೀಶ್ ಅಂತ. ಅನೂಪ್, ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಕ್ಯಾನ್ ವಿ ಕಮ್ ಅಂಡ್ ಪೇ ವಿಸಿಟ್ ಅಂತ. Right. ಕುನಾಲ್ ವಾಂಟ್ಸ್ ಟು ಕಮ್. ಹ್ಮ್. ನಾವು ಗುರು ಇಲ್ಲಿ 1,000 ಸ್ಕ್ವೇರ್ ಫೀಟ್ ಜಾಗದಲ್ಲಿದ್ದೀವಿ, ಅಲ್ಲಿ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ದು ಅಂದರೆ ಕಮೋಡು. ಇನ್ನೇನಕ್ಕೂ ಇನ್ವೆಸ್ಟ್ ಮಾಡಿರಲಿಲ್ಲ ಫಸಲಿ. ಅವ್ರನ್ನ ಹೆಂಗೆ ಹೋಸ್ಟ್ ಮಾಡೋದು ನಾವು? Anyway, ಬನ್ನಿ ಆಯಿತು. ಹ್ಮ್. ಸೊ ಅವ್ರು ಬಂದರು, ನೋಡಿದ್ರು. He has always been he was a founder of Carnation also, so he has built businesses. ಬಂದರು, ನೋಡಿದ್ರು, ನಾವು ಮೇ ಬಿ ಇದನ್ನೆಲ್ಲ ನೋಡಿ ಯಾರು ದುಡ್ಡು ಹಾಕ್ತಾರೆ. Right. ಸೊ ಈ ಟುಕ್ ದ ಟ್ರ್ಯಾಕ್ಟರ್ ಫಾರ್ ಅ ಸ್ಪಿನ್. ಓಡಿಸ್ಕೊಂಡು ಬಂದರು. ಈ ಸೆಡ್ ದಿಸ್ ಇಸ್ ಬ್ರಿಲಿಯಂಟ್. ಯಾಕೆ ಅಂದರೆ ನಮ್ಮದು ಪ್ರೈಸ್ ಪ್ಯಾರಿಟಿ ಪ್ಲಸ್ ನಮ್ಮ ಟೀಮ್ ನೋಡಿದ್ರು ಇದೆಲ್ಲ. ಈ ವಾಸ್ ಲೈಕ್, ಎಸ್, ಐ ವಾಂಟ್ ಟು ಇನ್ವೆಸ್ಟ್ ಅಂತ. ಸೊ ಅವ್ರು $1 million ಕಮಿಟ್ ಮಾಡಿದ್ರು. Okay. ಸೊ ಅವ್ರು $1 million ಕಮಿಟ್ ಮಾಡಿದ್ಮೇಲೆ ನಾವು ಇನ್ನೊಂದು ಸೋರ್ಸಿಂದ ನಮಗೆ ಮೈಸಿಲಿಯೋ, ಎಸೆನ್ಷಿಯಲಿ ಆಕ್ಸೆಲಾರ್, ವಿಚ್ ಈಸ್ ಕ್ರಿಸ್ ಗೋಪಾಲಕೃಷ್ಣನ್ ಆ್ಯಂಡ್ ಶಿಬುಲಾಲ್ಸ್ ಫಂಡ್ ಅಲ್ಲ, ಎಕ್ಸ್ ಇನ್ಫೋಸಿಸ್ ಫೌಂಡರ್ಸ್. ಸೊ ಅವ್ರ ಕಡೆ ಅವರು ರೀಚ್ ಔಟ್ ಮಾಡಿದ್ರು. ಸೊ ವಿ ಆಲ್ಸೋ ವಾಂಟ್ ಟು ಪಾರ್ಟ್ನರ್ ವಿತ್ ಯು. ಸೊ ಅವರು ಬಂದರು, ಸೇಮ್ ಥಿಂಗ್. ಆ್ಯಂಡ್ ಲಾಸ್ಟ್ November 2024 ನಮ್ಮದು ಸೀಡ್ ರೌಂಡು ಕ್ಲೋಸ್ ಮಾಡಿದ್ವಿ, $2.1 million. Okay. ಸೊ ಅದನ್ನ ಮಾಡಿ ನಾವೆಲ್ಲೂ ರೀಚ್ ಔಟೇ ಮಾಡಿಲ್ಲ. ಸೊ ವಿ ವರ್ ಲೈಕ್ ವರ್ಕಿಂಗ್ ಟೈರ್ಲೆಸ್ಲಿ ಟು ಮೇಕ್ ಶೋರ್ ದಟ್ ನಮ್ದು ಒಂದೇ ಮೈಲ್ ಸ್ಟೋನು, ಇದನ್ನೆಲ್ಲ ರೋಡ್ ರೆಡಿನೆಸ್ ಮಾಡಬೇಕು, ARI ಅಪ್ರೂವಲ್ಸ್ ತಗೋಬೇಕು ಅಂತ. ಸೊ ವಿ ವರ್ ಡೂಯಿಂಗ್ ದಟ್. ಮಹಾಕುಂಭ ಅಂತ ನಡೆಯುತ್ತಲ್ಲ ಡೆಲ್ಲಿನಲ್ಲಿ, ಸ್ಟಾರ್ಟ್ಅಪ್ Startup ಮಹಾಕುಂಭ. ಮಾಡ್ಕೊ. ಸೊ ಅಲ್ಲಿ ನಾವು ಈ ಸತಿ ನಮ್ಮ ಟ್ರ್ಯಾಕ್ಟರ್ನೆಲ್ಲ ಇಟ್ಟಿದ್ವಿ. ಇಟ್ ವಾಸ್ ಲೈಕ್ ಐ ಥಿಂಕ್ ಈ ಸರಳ ಏರೋಸ್ಪೇಸ್ನವ್ರು ಬಿಟ್ರೆ ನಮ್ಮದೇ ಟ್ರ್ಯಾಕ್ಟರ್, ಇಟ್ ವಾಸ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್ Okay. ಕ್ರೌಡ್. ಸೊ ಆ ಥರ ಇದ್ದಾಗ ಸೊ ಪೈ ಅವರು ರೀಚ್ ಔಟ್ ಮಾಡಿದ್ರು, ಪೈ ವೆಂಚರ್ಸ್. ಪೈ ವೆಂಚರ್ಸ್ ಇಸ್ ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಡೀಪ್ ಟೆಕ್ ಫಂಡ್ಸ್. Right. ಸೊ ಅವ್ರು ರೀಚ್ ಔಟ್ ಮಾಡಿದ್ರು. ಆ್ಯಂಡ್ ದೆನ್ ಅವರು ಫುಲ್ಲು ಡೀಪ್ ಟೆಕ್ ಅವರು ಸಿಕ್ಕಾಪಟ್ಟೆ ದೇ ವೆಂಟ್ ಇನ್ ಟು ಡಿಲಿಜೆನ್ಸ್ ಟು ಅಂಡರ್ಸ್ಟ್ಯಾಂಡ್ ಟೆಕ್ ಡಿಫ್ರೆನ್ಸಿಯೇಷನು ಎಲ್ಲನೂ. ಸೊ ಅದೆಲ್ಲ ಡಿಲಿಜೆನ್ಸ್ ಆದಮೇಲೆ ದೇ ಸೆಡ್ ವಿ ವಾಂಟ್ ಟು ಇನ್ವೆಸ್ಟ್. And both my existing investors wanted to participate. Okay. Mysilio and Advantage. And Singularity AMC is a growth stage fund also. So they wanted. Okay. So we stitched a $6 million round. So in total $8.1 million raise Is the ಮಾಡಿದ್ರು fund ಅವರು. total. Okay. Yeah. Super. ಏನು ಈ ವ್ಯಾಲ್ಯೂಯೇಷನ್ ಕಂಪನಿ? Valuation we have not been announcing anywhere, Vasant, but I think one thing that we all of us would see is that this business needs a lot of capital. ಇದು ಈಗ ನಾವು 100,000 ಟ್ರ್ಯಾಕ್ಟರಲ್ಲಿ ಆಗೋ ಮಾತಲ್ಲ, ರೈಟ್? ಸೊ ಇಂಡಿಯಾ ಸೆಲ್ಸ್ ಅಬೌಟ್ 1 million ಡೀಸೆಲ್ ಟ್ರ್ಯಾಕ್ಟರ್ಸ್, 10 ಲಕ್ಷ ಡೀಸೆಲ್ ಟ್ರ್ಯಾಕ್ಟರ್ಸ್ ಎಲ್ಲ In a year. ಇನ್ ಎ ಇಯರ್. ಸೊ ನೀವು 5%, 10% ಮಾರ್ಕೆಟ್ ಶೇರ್ ಎಲೆಕ್ಟ್ರಿಫೈ ಮಾಡಿದ್ರು, ಯು ಆರ್ ಟಾಕಿಂಗ್ ಅಬೌಟ್ ಬಿಗ್ ನಂಬರ್ಸ್, Yeah. ರೈಟ್? ಸೊ Okay. that is the journey. So ಹಾಗಾಗಿ ನಾವು we are looking at mostly this is also quite unique. So it's a happy problem, quite frankly. We had the flexibility to choose the investors we want to Right. work with. So Very ಹಾಗಾಗಿ rarely founder gets to do that. very rarely it Yeah. happens. So we are very, very blessed that way. ಬಟ್ ಇವರೆಲ್ಲ ಏನಂದ್ರೆ ಪೇಷಂಟ್ ಕ್ಯಾಪಿಟಲ್. ನೀವು ಅದನ್ನೇ ಡೀಪ್ ಟೆಕ್ಗೆ ಇದು ಅಂತಂದ್ರೆ, Right. ಏನಂದ್ರೆ ವಸಂತ್, ನಾವು ಡೀಪ್ ಟೆಕ್ ಮತ್ತೆ ವೆಂಚರ್ ಕ್ಯಾಪಿಟಲ್ ರೆಫರೆನ್ಸ್ ತಗೊಂಡಾಗ ಇದರ್ ವಿ ಟೇಕ್ ದ ರೆಫರೆನ್ಸ್ ಫ್ರಮ್ US ಆರ್ ಚೈನಾ, ರೈಟ್? ಸೊ US ಅಲ್ಲಿ 48,000 VC ಫಾರ್ಮ್ಸ್ ಇವೆ, ಚೈನಲ್ಲಿ 22,000 ಇದೆ, ಇಂಡಿಯಾನಲ್ಲಿ 1,500 ಇದೆ. ಸೊ ಆಬ್ವಿಯಸ್ಲಿ there is a limited capital, and then they are also answerable to limited partners. Right. Essentially they have to give the returns, so they can only prioritize a few things. So that is why deep tech ge iduvargu ashtu focus irilla. But if you look at now
ನಾವು ರೇಸ್ ಮಾಡುವಾಗ ವಿ ವರ್ ಲೈಕ್ ಆಗ್ರಿ, ಕ್ಯಾಪೆಕ್ಸ್ ಹೆವಿ, ಟ್ರ್ಯಾಕ್ಟರ್ಸು, ಯು ಆರ್ ಸೆಲ್ಲಿಂಗ್ ಇಟ್ ಟು ಫಾರ್ಮರ್ಸ್, ಎವ್ರಿಥಿಂಗ್ ವಾಸ್ ಅಗೇನ್ಸ್ಟ್ ರೈಟ್. ಸೊ ಇವಾಗ ಆಕ್ಚುಲಿ ಇಟ್ಸ್ ಗೆಟಿಂಗ್ ಮಚ್ ಬೆಟರ್. ಯಾಕೆಂದ್ರೆ ಮೇಡ್ ಇನ್ ಇಂಡಿಯಾ ಪುಷ್, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಸ್ ಅ ಥೀಸಸ್ ಏನಿದೆ, ಸೊ ಇಟ್ಸ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಕ್ಯಾಪಿಟಲ್. So I think if there is a good product, if the founding team is great, and if you're solving a large problem, capital is always available. You need not worry about pedigree. No, you don't have to. I mean, from an education standpoint, I don't have a IIT pedigree, right? yeah. So neither Ravi. So, Right. So ನೀವು JC ಇಲ್ಲ, ನಾನು ವಿದ್ಯಾವರ್ಧಕ. ರವಿ ಅವರು ಅವರು SDM ಅನ್ಸುತ್ತೆ. SDM ಧಾರವಾಡ. ಹಾ, ಓಕೆ, ಧಾರವಾಡ. ಸೂಪರ್ ಸೂಪರ್. ನೆಕ್ಸ್ಟ್ 12 to 24 ಮಂತ್ಸಲ್ಲಿ ಮೂನ್ ರೈಡರ್ದು ಏನು ಪ್ಲ್ಯಾನ್ಸ್? ಇಂಡಿಯಾ ಮಾರ್ಕೆಟ್ ಎಕ್ಸ್ಪೆಕ್ಟೇಟ್ ಮಾಡಿದ್ದೀವಿ, ರಾಜಸ್ಥಾನ್, ಕರ್ನಾಟಕ ಆ್ಯಂಡ್ ತೆಲಂಗಾಣ. ಸೊ ಇಟ್ ವುಡ್ ಬಿ ಮೋಸ್ಟ್ಲಿ ದೀಸ್ 3 ಫೋಕಸ್ಡ್ ಮಾರ್ಕೆಟ್ಸು. ಸೊ ನಾವು B2B ನೆಕ್ಸ್ಟ್ 24 ಮಂತ್ಸ್ ಏನಂದರೆ, ನಾವು ಡೀಲರ್ಶಿಪ್ಸ್ ಎಲ್ಲ ಓಪನ್ ಮಾಡಲ್ಲ. ಊಬರ್ ಫಾರ್ ಟ್ರ್ಯಾಕ್ಟರ್ ಮಾಡೆಲ್ಸ್ ಅಂತೀವಿ, ಅಂದರೆ ಲಾರ್ಜ್ ರೆಂಟಲ್ ಫ್ಲೀಟ್ ಓನರ್ಸ್ ಜೊತೆ ಆಲ್ರೆಡಿ ನಾವು ಎಕ್ಸ್ಕ್ಲೂಸಿವ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಓಕೆ. So we will start delivering tractors to them. So that is the first priority. Okay. Once there is a momentum in that, ಆಮೇಲಿಂದ ನಾವು ಡೀಲರ್ಶಿಪ್ಸ್ನ ಓಪನ್ ಮಾಡಿ, ಸೊ ಡೈರೆಕ್ಟ್ ಎಂಡ್ ಫಾರ್ಮರ್ಸಿಗೆ ಸೆಲ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಓಕೆ, ಸೂಪರ್. ಈಗ EV ವೆಹಿಕಲ್ ಬಂದಾಗ ಟ್ರ್ಯಾಕ್ಟರ್ ಸುತ್ತ ಅಲ್ಲ, ಮೊನ್ನೆ ಒಂದು ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ ಇತ್ತು. ಅಂದರೆ ಕರ್ನಾಟಕದ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು, ಬೆಂಗಳೂರಲ್ಲಿ ಅದೆಷ್ಟೋ EV ಬಸ್ಸಸ್ಗಳಿದ್ದಾವೆ, ಬೇರೆ ಬೆನಿಫಿಟ್ಸ್ ಇದ್ದಾವೆ ಹೌದು, ಬಟ್ ಮೇಂಟೆನೆನ್ಸ್ ಕಾಸ್ಟ್ ತುಂಬ ಆಗ್ತಿದೆ, ತುಂಬ ಕೆಟ್ಟೋಗಿ ನಿಲ್ತದೆ ರೋಡಲ್ಲಿ ಅಂತ. ಆಯಿತಾ, EV ವೆಹಿಕಲ್ ಬಗ್ಗೆ ಅದೊಂದು ಕನ್ಸರ್ನ್ ಥರ ಇದೆ. ವೇರಾಸ್ ಡೀಸೆಲ್ ಅಷ್ಟು ಕೆಟ್ಟೋಗಿ ನಿಂತ್ಕೊಳ್ಳಲ್ಲ ಅಂತ. ಸೊ ಅದು ಎಲ್ಲ ಸೆಕ್ಟರ್ ವೆಹಿಕಲ್ಗೆ ಅಪ್ಲೈ ಆಗುತ್ತೆ ಅನ್ಸುತ್ತಾ ನಿಮಗೆ? ಅವ್ರು ಯಾಕೆ ಆ ಥರ ಹೇಳಿದ್ದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಕಿರಣ್, ನೀವೇ ನೋಡಿದ್ರೆ ಇವಾಗ ಓಲಾ, ಏತರ್, TVS, ಹೀರೋ ಸೇರಿಸಿ ಆಲ್ಮೋಸ್ಟ್ ಇಯರ್ಲಿ 5-6 lakhs ಮೇಲೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸೇಲ್ ಆಗ್ತಾ ಇದೆ. ಐ ಮೀನ್ ದ ಬ್ರ್ಯಾಂಡೆಡ್ ಸ್ಕೂಟರ್ಸ್, ರೈಟ್? ಯು ಡೋಂಟ್ ಸಿ ಏತರ್ ಗೆಟಿಂಗ್ ಇನ್ ಟು ಅ ಪ್ರಾಬ್ಲಮ್ ಆರ್ ವಿಡಾ ಗೆಟಿಂಗ್ ಇನ್ ಟು ಅ ಪ್ರಾಬ್ಲಮ್, ನಥಿಂಗ್ ಲೈಕ್ ದಟ್, ರೈಟ್? ಸೊ ಒಂದೇನಂದ್ರೆ, ಹೊಸ ಟೆಕ್ನಾಲಜಿ ಬಂದಾಗ ಇನಿಷಿಯಲಿ ಸ್ವಲ್ಪ ಏನಾದ್ರು ಚಾಲೆಂಜಸ್ ಇರುತ್ತೆ. ಈ ಬಸ್ಸಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, a lot of the buses are imported from China, in the sense that I'm not saying their quality is not good. It is also depending on where they are sourcing the products from. But what I am trying to say is that buses ಅಲ್ಲಿ ಏನಾಗುತ್ತೆ, ಅವರು ಆ ಟೆಂಪರೇಚರ್ ಕಂಡೀಷನ್ಸ್ಗೆ, ಆ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ಗೆ ಡಿಸೈನ್ ಮಾಡಿರ್ತಾರೆ. ನೀವು ಡೈರೆಕ್ಟಾಗಿ ಇಲ್ಲೇನು ಅಡ್ಯಾಪ್ಟೇ ಮಾಡ್ದೇನೆ ಇಫ್ ಯು ಟ್ರೈ ಆ್ಯಂಡ್ ಯೂಸ್ ಇಟ್ ಹಿಯರ್, ಆಬ್ವಿಯಸ್ಲಿ ಚಾಲೆಂಜಸ್ ಬಂದೇ ಬರುತ್ತೆ. 2-wheelers ಅಲ್ಲೂ ಅದೇ ಆಗಿತ್ತು ನೋಡಿ. ವೆರಾಸ್ ಏತರ್ ತೊಗೊಂಡ್ರೆ ನೀವು, ಇಟ್ ಈಸ್ ಬಿಲ್ಟ್ ಇನ್ ಇಂಡಿಯಾ, ಬಿಲ್ಟ್ ಫಾರ್ ಇಂಡಿಯಾ. ಸೊ ನೀವು ಇಂಡಿಯನ್ ಕಂಡೀಷನ್ಸ್ಗೆ ಡಿಸೈನ್ ಮಾಡಿರ್ತೀರ. ಸೊ ಇಸ್ ಮೂನ್ ರೈಡರ್, ರೈಟ್? ಸೊ ನಾವು ಈ ಥರ ಮಾಡ್ತಾ ಇದ್ದೀವಿ. ಸೊ ನೀವು ದ ಮೋರ್ ದ ಡಿಪೆಂಡೆನ್ಸಿ ಆನ್ ದ ಇಂಪೋರ್ಟೆಡ್ ಕಾಂಪೊನೆಂಟ್ಸ್, ದರ್ ಈಸ್ ಹೈ ಚಾನ್ಸಸ್ ಆಫ್ all these initial issues. But by and large, I mean, the fundamental reason ಯಾರು EV ತಗೋಬೇಕು ಅಂದರೆ, ಅದ್ರ ಮೇಂಟೆನೆನ್ಸ್ ಕಾಸ್ಟ್, ರನ್ನಿಂಗ್ ಕಾಸ್ಟ್ ಕಮ್ಮಿ ಅಂತ. ಈಗ ಅದು ಜಾಸ್ತಿ ಆಗ್ತಿದೆ ಅಂದರೆ ಇಟ್ ಡಸಂಟ್ ಇವನ್ ಮೇಕ್ ಸೆನ್ಸ್. ಬಟ್ ಐ ಥಿಂಕ್ ದೇರ್ ಇಸ್ ಸಮ್ ಗ್ಯಾಪ್ ಅರೌಂಡ್ ಇಟ್, ಬಟ್ ಐ ಡೋಂಟ್ ಥಿಂಕ್ EV buses will have a high maintenance. ನೀವು ಟೆಂಪ್ರೇಚರ್ ಬಗ್ಗೆ ಹೇಳಿದ್ರಲ್ಲ, ನೀವು ರಾಜಸ್ಥಾನ ಹೈ ಟೆಂಪ್ರೇಚರ್ ಅಂತ ಅದನ್ನ ಪಿಕ್ ಮಾಡಿರೋದಾ ಹೇಗೆ? ಸೊ ನಾವು ರಾಜಸ್ಥಾನ್ ಯಾಕೆ ಪಿಕ್ ಮಾಡಿದ್ದು ಅಂದರೆ, 3 ಫ್ಯಾಕ್ಟರ್ಸು. ಒಂದು, ಪ್ರತಿ ತಿಂಗಳು 30,000 ಡೀಸೆಲ್ ಟ್ರ್ಯಾಕ್ಟರ್ ಸೆಲ್ ಆಗುತ್ತೆ ರಾಜಸ್ಥಾನ್. ಒನ್ ಆಫ್ ದ ಟಾಪ್ ಪ್ರತಿ ತಿಂಗಳು which is like 3.6 lakh in a year. ಅಂದ್ರೆ almost 36% of the annual tractor sales ರಾಜಸ್ಥಾನ್ ಒಂದರಲ್ಲೇ ಆಗುತ್ತೆ. ಸೊ ಒನ್ ಆಫ್ ಟಾಪ್ 3 ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಇನ್ ಇಂಡಿಯಾ. ಓಕೆ. ಸೊ ಫಸ್ಟ್ ಅದು. ಸೆಕೆಂಡ್ ಫ್ಯಾಕ್ಟರ್ ಏನಂದರೆ, ಎನರ್ಜಿ ಸರ್ಪ್ಲಸ್ ಸ್ಟೇಟ್ಸ್. ಥರ್ಡು, ಗವರ್ಮೆಂಟ್ ಈಸ್ ವೆರಿ ವೆರಿ ಸಪೋರ್ಟಿವ್. ಓಕೆ. ರಾಜಸ್ಥಾನ್ ಗವರ್ಮೆಂಟ್ ಹೆಂಗೇನೆ, ದೇ ಆರ್ ಲೈಕ್ ಪ್ರೋಗ್ರೆಸಿವ್, ರೈಟ್? ಸೊ ಅವ್ರ ಕಡೆಯಿಂದ ನಿಮ್ಗೆ ಚಾಲೆಂಜಸ್ ಅಂತೆಲ್ಲ ಏನಿಲ್ಲ. ಪ್ಲಸ್ ನಮ್ಮ ಚಾನೆಲ್ ಪಾರ್ಟ್ನರ್ ಏನಿದ್ದಾರೆ EM3 ಅಂತ, ಅವ್ರದ್ದು ಫುಟ್ ಹೋಲ್ಡರ್ ರಾಜಸ್ಥಾನ್. ಓಕೆ. So these were the parameters. Now, because we chose Rajasthan,
ಟೆಂಪರೇಚರ್ ಕಂಡೀಷನ್ ವಾಸ್ ಅ ಚಾಲೆಂಜ್. ಯಾಕೆಂದ್ರೆ ನೀವು 48 ಡಿಗ್ರಿ ಆಂಬಿಯಂಟ್ ಟೆಂಪರೇಚರ್ನಲ್ಲೂ ವೆಹಿಕಲ್ ವರ್ಕ್ ಆಗಬೇಕು. ಸೊ ನಮ್ಮ ಟ್ರಯಲ್ಸ್ ಎಲ್ಲ ಮಾಡ್ತಾ ಇದೀವಲ್ಲ ನಾವು. ಸೊ ಅಲ್ಲೇ ಇವಾಗ ನಮ್ಮ ಆಯಿಲ್ ಕೂಲ್ಡ್ ಬ್ಯಾಟ್ರಿ ಪ್ಯಾಕ್ಸ್, ರೆಫ್ರಿಜರೇಟೆಡ್ ಬ್ಯಾಟ್ರಿ ಪ್ಯಾಕ್ಸ್ ಅಲ್ಲೇನೆ ವರ್ಕ್ ಆಗೋದು. ಏನಂದ್ರೆ ನೋಡಿ, ಆ ಟೆಂಪರೇಚರ್ ಕಂಡೀಷನ್ಸ್ ಅಲ್ಲಿ ನಿಮ್ ಬ್ಯಾಟ್ರಿ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್? ಸೊ ಯು ಶುಡ್ ಆಲ್ವೇಸ್ ಮೇಂಟೈನ್ ದ ಟೆಂಪರೇಚರ್ ಅಂಡರ್ 35 degrees. ದಟ್ ಈಸ್ ವೇರ್ ನಮ್ ಟೆಕ್ನಾಲಜಿ ಈಸ್ ಪ್ಲೇಯಿಂಗ್ ಅ ಕ್ರೂಷಿಯಲ್ ರೋಲ್, ಅಂಡ್ ವಿ ಆರ್ ಕಿಲ್ಲಿಂಗ್ ಇಟ್. ದರ್ ಇಸ್ ನೋ ಇಶ್ಯೂ. In a way, good that you did in Rajasthan. If it works there, it will work anywhere ಅಂತ. ಸೊ ಫಾರ್ಮಿಂಗ್ ಇನ್ನೊಂದು ಪ್ರಶ್ನೆ ಸ್ವಲ್ಪ ಬ್ರಾಡರ್ ಕ್ವಶನ್ ಅನ್ಕೊಳ್ಳೋಣ. ಫಾರ್ಮಿಂಗ್ ನಿಜಕ್ಕೂ ಒಂದು ಸಸ್ಟೈನೇಬಲ್ ಕರಿಯರ್ ಆಪ್ಷನ್ ಆಗಬೇಕು ಅಂತ, ಬಿಕಾಸ್ ಎಷ್ಟೊಂದು ಪ್ರಾಬ್ಲಮ್ಸ್ ಮಾತಾಡಿದ್ವಿ. ಮೆಕನೈಸೇಷನ್ ಇಸ್ ಒನ್ ಪಾರ್ಟ್ ಆಫ್ ಇಟ್, ಅದನ್ನು ನೀವು ಮೀನಿಂಗ್ಫುಲಿ ಸಾಲ್ವ್ ಮಾಡ್ತಾ ಇದ್ದೀರಿ. ಬಟ್ ಬ್ರಾಡ್ಲಿ ಫಾರ್ಮಿಂಗಲ್ಲಿ ನಿಜಕ್ಕೂ ಒಂದು ಸಸ್ಟೈನೇಬಲ್ ಕರಿಯರ್ ಆಯ್ಕೆ ಆಗಬೇಕದು ಅಂತಂದರೆ ಏನು ರಿಫಾರ್ಮ್ಸ್ ಆಗಬೇಕು ನಿಮ್ಮ ಪ್ರಕಾರ? ರೈಟ್. ಸೊ ಐ ಥಿಂಕ್ ಫಂಡಮೆಂಟಲಿ ನೀವು ನೋಡಿದ್ರೆ ಲ್ಯಾಂಡ್ ಕನ್ಸಾಲಿಡೇಷನ್ಸ್, ರೈಟ್? ಸೊ ನೀವು ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ ಇಂಡಿಯಾನಲ್ಲಿ, ರೈಟ್? ಸೊ ಅಲ್ಟಿಮೇಟ್ಲಿ ಈಗ ನಾವು 4 ಜನ ಒಂದೇ ಫ್ಯಾಮಿಲಿಗೆ ಬಿಲಾಂಗ್ ಆದರೆ ಓವರ್ ಜನರೇಷನ್ಸು ನಾವು ಅದು ಬಟವಾಡ ಆಗ್ತಾವಲ್ಲ, ಸ್ಪ್ಲಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವತ್ತು ನನ್ನ ಹತ್ರ 2 ಎಕರೆ ಇದೆ, ನಿಮ್ಮ ಹತ್ರ 2 ಎಕರೆ ಇದೆ, ಇವ್ರ ಹತ್ರ 2 ಎಕರೆ ಇದೆ. ನಾನು ನಿಮ್ಮ ಹತ್ರ ಮಾತಾಡಲ್ಲ, ಇವ್ರ ಹತ್ರ ಮಾತಾಡಲ್ಲ. ಸೊ ದೇರ್ ಇಸ್ ನೋ ಕೊಲಾಬ್ರೇಷನ್, ದೇರ್ ಇಸ್ ನೋ ಕನ್ಸಾಲಿಡೇಷನ್. So somewhere FPO ಅಂತ ಏನಿದೆ, farmer producer organizations, they are playing a certain role there to sort of bring them together, collaborate. Either land consolidations ಆಗಬೇಕು, ಇಲ್ಲ ಕೊಲಾಬ್ರೇಷನ್ ಆಗೋ ತನಕ ನೀವು ಏನೇ ಮಾಡಿದ್ರು 2 ಎಕರೆ ಇಷ್ಟೇ ಔಟ್ಪುಟ್ ತರೋಕ್ಕಾಗೋದು, ಅದರಿಂದ ಇನ್ನೇನು ಮಾಡೋಕ್ಕೆ ಆಗಲ್ಲ. ಸೊ ಯು ಕೆನಾಟ್ ಮೇಕ್ ಅ ಫ್ಯಾಮಿಲಿ ಡಿಪೆಂಡೆಂಟ್ ಆನ್ ದ 2 acre, your livelihood can't depend on that, right? So that is a fundamental change that has to happen. ಎರಡನೇದು ಏನಂತಂದ್ರೆ, ನೀವು ಗ್ಲೋಬಲಿ ತೊಗೊಂಡ್ರೆ ಇನ್ 10 years ಅಲ್ಲಿ ಅರೌಂಡ್ $23 trillion will be agricultural consumption, right? So food security is the biggest challenge, not only for India, ಎಲ್ಲರಿಗೂ. And most agricultural heavy nations, one of it is India, right? So we need to build capability and capacity to cater to that need. Right. ಸೊ ಅಂತಂದ್ರೆ ನಾವು ಲ್ಯಾಂಡ್ ಕನ್ಸಾಲಿಡೇಷನ್ ಅಲ್ಲಿ ಇಲ್ಲಿ ರಿಫಾರ್ಮ್ಸ್ ಆಗಬೇಕು, ಪ್ಲಸ್ ಮೆಕನೈಸೇಷನ್ ತೊಗೊಂಡ್ರೆ ನೀವು US ಅಲ್ಲಿ 1,000 ಫಾರ್ಮರ್ಸ್ಗೆ 500 ಟ್ರ್ಯಾಕ್ಟರ್ ಇದೆ. ಇಂಡಿಯಾನಲ್ಲಿ 1,000 ಫಾರ್ಮರ್ಸ್ಗೆ 22 ಟ್ರ್ಯಾಕ್ಟರ್ ಇದೆ. ಈಸ್ಟ್ ಆಫ್ರಿಕಲ್ ಕಿನ್ಯಾನಲ್ಲೆಲ್ಲ 1,000 ಟ್ರ್ಯಾಕ್ಟರ್ಗೆ 1,000 ಫಾರ್ಮರ್ಸಿಗೆ ಒಂದೇ ಟ್ರ್ಯಾಕ್ಟರ್ ಇರೋದು. ಬಟ್ ಲಾರ್ಜೆಸ್ಟ್ ಇರಿಗೇಟಬಲ್ ಲ್ಯಾಂಡ್ ನಿಮ್ಗೆ ಇಂಡಿಯಾನಲ್ಲಿ ಮತ್ತೆ ಆಫ್ರಿಕಾನಲ್ಲೇ ಇರೋದು, ರೈಟ್? ಸೊ ರಿಫಾರ್ಮ್ಸ್ ಅರೌಂಡ್ ಲೆಂಡಿಂಗ್, ಇಟ್ ಈಸ್ ಅ ಪ್ರಯಾರಿಟಿ ಲೆಂಡಿಂಗ್ ಸೆಕ್ಟರ್ ಅಗ್ರಿ. ಸೊ ಅಲ್ಲಿ ಇನ್ನೂ ಫರ್ದರ್ ಸುಧಾರಿಸ್ಬೇಕು. ಸೊ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ, ಇವಾಗ ನೀವು ಡೈರೆಕ್ಟಾಗಿ ಫಾರ್ಮರ್ಸ್ಗೆ ನೀವು ಲೋನ್, ಎಷ್ಟೊಂದು ಜನಕ್ಕೆ ಲೋನ್ ಆಕ್ಸೆಸಿಬಿಲಿಟಿನೇ ಇಲ್ಲ, ಕರೆಕ್ಟ್ ಅಲ್ವಾ? ಇಲ್ಲ ಅವ್ರು ಬೇಕು ಅಂದರೆ ಯಾವುದೋ NBFCನಲ್ಲಿ 15-16% ಇಂಟ್ರೆಸ್ಟ್ಗೆ ದುಡ್ಡು ತಗೋಬೇಕಾಗುತ್ತೆ, ಡಿಸ್ಪೈಟ್ ಲ್ಯಾಂಡ್ ಬೀಯಿಂಗ್ ಕೊಲಾಟ್ರಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಸಮ್ಹೌ ನಮಗೆಲ್ಲ ಹೇಗೆ ಸಿಬಿಲ್ ಇದೆ, ಇಫ್ ವಿ ಕ್ಯಾನ್ ಬ್ರಿಂಗ್ ದ ಎಂಟೈರ್ farming sector also around it, and through FPO, if you can leverage what is their yield, ಅವ್ರದ್ದು ಅರ್ನಿಂಗ್ಸ್ ಎಷ್ಟಿರುತ್ತೆ, ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೆಂಡಿಂಗ್ನ ಈಸ್ ಮಾಡಿಕೊಟ್ರೆ, there will be more and more opportunities. They can go for, instead of 2 crops, maybe they can go for 3 crop, or they can partner with someone, ಮೆಕನೈಸ್ ಮಾಡ್ಕೋಬಹುದು, ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ಬೋದು. ಸೊ ಈ ಥರ ಎಲ್ಲ ಆಪರ್ಚುನಿಟೀಸ್ ಜಾಸ್ತಿ ಫಾರ್ಮಿಂಗ್ ರಿಫಾರ್ಮ್ ಸೈಡ್. ಈಗ ಟೆಕ್ನಾಲಜಿ ಡಿಸ್ರಪ್ಷನ್ ಆಗ್ತಾ ಇದೆ, ಅದರಿಂದ ಅಗ್ರಿಕಲ್ಚರ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಬರ್ತಿದ್ದಾವೆ. ಹೈಡ್ರೋಫೋನಿಕ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, EV ಬರ್ತಾ ಇದೆ. ಸೊ ಇದು ಎಲ್ಲದರಿಂದ ಯಾವ್ಯಾವ ರೀತಿ ಬೇರೆ ಬೇರೆ ಉದ್ಯೋಗಾವಕಾಶಗಳು ಹುಟ್ಕೊಳ್ಬಹುದು ಒಂದು. ಆಮೇಲೆ ನಿಮ್ಮ ಮೂನ್ ರೈಡ್ರು ಒಬ್ಬ ರೈತ ಅಲ್ಲದೆ ಇರೋನು ಕೂಡ ತಗೊಂಡ್ಬಿಟ್ಟು ಆಸ್ ಎ ಸರ್ವಿಸ್ ಅವನು ಕೊಡ್ಬೋದು ಅವ್ರ ಸುತ್ತ. 100%. ಇದು ಗ್ರೇಟ್ ಕ್ವೆಶನ್ ಕಿರಣ್. ಏನಂತಂದ್ರೆ, ನೆಕ್ಸ್ಟ್ ಗ್ರೋತ್ ಇಂಡಿಯಾಗೆ ರೂರಲ್ ಸೈಡಿಂದಾನೇ ಬರಬೇಕು, ರೈಟ್? ಸೊ ದೇರ್ ಇಸ್ ಅ ಲಾಟ್ ಆಫ್ ಫೋಕಸ್ ಅರೌಂಡ್ ದಿಸ್. ಈಗ ನೀವು EV, ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೊಗೊಂಡ್ರೆ, ಸೊ ಆಲ್ಮೋಸ್ಟ್ ಮೇಜರ್ ಸಿಟೀಸ್ನಲ್ಲೆಲ್ಲ ಆಲ್ರೆಡಿ
EV ಪೆನಿಟ್ರೇಷನ್ ಜಾಸ್ತಿ ಆಗ್ತಿದೆ. ಸೊ ರೂರಲ್ ಪೆನಿಟ್ರೇಷನ್ ಶುರು ಆಗ್ತಾ ಇದೆ ಇವಾಗ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ವೇವ್ ಆಫ್ EVs ಇನ್ ದ ರೂರಲ್ ಏರಿಯಾಸ್ ಆಲ್ಸೋ. ಸೊ ನೀವು ಇದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡ್ರೆ ಅಲ್ಟಿಮೇಟ್ಲಿ ಆಬ್ಜೆಕ್ಟಿವ್ ಏನು, ರೂರಲ್ ಯೂತ್ಗೆ ಅಲ್ಲೇ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು, ಸೊ ದಟ್ ಅವರು ದೇ ಅರ್ನ್ ಡೀಸೆಂಟ್ ಲಿವಿಂಗ್, ಸೊ ದಟ್ ದೇ ಡೋಂಟ್ ಹ್ಯಾವ್ ಟು ಮೂವ್ ಔಟ್ ಆಫ್ ರೂರಲ್ ಏರಿಯಾಸು ಇಲ್ಲಿಗೆ ಬರಬೇಕು ಅನ್ನೋದು ಏನಿರಲ್ಲ. ಸೊ ಅದಕ್ಕೆ ಈಗ ನಾವೇ ಆ್ಯಕ್ಚುಲಿ ಮೈಕ್ರೋ ಆಂಟ್ರಪ್ರಿನರ್ಶಿಪ್ ಅಂತ ಕರಿತೀವಿ. ಏನಂದರೆ ಟ್ರ್ಯಾಕ್ಟರ್ ಆಂಟ್ರಪ್ರಿನರ್ಸ್ ಅಂತ. ಸೊ ನೀವು ಒಂದು 500 ಜನ 1000 ಜನ ಫಾರ್ಮರ್ಸ್ ಹತ್ರ ನೀವು ಪಾರ್ಟ್ನರ್ ಮಾಡಿಕೊಂಡ್ರೆ, ನೀವು ನಮ್ಮ ಟ್ರ್ಯಾಕ್ಟರ್ ತೊಗೊಂಡು ಆ್ಯಕ್ಚುಲಿ ನೀವು ಅವ್ರಿಗೆ ರೆಂಟಲ್ ಇದೆಲ್ಲ ಮಾಡ್ಕೋಬೋದು. ಅದೇ ಥರ DC ಫಾಸ್ಟ್ ಚಾರ್ಜಿಂಗು. ಸೊ ನೀವು ನಮ್ದೊಂದು DC ಫಾಸ್ಟ್ ಚಾರ್ಜಿಂಗ್ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಸೊ ಇವತ್ತು ಬರೀ ಟ್ರ್ಯಾಕ್ಟ್ರಿಗೆ ಯೂಸ್ ಆಗುತ್ತೆ, ನಾಳೆ ನೀವು ಟಾಟಾ ಏಸ್ ಬರ್ಬೋದು ಅಥವಾ ಇನ್ನೇನೋ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿಗೆ ಬರೋದೆಲ್ಲ ನಿಮ್ಮ DC ಫಾಸ್ಟ್ ಚಾರ್ಜರ್ಸಲ್ಲಿ ಚಾರ್ಜ್ ಮಾಡ್ಕೋಬೋದು. ಸೊ ಚಾರ್ಜ್ ಮಾಡ್ಕೊಂತು ಅಂತಂದರೆ ಅದರಿಂದ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಮುಂಚೆ ಹೆಂಗೆ ಒಂದು STD ಬೂತ್ ಇಟ್ಕೊಂಡು ರೆವೆನ್ಯೂ ಜನ್ರೇಟ್ ಮಾಡ್ತಿದ್ರು, DC ಫಾಸ್ಟ್ ಚಾರ್ಜರ್ಸಲ್ಲಿ ಅದೇ ಥರ ರೆವೆನ್ಯೂ ಜನ್ರೇಟ್ ಮಾಡ್ಕೋಬೋದು. ಸೊ ಇದು DC ಫಾಸ್ಟ್ ಚಾರ್ಜಿಂಗ್ನಲ್ಲೇ ನೀವು ಡ್ರೋನ್ಸ್ ಅಂದ್ರೆ ಈ ಡ್ರೋನ್ಸು ಚಾರ್ಜ್ ಮಾಡ್ಕೋಬೋದು, ರೈಟ್? ಸೊ ಆಲ್ ಆಫ್ ದಿಸ್. ಸೊ ನೀವು ಒಂದು ಮೈಕ್ರೋ ಆಂಟ್ರಪ್ರಿನರ್ಶಿಪ್ ಅಂತ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ರೂರಲ್ ಇನಿಷಿಯೇಟಿವ್ಸ್ ಏನೇನು ಆಗುತ್ತೆ, ಸೊ ಅದೆಲ್ಲದಕ್ಕೂ ಸಮ್ವೇರ್ ಎಲೆಕ್ಟ್ರಿಫೈ ಆಗ್ತಿದೆ ಅಂತ ಅನ್ಕೊಂಡ್ರೆ ಅವರೆಲ್ಲ ಸಮ್ವೇರ್ ದೇ ಹ್ಯಾವ್ ಟು ಕಮ್ ಆ್ಯಂಡ್ ಚಾರ್ಜ್, ರೈಟ್? ಸೊ charging and energy becomes the center of everything. So that can be a brilliant energy, economic opportunity for ಇದು. ಸೊ ನಮ್ಮ ಎಸ್ಟಿಮೇಷನ್ ಪ್ರಕಾರ ಒಬ್ಬ ಮೈಕ್ರೋ ಆಂಟ್ರಪ್ರಿನರ್ ಸಮ್ವೇರ್ ಬಿಟ್ವೀನ್ 50,000 to 1 lakh ಡಿಪೆಂಡಿಂಗ್ ಅಪಾನ್ ಎಷ್ಟು ಜನದ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೆ ಅವರು. ಸೊ ಅಷ್ಟು ಅರ್ನ್ ಮಾಡ್ಬೋದು ಎನಿವೇರ್ ಇನ್ ಇಂಡಿಯಾ. ಸೊ ಆ ಥರ ಆಪರ್ಚುನಿಟೀಸ್ ಇದೆ. ಇನ್ನೊಂದೆರಡು ಪ್ರಶ್ನೆ. ಸೊ ಈಗ ಡೀಪ್ ಟೆಕ್ ಅಲ್ಲಿ ಯಾರಾದ್ರು ಬಿಲ್ಡ್ ಮಾಡ್ತಾ ಇದ್ರೆ ಇಂಡಿಯಾದಲ್ಲಿ, ಅವರಿಗೆ ಈಗ ನಿಮ್ಮ ಅನುಭವದಿಂದ ಒಂದು 2-3 ಅಡ್ವೈಸ್ ಕೊಡೋದಾದ್ರೆ? ಸೊ ಮೊದಲನೇ ಅಡ್ವೈಸ್ ಅಂದ್ರೆ ಇನ್ನೂ ಪ್ರಾಬಬ್ಲಿ ನಾನು ಅಡ್ವೈಸ್ ಕೊಡೋ ಇದಕ್ಕೆ ಹೋಗಿಲ್ಲ. ಸೊ ಸಜೆಷನ್ ಅಂತ ಹೇಳ್ಬೋದು ಅಂತಂದ್ರೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಏನಾದ್ರು ಒಂದು ಇನೋವೇಷನ್ ಮಾಡ್ತೀನಿ ಅಥವಾ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ಅಂತಂದ್ರೆ, ದ ಫಸ್ಟ್ ಬಿಗ್ಗೆಸ್ಟ್ ಸ್ಟಾಪರ್ ಇಸ್ the people whom you are surrounded with. ನೀವು ಎಲ್ಲೋ ಇದ್ಕೊಂಡು ಯಾವ ಜನ ಜೊತೆ ಇದ್ದೀರಾ ಅದೇ ಜನ ಜೊತೆ ಇದ್ಕೊಂಡು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ್ಯಾಟ್. ಸೊ ಡೀಪ್ ಟೆಕ್ ಬಿಲ್ಡ್ ಮಾಡಬೇಕು ಅಂದರೆ ಡೀಪ್ ಟೆಕ್ ಫೌಂಡರ್ಸ್ ಕೋಹರ್ಟ್ ಜೊತೆ ಇರ್ಬೇಕು ನೀವು, ರೈಟ್? ಸೊ ಅದರ್ವೈಸ್ ಸೊ ಬರೀ ಹಾರ್ಡ್ ವರ್ಕ್ ಮಾಡೋದ್ರಿಂದ ಅಥವಾ ಇದರಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ಡೌಟ್. ಕ್ಯೂರೇಟೆಡ್ ಸರ್ಕಲ್ ಬೇಕು, ಒಂದು ಕ್ಯೂರೇಟೆಡ್ ಸರ್ಕಲ್ ಬೇಕು. ಸೊ ದೇ ಶುಡ್ ಸ್ಪೀಕ್ ಯುವರ್ ಲ್ಯಾಂಗ್ವೇಜ್. ಡೀಪ್ ಟೆಕ್ ಅಂದರೆ ಡೀಪ್ ಟೆಕ್ ಲ್ಯಾಂಗ್ವೇಜ್ ಸ್ಪೀಕ್ ಮಾಡಬೇಕು. ಸೊ ಅದರಿಂದ ನಿಮಗೆ ಎಷ್ಟೊಂದು ವಿಚಾರಗಳು ಸಿಗುತ್ತೆ. ಇದಕ್ಕೆ ಕ್ಯಾಪಿಟಲ್ ಎಲ್ಲಿಂದ ತೊಗೊಂಬರ್ತೀನಿ, ಹೈರಿಂಗು, ಇದಕ್ಕೆ ಯಾರನ್ನ ಹೈರ್ ಮಾಡಬೇಕು ಈ ರೋಲ್ಸ್ಗೆ, ಅದರ ಮಲ್ಟಿಪಲ್ ಥಿಂಗ್ಸ್ ಅಲ್ಲ, ಅಥವಾ ಯಾರು ನಿಮ್ಮ ಕ್ಲೈಂಟ್ ಆಗಬೇಕು ಅಥವಾ ಯಾರು ಕಸ್ಟಮರ್ ಆಗಬೇಕು. ಸೊ ಲಾಟ್ ಆಫ್ ದ ಥಿಂಗ್ಸ್ ಯು ವಿಲ್ ಫಿಗರ್ ಇಟ್ ಔಟ್ ಇಫ್ ಯು ಆರ್ ಇನ್ ದಟ್ ಕಮ್ಯುನಿಟಿ ಅಥವಾ ಕೋಹೋರ್ಟ್. ಸೊ ದಟ್ ಎಲ್ಲ ತಿಳ್ಕೊಳ್ತೀನಿ ಅನ್ನೋದು ತಪ್ಪು. ಆಗಲ್ಲ ಒಬ್ಬನಿಂದನೇ ಎಲ್ಲ ತಿಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಕಿರಣ್. ಸೊ ಅಲ್ಟಿಮೇಟ್ಲಿ ನೀವು ಈಗ ನಾವೇ ತೊಗೊಂಡ್ರೆ ಇಲ್ಲಿವರೆಗೆ ಬಂದಿರೋದಕ್ಕೆ ಎಷ್ಟೋ ಜನದ್ದು ಸಜೆಷನ್ಸು, ಅಡ್ವೈಸು. ಸೊ ದಟ್ ಈಸ್ ಆಲ್ಸೋ ಅನದರ್ ಥಿಂಗ್. ಸೊ ನೀವು ಕೇಳಬೇಕು. ಆ್ಯಂಡ್ ಸಮ್ ಆಫ್ ದ 90% ಆಫ್ ದ ಅಡ್ವೈಸಸ್ ಯು ಕ್ಯಾನ್ ಟೇಕ್ ಇಟ್. ಬಟ್ ಯಾವುದೋ ಆ 10% ಅಡ್ವೈಸ್ ನಿಮಗೆ ರೈಟ್ ಅಡ್ವೈಸ್ ಸಿಗುತ್ತಲ್ಲ, ಅದು ಸಿಗ್ಬೇಕಾದ್ರೆ ಅದ್ರ ಜೊತೆ ಎಲ್ಲ 90% ಕೇಳಿರ್ಬೇಕು. ಸೊ ಅದನ್ನ ನೀವು ಫಿಲ್ಟರ್ ಹಾಕೊಂಡು ಬಟ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಡ್ವೈಸ್ ಅಂದ್ರೆ ಆ ಕಮ್ಯುನಿಟಿನಲ್ಲಿ ಇದ್ರೆ ಅಥವಾ ಆ ಕೋಹೋರ್ಟಲ್ಲಿ ಇದ್ರೆ ಮಾತ್ರ ನಿಮ್ಗೆ ಸಿಗೋದು. ದಟ್ಸ್ ಒನ್. ಸೊ ದಟ್ ಈಸ್ ಅ ಸಿಂಗಲ್ ಬಿಗ್ಗೆಸ್ಟ್. ಆಮೇಲೆ ಮೋಸ್ಟ್ ಆಫ್ ದ ಆಂಟ್ರಪ್ರಿನರ್ಸ್ at least that I have seen underestimate the capital needs. ಅಂದರೆ ಇದಕ್ಕೆ ನಾನು 1 ಕೋಟಿ ಇದ್ರೆ ನಾನು ಇದನ್ನು ಮಾಡ್ಬೋದು, 2 ಕೋಟಿ ಇದ್ರೆ ಸೊ ಅದನ್ನು ಆ ಪ್ರಾಬ್ಲಮ್ನ ಬರೀ ಪ್ರೋಟೋಟೈಪು ಅಥವಾ ಏನೋ ಒಂದು ಪೀಸ್ ಆಫ್ ಸಾಫ್ಟ್ವೇರ್ ಮುಖಾಂತರ ನೋಡಬಾರ್ದು. ಸೊ ಎಷ್ಟು ಜನಕ್ಕೆ ನಾನು ಇದನ್ನು ತಲುಪಿಸ್ಬೋದು ಆ ದೃಷ್ಟಿ ಇಟ್ಕೊಂಡು ಕ್ಯಾಪಿಟಲ್ ರೈಸ್ ಮಾಡಬೇಕಾಗತ್ತೆ. ಸೊ ಅರ್ಲಿ ಚಾಲೆಂಜಸ್ ಬರೋದೇನೆ ಎಷ್ಟೊಂದು ಜನ ಇಲ್ಲ ಯಾರೋ ನನ್ಗೆ ಗೊತ್ತಿರೋರು ನನಗೆ ಒಂದು 2 ಕೋಟಿ ಕೊಡ್ತಾರೆ ಅಂದ್ಬಿಟ್ಟು 50% ಡೈಲ್ಯೂಟ್ ಮಾಡ್ಬಿಡೋದು. ಸೊ ಕ್ಯಾಪ್ ಟೇಬಲ್ ಮೆಸಪ್ಸ್ ಅಂತೀವಲ್ವಾ. ಸೊ ಕ್ಯಾಪ್ ಟೇಬಲ್ ಮೆಸಪ್ಸ್ ಆರ್ ದ ಬಿಗ್ಗೆಸ್ಟ್ ಮೆಸಪ್ಸ್ ದಟ್ entrepreneurs go through, and it is irreversible, right? So it becomes a non-investable asset. So you have to be extremely careful about
ಕ್ಯಾಪ್ ಟೇಬಲ್ ಮ್ಯಾನೇಜ್ಮೆಂಟ್, ಹೂಮ್ ಯು ಆರ್ ಬ್ರಿಂಗ್, ಯಾರ ಹತ್ರ ದುಡ್ಡು ತಗೋತಿದ್ದೀರಾ, ಅವ್ರ ಪಾತ್ರ ಏನು, ಅವ್ರು ಬರೀ ದುಡ್ಡು ಕೊಡ್ತೀಯಾರ ಅಥವಾ ಅವರು ಆರ್ ದೇ ಗಿವಿಂಗ್ ಯು ದಟ್ ಮಾರ್ಕೆಟ್ ಆಕ್ಸೆಸ್ ಅಥವಾ ನೆಟ್ವರ್ಕ್ ಅಡ್ವೈಸ್, ವಾಟ್ ಎವರ್ ಇಟ್ ಇಸ್, ರೈಟ್? ಸೊ ಆಲ್ ಆಫ್ ದಟ್ plays a crucial role. So don't underestimate the capital needs. At the same time, don't raise too much also, right? So constraint is always good. So illandre you will start prioritizing what is not to be fancy things. ಯಾವ್ದು ಬೇಕು ಅದನ್ನು. ಸೊ ಎಷ್ಟು ಬೇಕೋ ಅಷ್ಟೇ ದುಡ್ಡು, ಬಟ್ ಯಾರ ಹತ್ರ ತಗೋತೀರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆ್ಯಂಡ್ ಮೂರನೇದು ಏನಪ್ಪ ಅಂತಂದ್ರೆ, ವೆನ್ ಇಟ್ ಕಮ್ಸ್ ಟು ಅಡ್ವೈಸರ್ಸ್, ಸೊ ಇತ್ತೀಚೆಗೆ ಹೆಂಗ ಹೋಗಿದೆ ಅಂದ್ರೆ, ಈ ಅಡ್ವೈಸರಿ ರೋಲ್ಸಿಗೆ ಬರಬೇಕು ಅಂತಿರೋರು ತುಂಬಾ ಇದ್ದಾರೆ. ಸೊ ನಾನೇ ನೋಡ್ತಾ ಇರೋದು ಯಂಗ್ ಆಂಟ್ರಪ್ರಿನರ್ಸು. See, because you have spent 25 years in the industry and you've been in a leadership role, doesn't qualify you to be a advisor to a startup, because you have not built a business. Right. So be very, very careful whom you are choosing and giving that sweat equity. I'm not saying you should not take them. If they have built a business, if they have grown a business, people who have been there and done that, ಅವ್ರಿಗೆ ಕರ್ಕೊಂಬಂದು ಕೂರಿಸ್ಕೊ. ಇಲ್ಲದೇ ಇದ್ರೆ ದೋಸ್ ಅಡ್ವೈಸರ್ಸ್ ದಟ್ ಪೀಪಲ್ ಆಫರ್ ಯು, ಇಟ್ ವಿಲ್ ಚೇಂಜ್ ದ ಟ್ರಾಜೆಕ್ಟರಿ ಆಫ್ ದ ಕಂಪನಿ and derail your journey totally. It will derail your journey. So you have to be extremely careful about it. Brilliant points. All three are like very valid points. ಸಾಮಾನ್ಯವಾಗಿ ಸಿಗೋದಿಲ್ಲ ಈ ಪಾಯಿಂಟ್ಸ್. ನೀವು 3 ಪಾಯಿಂಟ್ಸ್ ಹೇಳಿದ್ರಲ್ಲ, ತುಂಬಾ ಪ್ರೊಫೌಂಡ್ ಆಗಿ ಡೀಪ್ ಇತ್ತು. ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ನಾವು ಕೈ ಸುಟ್ಕೊಂಡಿದ್ದೀವಿ ಮುಂಚೆ. ಸರ್, ಒಂದು ಹಾಟ್ ಟೇಕ್ ಕೊಡಿ ಸರ್. ಹಾಟ್ ಟೇಕ್ ಏನಪ್ಪಾ ಅಂದ್ರೆ, ಅಗ್ರಿಕಲ್ಚರ್ ಬಗ್ಗೆ ಇರುವ ಬಹುತೇಕರಲ್ಲಿ ಇರುವಂತಹ ಯಾವ ಅಭಿಪ್ರಾಯ ಪೂರ್ತಿ ತಪ್ಪು? ರೈತರಿಗೆ ಏನೂ ಗೊತ್ತಿಲ್ಲ. Brilliant point. ರೈತರಿಗೆ ಎಲ್ಲ ಗೊತ್ತು, ಅವ್ರಿಗೆ ಗೊತ್ತಿಲ್ಲದೆ ಇರೋ ತರ ನಿಮ್ಗೆ ತೋರಿಸ್ಕೊಂಡಿರ್ಬೋದು. ಸೊ ನಮ್ಗಿನ್ ಚೆನ್ನಾಗಿ ಗೊತ್ತು ಅವ್ರಿಗೆ. Right. Awesome. ಮೂನ್ ರೈಡರ್ ಇಂದ ಡ್ರೈವರ್ಲೆಸ್ ಇವಿ ಟ್ರ್ಯಾಕ್ಟರ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತ ಸರ್, ವರ್ಕ್ ಮಾಡ್ತಾ ಇದೀವಿ. ಬಟ್ ಇಟ್ಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್ ಆಲ್ ಟುಗೆದರ್, ಕಿರಣ್. ನೀವು ಡೆವಲಪ್ಡ್ ವರ್ಲ್ಡ್ಸ್ ಅಂತ ನೋಡಿದ್ರೆ, ಈಗ US ಯುರೋಪ್ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಡ್ರೈವರ್ ಸ್ಯಾಲರಿ ಈಸ್ ವೆರಿ ಹೈ, ಕರೆಕ್ಟ್? ಸೊ ಅವ್ರು ಅದನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಇಂಡಿಯಾನಲ್ಲಿ ನಿಮಗೆ 400-500 ರೂಪೀಸಿಗೆ ಡ್ರೈವರ್ ಸಿಗ್ತಾರೆ. ಸೊ ನಮ್ಮ ಥಾಟ್ ಪ್ರೋಸೆಸ್ ಏನಂದ್ರೆ, ಅಟಾನಮಸ್ ಅಂತ ತಗೊಂಡಾಗ ಡ್ರೈವರ್ಲೆಸ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಪಜಲ್. ಸೊ ನೀವು ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ ಅದರಿಂದ 10 ಜನ ಇರ್ತಾರೆ ಇಂಪ್ಲಿಮೆಂಟ್ ಹಾಕಕ್ಕೆ. 300 kg 400 kg ಇಂಪ್ಲಿಮೆಂಟ್, ಅದನ್ನ ಫಿಟ್ ಮಾಡಬೇಕು, ಅದನ್ನ ಓಡಾಡಿಸ್ಬೇಕು. ಸೊ ದಟ್ ಎಂಟೈರ್ ಆಟೋಮೇಷನ್ ಆಗಬೇಕು. ಸೊ ಅವಾಗ ನೀವು ಈ ಲೇಬರ್ ಶಾರ್ಟೇಜ್ ಚಾಲೆಂಜಸ್ ನೀವೇನು ಮಾತಾಡಿದ್ರಿ, ಅವಾಗ ಅದನ್ನ ಅಡ್ರೆಸ್ ಮಾಡ್ಬೋದು, ಅಂಡ್ ದಟ್ ಬಿಕಮ್ಸ್ ಮೋರ್ ಲುಕ್ರೇಟಿವ್. ಸೊ ವಿ ಆರ್ ಇನ್ ದ ಜರ್ನಿ ಆಫ್ ಆಟೋಮೇಷನ್ and autonomous, not just driverless. Okay, super. ಆಮೇಲೆ ಈಗ ಮೂನ್ ರೈಡರ್ ಅಲ್ಲಿ ನೀವು ಸಾಕಷ್ಟು ಇನೋವೇಷನ್ ಕೂಡ ಮಾಡಿದಿರಲ್ಲ, ಬ್ಯಾಟ್ರಿ ಆಗಿರ್ಬೋದು, ಇದು ಬೇರೆ ಫ್ಲೋರ್ ಮಿಲ್ಸ್ ಆಗಿರ್ಬೋದು, ಅದಕ್ಕೂ ಯೂಸ್ ಮಾಡ್ಬೋದಾ ಬೇರೆ ಬೇರೆ ಇಂಡಸ್ಟ್ರಿ? ಅದು ಆ ಪ್ಲಾನ್ ಇದೆಯಾ ನಿಮ್ದು? ಗುಡ್ ಕ್ವೆಶನ್. ನಮ್ಮ ಬ್ಯಾಟ್ರಿ ಆಸ್ ಅ ಅಸೆಟ್ ನೋಡಿದ್ರೆ, at some point in time, yes, ನಾವು ಇದೇ ಬ್ಯಾಟ್ರೀಸ್ನ ಈವನ್ ಕಮರ್ಷಿಯಲ್ ವೆಹಿಕಲ್ಸ್ ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಈ ಬಸ್ಸಸ್ನವ್ರು ಏನು ಚೈನಾಯಿಂದ ಬ್ಯಾಟ್ರೀಸ್ ತೊಗೊಂಬರ್ತೀವಿ, ನಾವೇ ಅವ್ರಿಗೆ ಕೊಡ್ಬೋದು. ಅಥವಾ ನೀವು ಹೇಳ್ದಂಗೆ ಇಂಡಸ್ಟ್ರೀಸ್ನ ಥ್ರೂ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ನಾವು ಅದನ್ನು ಲಿವರೇಜ್ ಮಾಡ್ಕೋಬೋದು. ಹೋಮ್ ಎನರ್ಜಿ ನೀಡ್ಸಿಗೂ ಸಹ ಯೂಸ್ ಮಾಡ್ಕೋಬೋದು. ಸೊ ಮಲ್ಟಿಪಲ್ ಆಪರ್ಚುನಿಟೀಸ್ ಇದೆ. ಸೊ ಅದಕ್ಕೆ ನಾವೇನಂದ್ರೆ ಅಟ್ ದ ಕೋರ್ ಇದನ್ನು ಬಿಲ್ಡ್ ಮಾಡಿದ್ದೀವಿ. ಬಟ್ ಇವಾಗಲೇ ನೀವು ಡಿಫ್ರೆಂಟ್ ಬಿಸ್ನೆಸಸ್ ನೋಡ್ತೀನಂದ್ರೆ ಇಟ್ಸ್ ಲೈಕ್ ಅ ಡಿಸ್ಟ್ರಾಕ್ಷನ್. ಸೊ ಇವಾಗ ಇದೇನಂದ್ರೆ ನಮ್ಗೆ ಇವಾಗ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ಸೊ ಅದನ್ನ ವಿ ವಾಂಟ್ ಟು ಕಂಟಿನ್ಯೂ. ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ವಿಲ್ ಓಪನ್ ಇಟ್ ಅಪ್ ಫಾರ್ ಅದರ್ಸ್ as well. So ಅವಾಗ ಮಲ್ಟಿಪಲ್ ಯೂಸ್ ಕೇಸಸ್ ಕ್ಯಾನ್ ಬಿ ಎಕ್ಸ್ಪ್ಲೋರ್. Perfect. So last personal point. ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ಹಾಬೀಸ್ ಕೇಳೋದಾದ್ರೆ, ಕನ್ನಡ ಮೂವೀಸ್ ನೋಡ್ತೀರಾ? ನೋಡ್ತೀವಿ. ಯಾರು ನಿಮ್ಮ ಆಲ್ ಟೈಮ್ ಫೇವರೇಟ್? ಇವಾಗ ರಿಷಬ್ ಶೆಟ್ರು. All time I am a Dr. Rajkumar fan. So, Okay. I mean, Operation Diamond Rocket ಎಷ್ಟು ಸತಿ ನೋಡಿದೀನಿ. So all time favorite is Dr. Rajkumar. Awesome. Good. ಬುಕ್ಸ್ ಓದ್ತೀರಾ? ಮುಂಚೆ ಓದ್ತಾ ಇದ್ದೆ, ಈಗ 2 ವರ್ಷದಿಂದ ಎಲ್ಲ ಟೈಮೇ ಸಿಗ್ತಾ ಇಲ್ಲ. ಪವರ್ ಎಲೆಕ್ಟ್ರಾನಿಕ್ಸ್ ಓದೋದ್ರಲ್ಲೇ ಬಿಸಿ. ಪವರ್ ಎಲೆಕ್ಟ್ರಾನಿಕ್ಸ್ ಓದೋದ್ರಲ್ಲ ಬಿಸಿ ಆಗೋಗಿದೆ. ಕನ್ನಡ ಬುಕ್ಸ್ ಓದ್ತಾ ಇದ್ರಾ?
ಸ್ವಲ್ಪ ಕಮ್ಮಿ. Okay. ಬಟ್ ನನ್ನ ಹೆಂಡತಿ ಕನ್ನಡ ಬುಕ್ಸ್ ಜಾಸ್ತಿ ಓದ್ತಾಳೆ. Okay. ಸೊ ಹಾಗಾಗಿ ಅವಳು ಸುಧಾಮೂರ್ತಿ ಫ್ಯಾನ್. ಸೊ ಹಾಗಾಗಿ ಮನೇಲಿ ಕನ್ನಡ ಬುಕ್ಸ್ಗಳೆಲ್ಲ ಇದೆ. ನಾನು ಒಂದು ಸ್ವಲ್ಪ ಇವಾಗ ಒಂದು 10 ವರ್ಷದಿಂದ ಈ ಕಾರ್ಪೊರೇಟಲ್ಲಿ ಇದ್ದು ಒಂದು ಸ್ವಲ್ಪ ಓದೋದು ಇದೆಲ್ಲ ಕಮ್ಮಿ ಆಗೋಗಿದೆ. ಸೊ ಶುರು ಮಾಡ್ಕೋಬೇಕು. ಐ ಥಿಂಕ್ ಇಟ್ಸ್ ಇಂಗ್ಲಿಷಲ್ಲಿ ಏನಾದ್ರು ಇತ್ತೀಚೆಗೆ ಯಾವ್ದಾದ್ರು ಓದಿದ್ದೀರಾ? ಬುಕ್ಸ್ ಅಂತ ಕ್ವೈಟ್ ಫ್ರಾಂಕ್ಲಿ 2 ವರ್ಷದಿಂದ ಟೈಮೇ ಆಗಿಲ್ಲ. Okay. ಸೊ ಏನಂದ್ರೆ ಮನೆಯಲ್ಲೂ ಸ್ಟಾರ್ಟ್ಅಪ್, ಇಬ್ರು ಮಕ್ಕಳು. ಸೊ ನನ್ಗೆ ಇಬ್ರು ಹೆಣ್ಮಕ್ಳು. ಸೊ 11 year and 3 year. Okay. ಸೊ ನೀವು ಆಫೀಸಿಂದ ಬಂದು ಒಂದು ಅರ್ಧ ಗಂಟೆ ಸಿಕ್ತು ಅಂದ್ರೆ ಜಸ್ಟ್ ಮಕ್ಳ ಜೊತೆ ಆಟ ಆಡೋದು ಅಷ್ಟೇ. ಸೊ ಆ ಥರ ಆಗಿದೆ. ಬಟ್ ಇಟ್ಸ್ ಅ ಗುಡ್ ರಿಮೈಂಡರ್, ಐ ಹ್ಯಾವ್ ಟು ರೀಡ್. ಫೇವ್ರೇಟ್ ತಿಂಡಿ ಬೆಂಗಳೂರು ಯಾವ್ದಾದ್ರು ಮಸಾಲೆ ದೋಸೆ ಫೇವ್ರೇಟ್? ಈಗ ಹೇಳಿದ್ನ ನಿಮ್ಗೆ, ನಾನು ಶಂಕರನಾರಾಯಣ ಇಡ್ಲಿ ವಡೆ ಫ್ಯಾನ್. ಸೊ ಅದು ಚಾಲುಕ್ಯ ಸಾಮ್ರಾಟ್. ಸೊ ಚಾಲುಕ್ಯ ಸಾಮ್ರಾಟ್ ಅಲ್ಲಿ ಅದು ನಿಮ್ ಪ್ರಕಾರ ಟಾಪ್ 3 ಮಸಾಲೆ ದೋಸೆ ಪ್ಲೇಸಸ್? ವಿದ್ಯಾರ್ಥಿ ಭವನ ಆಲ್ ಟೈಮ್. ಸೆಕೆಂಡ್ CTR. ಥರ್ಡ್ ಒನ್ ಚಾಲುಕ್ಯ ಸಾಮ್ರಾಟ್ ಗಾರ್ಲಿಕ್ ರೋಸ್ಟ್ ಮಸಾಲೆ ದೋಸೆ. Okay. ತಿನ್ಬೇಕು, ನಾವು ತಿಂದಿಲ್ಲ ಅದು. ಹೌದಾ? ಸೊ ಇಲ್ಲಿ MG ರೋಡ್ ಮುಂಚೆ ಇದು ಚರ್ಚ್ ಸ್ಟ್ರೀಟ್ ಅಲ್ಲಿದೆ ಈಗ ಸದ್ಯಕ್ಕೆ. ಈಗ ಜಯನಗರದಲ್ಲೂ ಬರ್ತಾ ಇದೆಯಲ್ಲ, ಮಯಾಸ್ ಹತ್ರ. ಮಯಾಸ್ ಹತ್ರ. ಮುಂದೆ ಬನ್ನಿ ಬಗ್ಗೆ ಒಂದೆರಡು ಮಾತು. ಫ್ಯಾಂಟಾಸ್ಟಿಕ್ ವಸಂತ್. ನಂಗೆ ಫಸ್ಟು ಮುಂದೆ ಬನ್ನಿಯಿಂದ ನೀವು ರೀಚ್ ಔಟ್ ಮಾಡಿದಾಗ ಸೊ ನಾನು ಐ ವಾಸ್ ಬ್ಲೋನ್. ಏನು ವಿವೇಕ್ ಎಲ್ಲ ಬಂದಿದ್ದಾರೆ ಇಲ್ಲಿ, ನಾನು ಇನ್ನೂ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ ಫೌಂಡರು. ಬಟ್ ನಿಮ್ಮ ಇಂಟೆನ್ಷನ್ನು ಮತ್ತು ಇದ್ರ ರೀಚು, ಇದರಿಂದ ಲೆಟ್ಸ್ ಎ ರೂರಲ್ ಆಂಟ್ರಪ್ರಿನರ್ಶಿಪ್ ಅಥವಾ ಯಾರೋ ನಾನೊಂದು ಬಿಸ್ನೆಸ್ ಓನರ್ ಆಗಬೇಕು, ನಾನು ಜಂಪ್ ಮಾಡಬೇಕು ಅನ್ನೋರಿಗೆ ಐ ಥಿಂಕ್ ಇದರಿಂದ ಭಾಳನೇ ಬೆನಿಫಿಟ್ ಆಗುತ್ತೆ. ಪ್ಲಸ್ ನಿಮ್ಮ ಕಮ್ಯುನಿಟಿ ಏನಿದೆ ನೀವು ಬಿಲ್ಡ್ ಮಾಡಿರೋದು, ಸೊ ನಮಗೂ ಆ್ಯಕ್ಚುಲಿ ಈಸ್ ಅ ಲರ್ನಿಂಗ್. ಸೊ ನೀವು ಆ್ಯಕ್ಚುಲಿ ಅವರ ಜಾರ್ದಾಗಲಿ ಅಥವಾ ವಿವೇಕ್ದು ಇದೆಲ್ಲ ನೋಡಿ ಎಷ್ಟೊಂದು ಇನ್ಸೈಟ್ಸ್ ಅವ್ರ ಜರ್ನಿ ನೋಡಿದ್ರೆ, ಕೋವಿಡಲ್ಲಿ ಏನೇನೆಲ್ಲ ಇದಾಯಿತು. ಸೊ ನಮಗೂ ಒಂದು ಆ್ಯಕ್ಚುಲಿ ಇನ್ಸ್ಪಿರೇಷನ್. ಸೊ ಭಾಳ ಐ ಥಿಂಕ್ impactful work you Thank you so much. Congratulations. Please continue what you're doing. ಖಂಡಿತ. So ಥ್ಯಾಂಕ್ ಯು. thank you.